ನೀವು ಒಂದು 5 ನಿಮಿಷ ಮಾತಾಡ್ತೀರಿ ಸರ್? ಇಲ್ಲ ಮಾತಾಡಿ ಸಾಕು ಮಾತಾಡಿ. ಈಗ ನಾವು ಡೈರೆಕ್ಟ್ ನೀವು ಒಂದೇ ನಿಮಿಷ ಅಂತಲ್ಲ, ನೀವು ಹೇಳ್ಬೇಕಾಗಿದ್ದು ಹೇಳಿ ಪ್ರಶ್ನೆ ಕೇಳಿ. ಆನ್ ಆಗಿದೆ ಸರ್? ಒಂದು ನಿಮಿಷ ಅದು ಆನ್ ಆಗಿದೆ. ಓಕೆ. ಚಾರ್ಜ್ ಹಾಕಿದ್ರೆ ಸ್ವಲ್ಪ ಇದೆಯಲ್ಲ, ಬರೋದಿಲ್ಲ. ಬರೋದಿಲ್ವಾ? ನಂದ್ರಲ್ಲಿ ಬರೋದಿಲ್ಲ. ಇಲ್ಲ, ಇಲ್ಲಿ ಬರ್ತಾ ಇದೆ. ಅದೇ ಸ್ವಲ್ಪ ಫೋಲ್ಡ್ ಆಗಿದೆ. ನೀವು ಇಲ್ಲಿಗೆ ಕಟ್ ಮಾಡ್ತಿದ್ದೀರಾ? ಓಕೆ. ಆಹಾರ ಪದ್ಧತಿ ಬದಲಾವಣೆಯಿಂದ ಈ ತರ ಎಲ್ಲ ಸಮಸ್ಯೆಗಳು ಶುರುವಾಗಿದೆ ಅನ್ನೋದು ಗೊತ್ತಾಗಿದೆ ಗ್ಯಾರಂಟಿ. ಈ ಆಹಾರ ಪದ್ಧತಿ ಬದಲಾವಣೆ ಆಗಿದೆ ಈ 1960-70 ಹಸಿರು ಕ್ರಾಂತಿ, ಬಿಳಿ ಕ್ರಾಂತಿ, ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್, ಪಿಂಕ್ ರೆವಲ್ಯೂಷನ್ ಅನ್ನೋದು. ಈ ಎಲ್ಲ ಕ್ರಾಂತಿಗಳ ಪರಿಣಾಮ ಏನು ಅಂತ ಬ್ರೀಫ್ ಆಗಿ ಸಾಮಾನ್ಯ ಜನರಿಗೆ ಅರ್ಥ ಆಗೋಂಗೆ ಹೇಳ್ತೀನಿ. ಈ ಗ್ರೀನ್ ರೆವಲ್ಯೂಷನ್ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ, ಕ್ರಿಮಿ ಕೀಟ ಕಳೆನಾಶಕ ಪದಾರ್ಥಗಳನ್ನ ಬಳಸಿ ಆಯ್ದುಕೊಂಡು 2-3 ಬೆಳೆಗಳನ್ನ ಹೆಚ್ಚಾಗಿ ಉತ್ಪಾದನೆ ಮಾಡೋದು, ನೀರು ಕಟ್ಟೋದು. ಅಂದ್ರೆ ಭತ್ತ ಇರ್ಬೋದು, ಗೋಧಿ ಇರ್ಬೋದು, ಕಬ್ಬು ಇರ್ಬೋದು. ಇದನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಂಗೆ ಬೆಳೆಸೋದು ಅನ್ನೋದು ಗ್ರೀನ್ ರೆವಲ್ಯೂಷನ್ ಅಂತ ಹೇಳೋದು. ಅದಾದ್ಮೇಲೆ ವೈಟ್ ರೆವಲ್ಯೂಷನ್, ಕ್ಷೀರ ವಿಪ್ಲವ, ಹಾಲನ್ನ ಹೆಂಗೆ ಹೆಚ್ಚಾಗಿ ಉತ್ಪಾದನೆ ಮಾಡೋದು. ಒಂದು ಹಸು ಸಾಮಾನ್ಯವಾಗಿ 1 ಲೀಟರ್ 2 ಲೀಟರ್ ಹಾಲು ಕೊಡುತ್ತೆ, ಕರು ಹಾಕ್ತಾರೆ ಮ್ಯಾಕ್ಸಿಮಮ್ 2 ಲೀಟರ್. ಅದು ಕರುಗೆ ಹಾಲು ಕುಡಿಸಿದ ಮೇಲೆ ಮಿಕ್ಕೋದು ಒಂದು ಚಟಾಕ್. ಸೊ ಈ ಹಾಲನ್ನ ಹೆಂಗೆ ಉತ್ಪಾದನೆ ಮಾಡಬೇಕು ಜಾಸ್ತಿ. ಸೊ ಅದರ ಸುತ್ತಮುತ್ತಲು ಯೋಚನೆ ಮಾಡಿ ಆಕ್ಸಿಟೋಸಿನ್ ಗ್ರೋತ್ ಹಾರ್ಮೋನ್, ಮತ್ತೆ ಎಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಟೆಸ್ಟೋಸ್ಟಿರಾನ್, ಆಂಡ್ರೋಸ್ಟಿನ್, ಈ ಥರ ಕೆಲವು ಹಾರ್ಮೋನ್ಗಳು ಅದು ಈ ಹಸುಗಳಿಗೆ ಜನ್ಯು ಮಾರ್ಪಿಡಿ ಪ್ರಯೋಗಗಳಿಂದ ಹೆಚ್ಚಾಗಿ ಹಾಲು ಉತ್ಪಾದನೆ ಮಾಡೋದು. ಒಂದು ಹಸು 20 ಲೀಟರ್ ಹಾಲು ಕೊಡೋದು. ಅಂದ್ರೆ ಇದು ಆ ಸ್ಟೆರಾಯ್ಡ್ಸ್ ಮೇಲೆ, ಆ ಹಾರ್ಮೋನ್ಸ್ ಮೇಲೆ ನಿಂತಿರುತ್ತೆ. ಈಗ ಆ ಕರುವನ್ನ ಬಿಡೋದು ಇಲ್ಲ. ಈಗ ಕರುಗೆ ಹಾಲು ಕೊಡೋದೇ ಇಲ್ಲ. 20 ಲೀಟರ್ ಹಾಲನ್ನ ಮಿಷಿನ್ ಹಾಕಿ ಎಳ್ಕೊಂಡ್ಬಿಡೋದು. ಮಾಡರ್ನ್ ಡೈರಿಗಳು ಕರುಗಳು ಕಾನ್ಸೆಪ್ಟೇ ಇಲ್ಲ. ಎಲ್ಲ ಹಸುಗಳು ಮೆಷಿನ್ ಹಾಕಿ, IVF ಇನ್ ವಿಟ್ರೋ ಫರ್ಟಿಲೈಸೇಷನ್, ಮೆಷಿನ್ಗಳನ್ನ ಹಾಕಿ ಹಾಲು ಕರೆದು ಬಿಡ್ತಾರೆ. ನಮ್ಗೀಗ ಎತ್ತು ಬೇಕಾಗಿಲ್ಲ. ಇನ್ನೊಂದು ಆ ವೀರ್ಯ ಕಣಗಳನ್ನ ಕೃತಕವಾಗಿ ಗರ್ಭಧಾರಣೆ ಮಾಡಿಸೋದು ಯಾವಾಗ ಬೇಕಾದ್ರೆ ಆವಾಗ. ಈಗ ಒಂದು ಹಸು 12 ತಿಂಗಳು ಹಾಲು ಕೊಡಂಗೆ ಮಾಡ್ಕೊಳ್ಳುವಂತ ಒಂದು ಕೃತಕ ಪದ್ಧತಿಯನ್ನ ಮಾಡಿ ಕ್ಷೀರ ವಿಪ್ಲವ ಅಂತ, ವೈಟ್ ರೆವಲ್ಯೂಷನ್ ಅಂತ. ಈಗ ಬ್ಲೂ ರೆವಲ್ಯೂಷನ್ ಅಂತ ಈಗ ಮತ್ಸ್ಯ ನೀರು ಗುಂಡಿಗಳನ್ನ ಮಾಡೋದು. ಅದರಲ್ಲಿ ಒಂದೇ ತದ್ರೂಪಿ ಮೀನುಗಳು 3 ವಾರಕ್ಕೆ 3 kg ಬೆಳೆಯಂಗೆ. ಅದಕ್ಕೆ ಆ ಸ್ಟೆರಾಯ್ಡ್ಸು, ಕಕ್ಕೆ ಪಿಕ್ಕೆ ಎಲ್ಲ ತಂದು ಆ ಕೋಳಿ ಫಾರ್ಮ್ ಇಂದ ತಂದು ಇಲ್ಲಿಗೆ ಹಾಕೋದು, ಇಲ್ಲಿಂದ ಮಿಕ್ಕಿದ್ದು ಅಲ್ಲಿಗೆ ಹಾಕೋದು. ಅಂದ್ರೆ ಆ ರೊಟೇಷನ್. ಇದಕ್ಕೆಲ್ಲ ಹಾರ್ಮೋನ್ ಬಳಕೆ ಮತ್ತೆ ಆಂಟಿಬಯೋಟಿಕ್ಸ್. ತದ್ರೂಪಿಗಳನ್ನ ಉತ್ಪಾದನೆ ಮಾಡಿದಾಗ ಏಕರೀತಿ ಬೆಳೆಗಳು, ಏಕರೀತಿ ಜೀವಿಗಳನ್ನ ಒಂದೇ ಕಡೆ ಕೂಡಿಸಿ ಬೆಳೆಸ್ತಾ ಇದ್ದಾಗ ರೋಗಗಳು ಬರ್ತವೆ, ಸೂಕ್ಷ್ಮ ಜೀವಿಗಳ ಹಾವಳಿ ಇರುತ್ತೆ. ಅದು ಇರಬಾರ್ದು ಅಂತ ಮುಂಚೆನೆ ಆಂಟಿಬಯೋಟಿಕ್ಸ್, ಅದೊಂದು ಇಂಡಸ್ಟ್ರಿ. ಸೊ ಇವೆಲ್ಲ ಕೃತಕವಾಗಿ ತಯಾರು ಮಾಡ್ತಾ ಇರ್ತಕ್ಕಂಥ ರಾಸಾಯನಿಕಗಳು
ಬೇರೆ ಬೇರೆ ಆಯಾಮಗಳಲ್ಲಿ, ಅದು ಸ್ಟೆರಾಯ್ಡ್ಸ್ ಇರ್ಬೋದು, ಆಂಟಿಬಯೋಟಿಕ್ಸ್ ಇರ್ಬೋದು, ಫರ್ಟಿಲೈಸರ್ಸ್ ಇರ್ಬೋದು, ಕ್ರಿಮಿ ಕೀಟ ಕಳೆನಾಶಕ ಪದಾರ್ಥಗಳಿರ್ಬೋದು, ಇದರ ಬಳಕೆ ಹೆಚ್ಚಾಗಬೇಕು ಇನ್ ದ ನೇಮ್ ಆಫ್ ಫುಡ್ ಪ್ರೊಡಕ್ಷನ್. ಇನ್ನು ಪಿಂಕ್ ರೆವಲ್ಯೂಷನ್, ಮಾಂಸವನ್ನು ಉತ್ಪಾದನೆ ಮಾಡೋದು. ಅದಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಸೋಯಾಬೀನು, ಮೆಕ್ಕೆಜೋಳ, ಜೆನೆಟಿಕ್ ಮಾಡಿಫೈಡ್ ಆರ್ಗ್ಯಾನಿಸಮ್ GMOs ಅಂತ ಅದನ್ನ ಗೂಡಿಸಿ ಕಲಮಿಲಾಯಿಸಿ ಪಶುಗ್ರಾಸವನ್ನು ತಯಾರು ಮಾಡಿ ಈ ಹಸುಗಳು, ಹಂದಿಗಳು ಹೆಚ್ಚಾಗಿ ತಿನ್ನಂಗೆ ಮಾಡೋದು. 3 ವರ್ಷಕ್ಕೆ 300 kg ಆಗ್ಬೇಕಾಗಿದ್ದ ಹಂದಿಯನ್ನ 3 ತಿಂಗಳಲ್ಲೇ 300 kg ಆಗಂಗೆ ಮಾಡೋದು. 6 ವರ್ಷಕ್ಕೆ 600 kg ಆಗ್ಬೇಕಾಗಿದ್ದ 6 ತಿಂಗಳಲ್ಲೇ 600 kg ಆಗಂಗೆ ಮಾಡೋದು. ಇದನ್ನು ಪಿಂಕ್ ರೆವಲ್ಯೂಷನ್, ಮಾಂಸವನ್ನು ಉತ್ಪಾದನೆ ಮಾಡೋದು. ಇದೆಲ್ಲ ಆಹಾರ ಉತ್ಪಾದನಾ ಕ್ರಮ ಅಂತ ಹೇಳಿ, ಇದು ವೈಜ್ಞಾನಿಕವಾಗಿ ಮಾಡ್ತಾ ಇದೀವಿ ಅಂತ ಹೇಳಿ ಅನಗತ್ಯ ಈ ರಾಸಾಯನಿಕ ಅವಶೇಷಗಳು ನಮ್ಮ ಆಹಾರಕ್ಕೆ ಮೆತ್ತಿಗೆ ಗೊತ್ತಿಲ್ಲದೇನೆ ಮಿಲಾಯಿಸ್ಕೊಂಡು ನಾವು ಊಟ ಮಾಡಕ್ ಶುರು ಮಾಡ್ತೀವಿ. ಎಲ್ಲ ಇನ್ ದ ನೇಮ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿನೇ. ಇದೆಲ್ಲ ಸಾಲದು ಅಂತ ಈಗ ಇನ್ನು ತಳಿಗಳನ್ನ ಜನ್ಯು ಮಾರ್ಪಿಡಿ ಮಾಡಿ ಹೆಚ್ಚು ಇಳುವರಿ ಮಾಡ್ತೀವಿ, ಇದನ್ನ ಕಮ್ಮಿ ಮಾಡ್ತೀವಿ, ಅದನ್ನ ಹೆಚ್ಚು ಮಾಡ್ತೀವಿ. ಇದರಲ್ಲೆಲ್ಲ ಈ ಅವಶೇಷಗಳು, ಈ ರಾಸಾಯನಿಕ ಅವಶೇಷಗಳು ನಮ್ಮ ಜೀವಕೋಶಗಳ ಮೇಲೆ ಮೆತ್ತಿಗೆ ನಿಧಾನವಾಗಿ ಆರೋಗ್ಯಪರವಾಗಿ ಎಷ್ಟು ಅನಾಹುತ ಮಾಡ್ತಾ ಇದೆ ಅನ್ನೋದನ್ನ ವಿವರಿಸೋ ಪ್ರಜ್ಞೆ ಮತ್ತು ವ್ಯವಧಾನ ಈ ಶಾಸ್ತ್ರಜ್ಞರಿಗಿಲ್ಲ, ವೈದ್ಯಕೀಯ ರಂಗಕ್ಕೂ ಬೇಕಾಗೇ ಇಲ್ಲ, ಗೌರ್ಮೆಂಟ್ಗೂ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಇದರ ಬಗ್ಗೆ ಮಾಧ್ಯಮಗಳು ಮಾತಾಡೋಂಗೂ ಇಲ್ಲ. ಇಲ್ಲಿ ತನಕ ಮೋಸ ಮಾಡ್ಕೊಂಡು ಬಂದಿದೆ. ಅಂದ್ರೆ ಹೆಸರು ಒಳ್ಳೆ ಕ್ಯಾಚಿ ನೇಮ್ಸ್ ಇಡ್ತಾರೆ, ಪಿಂಕ್ ರೆವಲ್ಯೂಷನ್, ಗ್ರೀನ್ ರೆವಲ್ಯೂಷನ್, ಬ್ಲೂ ರೆವಲ್ಯೂಷನ್. ಬಟ್ ನಾನ್ಸೆನ್ಸ್ ಇಸ್ ದಿಸ್. ಇಷ್ಟೆಲ್ಲ ನಡೆದ ಮೇಲೆ, ಇಷ್ಟೆಲ್ಲ ಹೊಸ ಕಾಯಿಲೆಗಳು ಹುಟ್ಕೊಂಡು ಬಂದ ಮೇಲೆ ಇದನ್ನ ಅದಕ್ಕೆ ಕೊಂಡಿ ಇದೆ ಅಂತ ಹೇಳೋದಕ್ಕೆ ಯಾರಿಗೂ ಮನಸ್ಸು ಬರ್ತಾ ಇಲ್ಲ. ಇಷ್ಟು ನಡೀತಾ ಇದೆ, ಇಷ್ಟು ಅನಾವರಣಗೊಂಡ ಮೇಲೆ ನಮಗೆ ಕಾಯಿಲೆ ರೂಪಗಳಲ್ಲಿ ಇದಕ್ಕೂ ಅದಕ್ಕೂ ಸಂಬಂಧ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಈ ಶಾಸ್ತ್ರಜ್ಞರು ಮುಂದಕ್ಕೆ ಬರ್ತಾ ಇಲ್ಲ. ಇನ್ನು ನೋಡ್ರಿ, ಈಗ ನಾವು ಸಿರಿಧಾನ್ಯ ಒಳ್ಳೇದು ಚೆನ್ನಾಗಿದೆ ಅಂದ್ರೆ ಅದರ ಮೇಲೇನು ಬೀಳ್ತಾರೆ ಈ ಸೈಂಟಿಸ್ಟ್ಗಳು. ನಾವು ಇಳುವರಿ ಹೆಚ್ಚು ಮಾಡ್ತೀವಿ, ಯಾರು ಹೆಚ್ಚು ಮಾಡ್ತಾನೆ? ಹೆಚ್ಚು ಮಾಡಿದ್ದ ಇಳುವರಿ ಮಾಡ್ಕೊಂಡಿದ್ವಿ ಅಕ್ಕಿ, ಗೋಧಿ, ಏನಾಗಿದೆ? ಇನ್ನು ಮತ್ತೆ ಮಾಡ್ಕೊಳ್ತೀವಿ. ಅಂದ್ರೆ ಆ ಬೀಜವನ್ನ ರೈತನ ಕೈಯಿಂದ ತೆಗೆದು ತಮ್ಮ ಕೈಗೆ ತಗೊಳ್ಳೋ ಒಂದು ಹುನ್ನಾರ ಇಷ್ಟೇ. ಇದು ಕಂಪನಿಗಳ ಕೈಗೆ ಹೋಗೋದಕ್ಕೆ ಹುನ್ನಾರ ಅಷ್ಟೇ. ಇಲ್ಲಿ ತನಕ ನಡ್ಕೊಂಡ್ ಬಂದಿದ್ದು ಸಾಲದು, ಈಗ ಅಲ್ಲಿ ಅಪ್ಪಿ ತಪ್ಪಿ ಇನ್ನೂ ಸಿರಿಧಾನ್ಯಗಳು ಜನರ ಕೈಯಲ್ಲಿದೆ. ಸೊ ನಮ್ಮ ಧಾನ್ಯ ನಮ್ಮ ಕೈಯಲ್ಲಿ ಇರಬೇಕು. ನಾನು ಮತ್ತೆ ನೆಕ್ಸ್ಟ್ ಇಯರ್ ಬರೋ ವರ್ಷ ನಾನು ಮತ್ತೆ ಬಿತ್ತನೆ ಮಾಡ್ಬೇಕಂದ್ರೆ ಆ ಬಿತ್ತನೆ ನಾನು ಯಾರ ಹತ್ರನು ಕೊಂಡ್ಕೋಬಾರ್ದು, ನನ್ನ ಕೈಯಲ್ಲಿ ಇರ್ಬೇಕು. ನಾನು ಬೆಳೆದ ಮಾಡ್ಕೋಬೇಕು. ಈಗ ಇವನು ಪರಿಶೋಧನೆ ಮಾಡಿದಾನೆ, ಸಂಶೋಧನೆ ಮಾಡಿದಾನೆ, ಇಳುವರಿ ಏನು ಹಬ್ಬ ಮಹಾ ಅಂದ್ರೆ 10 ಕ್ವಿಂಟಲ್ ಕೊರೋದು 20 ಕ್ವಿಂಟಲ್ ಕೊಡ್ತದೆ. ಇನ್ನೊಂದು ಎಕರೆದಲ್ಲಿ ಮಾಡಿದ್ರೆ ಆಯ್ತು. ಈಗಾಗಲೇ 10 ರಿಂದ 12 ಕ್ವಿಂಟಲ್ ಬೆಳೀತಾ ಇದೆ ರೈತರು. ಚೆನ್ನಾಗಿರೋ ಕಡೆ ಓಕೆ, ಇದು ಬರಡು ಭೂಮಿಯಲ್ಲಿ ಬೆಳೆಯುತ್ತೆ. 1 ಎಕರೆ ಇಲ್ಲ ಅಂದ್ರೆ ಇನ್ನೊಂದು 5 ಎಕರೆ ತಗೊಳ್ಳೋಣ ಬರಡು ಭೂಮಿ. ಆ ಇಳುವರಿ ಜಾಸ್ತಿ ಬೇಕಾಗಿಲ್ಲ. ಆ ಜಾಸ್ತಿ ಆಗ್ತಾ ಇರುವಂತ ಧಾನ್ಯಗಳಿಂದ ಬರೋ ಅನಾರೋಗ್ಯನೂ ನಮಗ್ ಬೇಡ. ಇಷ್ಟೇ ಆದ್ರೆ ಸಾಲದು. ನಮ್ಮ ಬೀಜವನ್ನ ಈ ಕಂಪನಿಗಳ ಕೈ ಕೊಡೋ ಒಂದು ದೊಡ್ಡ ಹುನ್ನಾರ ಇದು ಈ ಸೈಂಟಿಸ್ಟ್ಗಳದು. ಈ ಭತ್ತ ಎಲ್ಲ ಆಗಿದೆ ಹಂಗೆ. ಎಲ್ಲ ಹೈಬ್ರಿಡ್ ನೋಡಿ, ತರಕಾರಿಯನ್ನಾನು ಇನ್ ದ ನೇಮ್ ಆಫ್ ಫಾರ್ಮ್ ಹೌಸ್, ಇನ್ ದ ನೇಮ್ ಆಫ್ ಪಾಲಿ ಹೌಸ್, ಇದು ಅದು ಅಂತ ಆ ತರಕಾರಿ ಬೀಜವನ್ನಾನು ಕಂಪನಿ ಕೈ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಹೈಬ್ರಿಡ್ ಈ ಮೋಸವನ್ನ ಜನರು ಅರ್ಥ ಮಾಡ್ಕೋಬೇಕು. ಫಸ್ಟ್ ಈ ಹೈಬ್ರಿಡ್, ಈ ಟೆಕ್ನಾಲಜಿ ಓರಿಯೆಂಟೆಡ್, GMs, ಇಳುವರಿ ಜಾಸ್ತಿ ಆಗತ್ತೆ, ಇದು ಅದು ಒಳ್ಳೇದು, ಇದೆಲ್ಲ ಬೂಟಾಟ, ದೊಡ್ಡ ಮೋಸ.
ಮೋಸ ಅಂದ್ರೆ ಪಚ್ಚಿ ಮೋಸ, ದರೋಡ, ಹಗಲು ದರೋಡೆ. ಸೊ ಬೀಜ ರೈತನ ಕೈಯಲ್ಲಿ ಇರಬೇಕು. ಬೀಜ ಯಾವಾಗ ರೈತನ ಕೈಯಿಂದ ಹೋಗ್ತಾ ಇದೆ, ಅದು ಯಾವುದೇ ಟೆಕ್ನಾಲಜಿ ಆಗ್ರಿ, ಐ ಡೋಂಟ್ ಕೇರ್, ಅದು ಸರಿಯಾದ ಟೆಕ್ನಾಲಜಿ ಅಲ್ಲ. ಸೊ ಬೀಜವನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿರೋ ಒಂದು ಸುಭದ್ರತೆ, ಅದು ನಿಜವಾದ ಸುಭದ್ರತೆ. ದ ಫುಡ್ ಪ್ರೊಟೆಕ್ಷನ್, ಆಹಾರ ಸಾರ್ವಭೌಮತ್ವ ಯಾವಾಗ ಬರುತ್ತೆ? ಯಾವಾಗ ಬೀಜದ ಮೇಲೆ ರೈತನಿಗೆ ಹಕ್ಕಿರಬೇಕು. ಇದನ್ನ ಕಿತ್ಕೊಳ್ಳೋದೇ ಈ ಸೈಂಟಿಸ್ಟ್ಗಳು ಬರೋದು. ಇಲ್ಲೇ ಹೊಸ, ಇದು ನೇಮ್ ಆಫ್ ಟೆಕ್ನಾಲಜಿ. MNC-ಗಳಿಗೆ ಕೊಟ್ಬಿಡ್ತಾರೆ. MNC-ನೋ ಪಮ್ಮನ್ಸಿನೋ ಯಾವ ನಮ್ಮ ದೇಶದ NC ಆಗ್ಲಿ ಬಿಡ್ರಿ, ಐ ಡೋಂಟ್ ಕೇರ್ ವೆದರ್ ಇಟ್ ಮಲ್ಟಿನ್ಯಾಷನಲ್ ಕಂಪನಿ ಆರ್ ಇಂಡಿಯನ್ ಕಂಪನಿ. ಒಟ್ಟು ರೈತನಿಗೆ ಕೈಯಲ್ಲಿ ಬೀಜ ಇಲ್ಲದೆ ಇರಂಗೆ ಮಾಡೋದು, ಅದು ನಮ್ಮ ದೇಶ ಕಂಪನಿ ಆದ್ರೂ ಆಗ್ಲಿ, ಬೇರೆ ದೇಶ ಕಂಪನಿ ಆದ್ರೂ ಆಗ್ಲಿ, ಯಾವ ದೇಶ ಕಂಪನಿ ಆದ್ರೂ ರೈತನ ಕೈಯಿಂದ ಬೀಜವನ್ನ ಕಿತ್ಕೊಳ್ಳೋ ಯಾವುದೇ ಟೆಕ್ನಾಲಜಿ ಸರಿ ಇಲ್ಲ. ಅದು ರೈತನಿಗೆ ಒಳ್ಳೇದಲ್ಲ, ಕೃಷಿಗೂ ಒಳ್ಳೇದಲ್ಲ, ಒಳ್ಳೇದಲ್ಲ, ನಮ್ಮ ಭೂಮಿಗೆ ಒಳ್ಳೇದಲ್ಲ, ನಮ್ಮ ಪರ್ಯಾವರಣಕ್ಕೂ ಒಳ್ಳೇದಲ್ಲ, ಯಾವುದಕ್ಕೂ ಒಳ್ಳೇದಾಗಲ್ಲ. ಇಲ್ಲೇ ಮೋಸ ನಡೆದಿದೆ. ಈಗ ಸಿರಿಧಾನ್ಯಗಳನ್ನ ನಾವು ಕಳೆದ 20 ವರ್ಷಗಳಿಂದ ಎಲ್ಲಾ ಕಡೆ ಹೋಗಿ ಹೇಳಿ ಬೆಳೆಸಿ ರೈತರಿಗೆ ತಿನ್ನಿಸಿ, ಜನರಿಗೆ ತಿನ್ನಿಸಿ ಆರೋಗ್ಯವನ್ನ ಕಂಡುಕೊಳ್ತಾ ಇದೀವಿ. ಈಗ ಹುಡ್ಕೊಂಡು ಬಂದ್ರಪ್ಪ ಈ ಸಂಜೆ. ಇಷ್ಟು ದಿವಸ ಎಲ್ಲಿಗೆ ಹೋಗಿದ್ರು? ನವಣೆ, ಆರ್ಕ ಅಂತ ಹೆಸರುಗಳೇ ಮಾತಾಡ್ತಾ ಇರ್ಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ನಾವು ನವಣೆ ಇಳುವರಿ ಹೆಚ್ಚು ಮಾಡ್ತೀವಿ, ಈ P22, 32 ಅಂತ ಹೆಸರಿಟ್ಕೊಂಡು ಬರ್ತಾ ಇದ್ದಾರೆ. ಯಾರಿಗೆ ಬೇಕಾಗಿದೆ? ರೈತರ ಅರ್ಥ ಮಾಡ್ಕೋಬೇಕು. ಈ ಮೋಸಗಳಿಗೆ, ಈ ಹುನ್ನಾರಗಳಿಗೆ ದಾರಿ ಮಾಡಿಕೊಡಬಾರ್ದು. ಯಾರು? ರೈತರು, ತಿನ್ನುವ ಗ್ರಾಹಕರು. ಇಲ್ಲೇ ನಾವು ಬ್ರೇಕ್ ಹಾಕೋದು. ಸೊ ಈ ಕಡೆ ಗ್ರಾಹಕರು, ಆ ಕಡೆ ನಿಜವಾದ ಉತ್ಪಾದಕರು ರೈತರು. 4 ಮಳೆ ಬಂದ್ರೆ ನಿಜವಾದ ತಳಿಗಳನ್ನ, ದೇಸಿ ತಳಿಗಳನ್ನ ಬಳಸಿ ನಮ್ಮ ಆಹಾರವನ್ನ, ನಮ್ಮ ಸಿರಿಧಾನ್ಯಗಳನ್ನ ನಾವು ಬೆಳೆಸ್ಕೊಳ್ಳೋಣ, ನಾವು ಗ್ರಾಹಕರಿಗೆ ಕೊಡೋಣ. ಅದ ಘಟಕಗಳನ್ನ ನಾವು ಹಳ್ಳಿ ನಿರ್ಮಾಣ ಮಾಡ್ಕೊಳ್ಳೋಣ. ನಮ್ಮ ಎಣ್ಣೆ ಕಾಳುಗಳನ್ನ ನಾವು ಬೆಳೆಸೋಣ 4 ಮಳೆ ಬಂದ್ರೆ. ಅದಕ್ಕೆ ಬೇಕಾಗಿರೋ ಗಾಣಗಳನ್ನ ನಾವು ನಮ್ಮ ಹಳ್ಳಿಗಳಲ್ಲಿ ಹಾಕೋಣ. ನಮಗೆ ಟೆಕ್ನಾಲಜಿ ಬೇಡ, ಹಿಂದಿದ್ದ ಸಾಕು ಗಾಣ. ಎದ್ದುಗಾಣದ ಎಣ್ಣೆನೇ ನಿಜವಾದ ಎಣ್ಣೆ, ಮಿಷಿನ್ಗಳು ಬೇಡ ನಮಗೆ. ಅಂದ್ರೆ ಟೆಕ್ನಾಲಜಿ ಅಂತ ಹೆಸರಿನಲ್ಲಿ ಹೆಚ್ಚು ಮಾಡ್ತೀವಿ ಇಳುವರಿ, ಈಸಿ ಆಗತ್ತೆ, ಅನುಕೂಲ ಆಗತ್ತೆ ಅಂತ ಹೇಳಿ ಆಹಾರ ತತ್ವವನ್ನ ಬದಲಾವಣೆ ಮಾಡಿ ರೋಗಗಳಿಗೆ ದಾರಿ ಮಾಡಿ ಕೊಡ್ತಾ ಇದೀವಿ. ಈ ಸಂಬಂಧ, ಅವಿನಾಭಾವ ಸಂಬಂಧ. ಪ್ರಾಸೆಸಿಂಗ್ ಹೆಚ್ಚಾದಷ್ಟು ನೀವು ಆರೋಗ್ಯಕ್ಕೆ ದೂರ ಆಗ್ತೀರಾ. ಅದಕ್ಕೆ ಪ್ರಿಸರ್ವೇಟಿವ್ಸ್, ಶೆಲ್ಫ್ ಲೈಫ್, ನಿಲ್ವ ಕೆಮಿಕಲ್, ಇದು ಗೋದಾಮ್ ನಾನ್ಸೆನ್ಸ್, ಪ್ಲಾಸ್ಟಿಕ್ ಡಬ್ಬ, ಒಂದಕ್ಕೊಂದು ಅಂಟ್ಕೊಂಡಿದೆ ಇದೆಲ್ಲ. ಸೊ ಅಲ್ಲೇ ಉತ್ಪಾದನೆ ಮಾಡೋಣ, ಗಾಣದ ಎಣ್ಣೆ ಮಾಡ್ಕೊಳ್ಳೋಣ, 21 ಕಿಲೋಮೀಟರ್ ರೇಂಜ್ ಅಲ್ಲಿ ಅಲ್ಲಿರೋ ಹಳ್ಳಿಗಳಿಗೆಲ್ಲ ಅದೇ ಹಂಚ್ಕೊಂಡ್ಬಿಡೋಣ ಅಷ್ಟೇ. ಮಿಕ್ಕಿದ್ರೆ ಪಟ್ಟಣಕ್ಕೆ ಕಳಿಸೋಣ. ದಿಸ್ ಈಸ್ ದ ವೇ ನಮ್ಮ ಗ್ರಾಮ ಸ್ವರಾಜ್ಯ ಕನಸು ನೆನಸಾಗೋದು. ಬೇರೆ ದಾರಿ ಯಾವುದೂ ಇಲ್ಲ. ನಿಜವಾದ ಗ್ರಾಮ ಸ್ವರಾಜ್ಯ. ನಾನು ಬೆಳೆಸಿದ್ದು ನಾನು ತಿನ್ಬೇಕು, ಮಿಕ್ಕಿದ್ದನ್ನ ಬೇರೆಯವ್ರಿಗೆ ಕೊಡ್ಬೇಕು, ಆವಾಗ್ಲೇ ಗ್ರಾಮ ಸ್ವರಾಜ್ಯ. ಈಗ ನಾನು ನೂಡಲ್ಸ್ ತಿಂತೀನಿ, ಇಲ್ಲಿ ಬೆಳೆದಿದ್ದನ್ನ ಬೇರೆಗೆ ಏನೋ ಮಾರ್ಕೆಟ್ ಮಾಡ್ಕೊಳಕ್ಕೆ ಕೊಡ್ತೀನಿ ಟೆಕ್ನಾಲಜಿ ಅಂದ್ರೆ ಅದು ಯಾವತ್ತಿಗೂ ಆಗೋದಿಲ್ಲ. ಸೊ ನಮಗ್ ಬೇಕಾಗಿರೋದು ಒಂದು 30-40 ಪ್ರಾಡಕ್ಟ್ಸ್ ನಮ್ಮ ಹಳ್ಳಿಗಳಲ್ಲಿ ನಾವು ಇವತ್ತಿಗೂ ಬೆಳೆಸ್ಕೋಬಹುದು. ಸೊ ಇದು ನಿಜವಾದ ಆರೋಗ್ಯಕರವಾದ ಸುಭದ್ರ ಸುಸ್ಥಿರ ಆಹಾರ ಸಾರ್ವಭೌಮತ್ವ. ಆರ್ಥಿಕ ವ್ಯವಸ್ಥೆಗೂ ಬಹಳ ಆರ್ಥಿಕ ವ್ಯವಸ್ಥೆ ಹಾಳಾಗೋಗ್ಲಿ ಸರ್, ಅದು ಲೆಕ್ಕಕ್ಕೆ ತಗೊಳಕ್ಬೇಡಿ, ಅದು ಇಂಪಾರ್ಟೆಂಟ್ ಅಲ್ಲ. ಆರ್ಥಿಕ ವಿಧಾನಗಳಿಗೆ ನಾವು ಯಾವಾಗ ಗಮನ ಕೊಡ್ತೀವಿ ಆವಾಗ ಈ ಜೀವಾವರಣ ಮತ್ತು ರೈತರ ಗಮನ ದೂರ ಹೋಗುತ್ತೆ. ಆರ್ಥಿಕ ವಿಧಾನಗಳು, ಆರ್ಥಿಕ ಅಂಶಗಳು ಹಿಂದೆ ಇರಬೇಕು. ಅವು ಅವಶ್ಯಕವೇ ಸರಿ ಹೋಗ್ತವೆ. ರೈತನಿಗೆ ಆರ್ಥಿಕತೆ ಅಲ್ಲ ಬೇಕಾಗಿರೋದು, ಆಹಾರ ಸಾರ್ವಭೌಮತ್ವ ಬೇಕು. ಅವನು ಯಾರ ಹತ್ರನೂ ಕೈ ಕೆಳಗಡೆ ಇಡಬಾರ್ದು. ನಂದು ಬೀಜ ನಂದು, ನಂದು ನೀರು ನಂದು, ನಂದು ಭೂಮಿ, ನಂದು ಗಾಳಿ, ಅದನ್ನ ಕೊಂಡ್ಕೊಳ್ಳಂಗ ಆಗ್ಬಾರ್ದು ರೈತ. ನಂದು ಗಾಣ, ನಂದು ಎಮ್ಮೆ, ನಂದು ಎತ್ತು.
ಇಲ್ಲಿ ನಿಜವಾದ ಸಾರ್ವಭೌಮತ್ವ ಇರೋದು. ಬ್ರಹ್ಮ ಸ್ವರಾಜ್ಯ ಅಂದ್ರೆ Yes. ನಿಜವಾದ ಪರಿಕಲ್ಪನೆ. ಪರಿಕಲ್ಪನೆ ಇದು. ಸೊ ಇದಕ್ಕೆ ಧಕ್ಕೆ ಆಗುವಂತ ಯಾವುದೇ ಪಾಲಿಸಿ ಬರಲಿ ನಾವು ಅದನ್ನ ತಗೋಬಾರದು ಅನ್ನೋ ಗಮನ ನಮ್ಮ ರೈತರಿಗೆ ಅರಿವಾಗಬೇಕು. ಈ ವಿಷಯವಾಗಿ ನಾವು ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ರೈತರ ಬಗ್ಗೆ, ಕೃಷಿ ಬಗ್ಗೆ, ಸಿರಿ ಕೃಷಿ ಬಗ್ಗೆ. ಕೃಷಿ ಬಗ್ಗೆ ಮಾತಾಡೋಣ. ಬಟ್ ಈಗ ಈ ಆಹಾರ ಪದಾರ್ಥಗಳ ಬಳಕೆ ಇದನ್ನ ಸಹಜವಾಗಿ ಬೆಳೆಸಬೇಕು, ಸಹಜವಾಗಿ ತಿನ್ನಬೇಕು, ಸಹಜವಾಗಿ ಅನುಸಂಧಾನ ಮಾಡ್ಕೋಬೇಕು ನಮ್ಮ ಜೀವನ ಶೈಲಿ. ಸೊ ಇದಕ್ಕೆ ಬೇಕಾಗಿರೋ ಅಂಶಗಳನ್ನ ನಾವು ಯಾವ ರೋಗಕ್ಕೆ ಹೆಂಗೆ ಹೊರಗಡೆ ಬರಬೇಕು, ಈ ಸಿರಿಧಾನ್ಯಗಳಲ್ಲಿ ಈ ಅದ್ಭುತವಾದ ಔಷಧಿ ತತ್ವ ಇದೆ ಅಂತ ನಾವು 20 ವರ್ಷದಿಂದ ಪ್ರಾಯೋಗಿಕವಾಗಿ ತುಂಬಾ ಜನ ರೋಗಿಗಳಿಗೆ ಕೊಟ್ಟು ಅವರು ವಾಸಿ ಮಾಡಿಕೊಳ್ಳೋದನ್ನ ಕಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಾನು ಈಗ ಒಂದು ಮುಖ್ಯವಾಗಿ ಈಗ ಎಲ್ಲಾ ಜನರನ್ನು ಕಾಡ್ತಾ ಇರೋದು ರೋಗ 100ಕ್ಕೆ 30 ಜನಕ್ಕೆ ಕಾಡ್ತಾ ಇದೆ. 30% ಶೇಕಡ. ಎಸ್, ಹಳ್ಳಿಗಳಲ್ಲಿ ಹರಡ್ಬಿಟ್ಟಿದೆ. ಹಳ್ಳಿಯಲ್ಲಿ ಮಧುಮೇಹ ರೋಗಿಗಳಿದ್ದಾರೆ, ಹಳ್ಳಿಯಲ್ಲಿ ಕ್ಯಾನ್ಸರ್ ರೋಗಿಗಳಿದ್ದಾರೆ, ಹಳ್ಳಿಯಲ್ಲಿ ಥೈರಾಯ್ಡ್ ರೋಗಿಗಳಿದ್ದಾರೆ. ಪ್ರತಿ ಒಂದು ಊರಿನಲ್ಲಿ ರಕ್ತಹೀನತೆ ಇದ್ದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಓಡಾಡ್ತಾ ಇದ್ದಾರೆ. ಸೊ ಈ ತರ ಭಯಾನಕವಾದ 4-5 ಕಾಯಿಲೆಗಳ ಬಗ್ಗೆ ನಾವು ನೆಕ್ಸ್ಟ್ ಒಂದು 10-15 ನಿಮಿಷ ಮಾತಾಡೋಣ. ರಕ್ತಹೀನತೆ ಅತಿ ಮುಖ್ಯವಾದ ಪ್ರಾಬ್ಲಮ್. ಇಡೀ ಭಾರತ ದೇಶದಲ್ಲಿ ಎಲ್ಲರನ್ನೂ ಕಾಡ್ತಾ ಇದೆ. ರಕ್ತಹೀನತೆಯನ್ನು ನಾವು ಮೊದಲ ಹಂತದಲ್ಲೇ ಅದನ್ನ ಟ್ಯಾಕಲ್ ಮಾಡಿ ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಈ ಗವರ್ಮೆಂಟ್ ಅವರು? ಐರನ್ ಟ್ಯಾಬ್ಲೆಟ್ ಕೊಡ್ತೀವಿ, ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಕೊಡ್ತೀವಿ, ಈ ತರ ಪಾಲಿಸಿಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನು, ಮತ್ತೆ ಒಂದು ಟ್ಯಾಬ್ಲೆಟ್, ಐರನ್ ಟ್ಯಾಬ್ಲೆಟ್ ಯಾರಾದ್ರೂ ರಕ್ತಹೀನತೆಯನ್ನ ಸರಿದೂಬೇಕಾಗುತ್ತೆ. ಅದು ಸತತವಾಗಿ ನಾವು 3 ತಿಂಗಳಿಗೊಮ್ಮೆ ರಕ್ತದ ಎಲ್ಲಾ ಅಂಶಗಳು ಉತ್ಪಾದನೆ ಆಗ್ತಾ ಇರಬೇಕು, ಅದು ರೀಸೈಕಲ್ ಆಗ್ತಾ ಇರಬೇಕು. ಅಂದ್ರೆ ಅದಕ್ಕೆ ಬೇಕಾಗಿರೋ ಒಳ್ಳೆ ಅಂಶಗಳನ್ನ ನಮ್ಮ ಆಹಾರದಲ್ಲಿ ಒದಗಿಸ್ಕೋಬೇಕು. ಅದಕ್ಕೆ ಬೇಕಾಗಿರೋ ಕಬ್ಬಿಣ ಅಂಶ, ಅದಕ್ಕೆ ಬೇಕಾಗಿರೋ ಫೋಲಿಕ್ ಆಸಿಡ್, ಅದಕ್ಕೆ ಬೇಕಾಗಿರೋ ವಿಟಮಿನ್ ಅಂಶಗಳು ಎಲ್ಲಾನು ನಮಗೆ ತರಕಾರಿ, ಸೊಪ್ಪು, ಸಿರಿಧಾನ್ಯಗಳಿಂದ ಸಿಗ್ತವೆ. ಸೊಪ್ಪುಗಳು ಬಹಳ ಒಳ್ಳೆ, ಸೊಪ್ಪುಗಳು ಅತಿ ಮುಖ್ಯವಾದ ಹಳ್ಳಿಗಳಲ್ಲಿ ಇರುತ್ತೆ. ಸೊ ಈಗ ರಕ್ತಹೀನತೆ ತುಂಬಾ ಇದೆ, ಹಿಮೋಗ್ಲೋಬಿನ್ 7-8 ಇಂತ ಇರೋರು ತುಂಬಾ ಜನ ಇದ್ದಾರೆ. ಏನಾಗತ್ತೆ ಆ ಥರ ಇದ್ದವ್ರಿಗೆ? ಆ ರಕ್ತವೇ ನಮ್ಮ ಶ್ವಾಸಕೋಶದಿಂದ ಆಮ್ಲಜನಕವನ್ನ ತಗೊಂಡೋಗಿ ಜೀವಕೋಶ ಒಳಗಡೆ ಗ್ಲೂಕೋಸ್ ಅನ್ನ ಸುಟ್ಟು ಶಕ್ತಿ ಕೊಡೋದಕ್ಕೆ ಬೇಕಾಗಿರೋ ಅಂಶಗಳನ್ನ ಒದಗಿಸುತ್ತೆ. ಸೊ ಆ ಐರನ್, ಆ ಕಬ್ಬಿಣ ಅಂಶ ಕೆಂಪು ರಕ್ತ ಕಣಗಳಲ್ಲಿ ಇಲ್ಲ ಅಂದ್ರೆ ಆ ಜೀವಕೋಶಗಳಲ್ಲಿ ಆಕ್ಸಿಜನ್ ಗ್ಲೂಕೋಸ್ ನ ಬರ್ನ್ ಮಾಡೋದಾಗೋದಿಲ್ಲ, ಶಕ್ತಿನೇ ಬರೋದಿಲ್ಲ. ಸೊ ರಕ್ತಹೀನತೆಯಿಂದ ನರಳ್ತಾ ಇರೋರಿಗೆ ಯಾವ ಕೆಲಸ ಮಾಡೋದಕ್ಕೂ ಉತ್ಸಾಹ ಇರೋದಿಲ್ಲ, ಸುಸ್ತಾಗಿರ್ತಾರೆ. ಏನು ಕೆಲಸ ಮಾಡಿ 4 ಹೆಜ್ಜೆ ಹಾಕಿದ್ರೆ ಬಿದ್ದೋಗ್ತೀವಿ. ಅಂದ್ರೆ ಆಕ್ಸಿಜನ್ ಕೆಪಾಸಿಟಿ ಟು ಹೋಲ್ಡ್ ಆಕ್ಸಿಜನ್, ಅಂದ್ರೆ ಶ್ವಾಸ ತಗೊಳ್ಳೋದಕ್ಕೂ ಶಕ್ತಿ ಇರೋದಿಲ್ಲ. ಇಂಥ ಭಯಾನಕವಾದ ಕಾಯಿಲೆ ಯಾಕೆ ಬರ್ತಾ ಇದೆ ಅಂದ್ರೆ ನಾವು ನಮಗೆ ಬೇಕಾಗಿರೋ ಆ ಫೋಲಿಕ್ ಆಸಿಡ್, ಆ ಐರನ್ ಅಂಶ, ಕಬ್ಬಿಣ ಅಂಶವನ್ನ ಒದಗಿಸ್ಕೊಳ್ಳೋದು. ಇದೆಲ್ಲ ಸರಾಗವಾಗಿ ಯಾರಿಗೂ ಟ್ಯಾಬ್ಲೆಟ್ ಕೊಡ್ಬೇಕಾಗಿಲ್ಲ, ಮಾಡ್ಬೇಕಾಗಿದ್ದಿಷ್ಟೇ. ಎಲ್ಲರೂ ಕೇಳಿಸ್ಕೊಳ್ರಿ. ಇಡೀ ಭಾರತ ದೇಶ ಜನರಿಗೆ ಅತಿ ಸರಳವಾದ ಸುಲಭ ಉಪಾಯ ಇದು. 15 ಗ್ರಾಮ್ ಕ್ಯಾರೆಟ್, 15 ಗ್ರಾಮ್ ಬೀಟ್ರೂಟ್, 1 ನೆಲ್ಲಿಕಾಯಿ, ಇಲ್ಲ ಅಂದ್ರೆ ಸೀಬೆಹಣ್ಣು, 3 ಹಾಕಿ 1/4 ಲೀಟರ್ ನೀರಿನಲ್ಲಿ ಜ್ಯೂಸ್ ಮಾಡಿ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಕುಡೀರಿ. 30 ದಿವಸ ಕುಡೀರಿ. ನಿಮ್ಗೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಏರಕ್ಕೆ ಶುರು. 4 ಭಾಗಗಳು, ಅದು ವೈಟ್ ಬ್ಲಡ್ ಸೆಲ್ಸ್, ರೆಡ್ ಬ್ಲಡ್ ಸೆಲ್ಸ್, ಪ್ಲಾಸ್ಮಾ, ಪ್ಲೇಟ್ಲೆಟ್ಸ್ ಎಲ್ಲಾನು ಸಮತೋಲನವಾಗಿ ಆಗಕ್ಕೆ ಶುರು. ಮತ್ತೆ ಸಾಯಂಕಾಲ ಹೊತ್ತು ಅರೌಂಡ್ 5:30-6 o'clock, ಮತ್ತೆ ರಾತ್ರಿ ಊಟ ಮಾಡಕ್ ಮುಂಚೆ 1 ಲೋಟ ಮಜ್ಜಿಗೆ, ದೇಸಿ ಹಾಲಿಂದ ಮಾಡಿರೋ ಮಜ್ಜಿಗೆ, ಮೊಸರು, ಕರಿಬೇವಿನ ಸೊಪ್ಪು 10 ಎಲೆ ಜಜ್ಜಿಬಿಟ್ಟು ಹಾಕಿ ಒಂಚೂರು ಉಪ್ಪು ಹಾಕೊಂಡು ಡೈಲಿ 1 ಲೋಟ ಸಾಯಂಕಾಲ. ಇಷ್ಟೇ ಮಾಡ್ಬೇಕಾಗಿತ್ತು. ಯಾರು ಏನು ಟ್ಯಾಬ್ಲೆಟ್ ಕೊಡೋ ಅಗತ್ಯ ಇಲ್ಲ. ಸೊ
10 ಗ್ರಾಮ್ ಕ್ಯಾರೆಟ್ 15 ಗ್ರಾಮ್ ಕ್ಯಾರೆಟ್ ಎಷ್ಟು ಇಷ್ಟ ಬೆಳಗ್ಗೆ ಹೊತ್ತು 30 ದಿವಸ. ಇಲ್ಲ ಬೆಳಗ್ಗೆ ನನಗೆ ಆಗೋದಿಲ್ಲ ಜ್ಯೂಸ್ ಕುಡಿಯೋದಂದ್ರೆ ಸಾಯಂಕಾಲ ಕುಡಿಯೋದು. ಬೆಳಗ್ಗೆ ಮಜ್ಜಿಗೆ ಕುಡಿ. ಬೆಳಗ್ಗೆ ಮಜ್ಜಿಗೆ ಕುಡಿ, ಏನು ತೊಂದರೆ ಇಲ್ಲ. ನನಗೆ ಮಜ್ಜಿಗೆ ಬೇಡ ಅಂದ್ರೆ ತೆಂಗಿನಕಾಯಿ ಹಾಲು ಹೆಪ್ಪಗೆ ಹಾಕೊಂಡ್ರು ಮಜ್ಜಿಗೆ ಆಗುತ್ತೆ. ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕೊಂಡು ಕುಡಿ. ಇಲ್ಲ ರಾಗಿ ಹಾಲು, ಇಲ್ಲ ಸಜ್ಜೆ ಹಾಲು, ಇನ್ನೂ ಒಳ್ಳೇದು. ಇನ್ನೂ ಒಳ್ಳೇದು, ಹಸು ಹಾಲಿಗಿಂತ ಬೆಸ್ಟ್. ಸೊ ಯಾವುದೇ ಹಾಲಿಂದ ನೀವು ಹೆಪ್ಪಗೆ ಹಾಕೊಂಡು ಮಜ್ಜಿಗೆ ಮಾಡಿಕೊಂಡು ಕರಿಬೇವಿನ ಸೊಪ್ಪು ಹಾಕೊಂಡು ಕುಡಿ. ನಾನು ಹೇಳೋದು ಎಲ್ಲರಿಗೂ ಸಿಗುವಂತ ಪದಾರ್ಥಗಳು. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಮಾಡ್ಬೋದು. ಎಲ್ಲರೂ ಮಾಡ್ಬೋದು, ಮನೆಯಲ್ಲೇ ಮಾಡ್ಕೋಬೇಕು. ನೀವು ಎಲ್ಲಿಂದಾನು ಯಾರ ಹತ್ರನೂ ಕೊಂಡ್ಕೊಳ್ಳೋ ಅಗತ್ಯ ಇಲ್ಲ. 5 ನಿಮಿಷ ಕೆಲಸ. ರಕ್ತಹೀನತೆ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ಸ್ ನಮ್ಮ ಭಾರತ ದೇಶದಲ್ಲೇ ಅಲ್ಲ, ಎಲ್ಲಾ ಕಡೆ. ಇದು ದುಡ್ಡು ಇರೋರ ಹತ್ರನೂ ಈ ಪ್ರಾಬ್ಲಮ್ ಇದೆ, ದುಡ್ಡು ಇಲ್ಲದೆ ಇರೋರ ಹತ್ರನೂ ಕಾಡ್ತಾ ಇದೆ. ಯಾಕಂದ್ರೆ ನಾವು ತಿಂತಾ ಇರೋ ಪದಾರ್ಥಗಳಲ್ಲಿ ರಕ್ತವನ್ನ ಸರಿಯಾಗಿ ಉತ್ಪಾದನೆ ಮಾಡೋ ಅಂಶಗಳು ಕಳೆದ 20-30 ವರ್ಷಗಳಲ್ಲಿ ಮಿಸ್ಸಿಂಗ್ ಇದೆ, ಇಲ್ವೇ ಇಲ್ಲ. ಸೊ ಇಷ್ಟು ಮಾಡ್ರಿ, ರಕ್ತಹೀನತೆ ಇಂದ ಹೊರಗಡೆ ಬರ್ಬೋದು. 30 ದಿವಸಕ್ಕೆ ನಿಮಗೆ ಬದಲಾವಣೆಗಳು ಗೊತ್ತಾಗ್ತವೆ. ನಮ್ಮ ಹೆಣ್ಣು ಮಕ್ಕಳಿಗೆ ಈ ಒಂದು ಕಾರಣದಿಂದ ಮುಟ್ಟಾಗೋ ಸಮಯದಲ್ಲಿ ರಕ್ತ ಹರಿತಾ ಇದೆ, ನಿಲ್ಲೋದಿಲ್ಲ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ, ರಕ್ತಹೀನತೆ ಹೆಚ್ಚಾಗಿದೆ. ಸೊ ಇದಕ್ಕೆ ಮೂಲಭೂತವಾಗಿ ಹಿನ್ನೆಲೆ ಇಷ್ಟೇ, ರಕ್ತಹೀನತೆ ಅತಿ ಮುಖ್ಯವಾದ ಕಾರಣ. ಸೊ ರಕ್ತಹೀನತೆಯನ್ನು ನಾವು ನೀಗಿಸ್ಕೊಂಡ್ರೆ ಮಿಕ್ಕಿದ್ದು ಪ್ರಾಬ್ಲಮ್ಸ್ ಈಸಿಯಾಗಿ ಸೆಟಲ್ ಆಗುತ್ತೆ. ಸೊ ರಕ್ತಹೀನತೆ ಬಗ್ಗೆ ಎಲ್ಲರೂ ತುಂಬಾ ಗಮನ ಕೊಡಿ. ಇಷ್ಟು ಅಂಶಗಳನ್ನ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳಿ. ಅದಕ್ಕೆ ಆರ್ಕ ಅಕ್ಕಿ ತುಂಬಾ ಉಪಯುಕ್ತವಾಗುತ್ತೆ. ರಕ್ತದ್ದು ಏನಾದರೂ ತೊಂದರೆ ಇರಲಿ, ಅದು ಬ್ಲಡ್ ಕ್ಯಾನ್ಸರ್ ಇರ್ಬೋದು, ವಿಷಮ ಜ್ವರಗಳು ಇರ್ಬೋದು, ಅಥವಾ ಇಲ್ಲಿಗೆ ಹೋದಾಗ ಅಲ್ಲಿಗೆ ಹೋದಾಗ ಆಟೋ ಇಮ್ಯೂನ್ ಡಿಸೀಸಸ್, ಯಾವಾಗಂದ್ರೆ ಯಾವಾಗ ಸೀನೋದು, 20, 30, 40 ಸೀನ್ ಬರೋದು, ಇಲ್ಲ ಮೈ ಮೇಲೆ ಗಂದೆ ಬರೋದು ಇದ್ದಕ್ಕಿದ್ದಂಗೆ, ಇಲ್ಲ ಹೋಗ್ತಾ ಇದ್ರೆ ಗಾಳಿ ಸ್ವಲ್ಪ ಜಾಸ್ತಿ ಆದ್ರೆ ಮೈ ಎಲ್ಲ ಗಂದೆ ಬಂದ್ಬಿಡುತ್ತೆ, ಕೆರ್ಕೋದು. ಇವೆಲ್ಲ ಆಟೋ ಇಮ್ಯೂನ್ ಡಿಸೀಸಸ್ ಅಂತ. ಇಂಥದಕ್ಕೆಲ್ಲ ಆರ್ಕ ಅಕ್ಕಿ ಇಂದ ಅಂಬಲಿ ಕುಡಿದ್ರೆ ದಿವಸ 1 ಲೋಟ, 21 ದಿವಸಕ್ಕೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗೋಕೆ ಶುರುವಾಗುತ್ತೆ. ಅಂದ್ರೆ ಈ ರಕ್ತಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇರಲಿ, ನಿಮಗೆ ಆರ್ಕ ಅಕ್ಕಿಯಲ್ಲಿದ್ದ ಆ ನಾರಿನ ಅಂಶ ಅಷ್ಟು ಅದ್ಭುತಗಳನ್ನು ನಿಮಗೆ ಕೊಟ್ಟು ವಾಸಿ ಮಾಡೋಕೆ ಶುರು ಮಾಡುತ್ತೆ. ಸೊ ಇದನ್ನೆಲ್ಲರೂ ಅರ್ಥ ಮಾಡ್ಕೊಂಡು, ಆರ್ಕ ಅಕ್ಕಿ ಆ ಹೊಟ್ಟಿನಲ್ಲಿ, ಆ ನಾರಿನಲ್ಲಿ 9% ಇದೆ. 100 ಗ್ರಾಮ್ ನೀವು ಆರ್ಕ ಅಕ್ಕಿ ತಿಂದ್ರೆ 9% ಡ್ರೈ ಫೈಬರ್. ಅದನ್ನ ನೆನೆಸಿ ಅಡಿಗೆ ಮಾಡ್ಕೊಂಡು ತಿಂದಾಗ ಹತ್ರ ನಿಮ್ಗೆ 50 ಗ್ರಾಮ್ ನಾರಿನ ಅಂಶ ಸಿಗುತ್ತೆ. ನೀರನ್ನು ಹೀರ್ಕೊಂಡ್ಬಿಡುತ್ತೆ, 1ಕ್ಕೆ 5 ಪಟ್ಟು ನೀರನ್ನು ಹೀರ್ಕೊಂಡ್ಬಿಡುತ್ತೆ ಈ ನಾರು. ಆ ಹೈಡ್ರೇಟೆಡ್ ಫೈಬರ್ ಅಂತಾರೆ. ಆ ಹೈಡ್ರೇಟೆಡ್ ಫೈಬರ್ ಈಸ್ ದ ಮಿರಕಲ್ ದಟ್ ಯು ಕ್ಯಾನ್ ಗಿವ್ ಟು ಯುವರ್ ಬಾಡಿ. ಒಬ್ಬ ಮನುಷ್ಯನಿಗೆ ಎಷ್ಟು ಗ್ರಾಮ್ ಫೈಬರ್ ಬೇಕು? ಹತ್ರ 40 ರಿಂದ 50 ಗ್ರಾಮ್ ಹೈಡ್ರೇಟೆಡ್ ಒಂದು ದಿವಸಕ್ಕೆ. 2-3 ಊಟದಲ್ಲಿ ಅಷ್ಟು ಆರಾಮಾಗಿ ಸಿಗುತ್ತೆ. ಅದು ಸಿರಿಧಾನ್ಯಗಳನ್ನ ತಿನ್ನೋದ್ರಿಂದ ಸಾಧ್ಯ. ಅದಕ್ಕೆ ಸಿರಿಧಾನ್ಯಗಳು ಅತಿ ಮುಖ್ಯ ನಮ್ಮ ಆಹಾರಕ್ಕೆ ಅಂತ ನಾನು ಹೇಳಕ್ ಹೊರಟಿದ್ದೆ. ಈಗ ರಾಗಿ, ಜೋಳ, ಸಜ್ಜದಲ್ಲೂ ಇದೆ ನಾರು, ಬಟ್ ತುಂಬಾ ಕಮ್ಮಿ ಇದೆ, ತುಂಬಾ 1.2, 1.3, 2.7 ಅಷ್ಟು. ಸೊ ಅದು ನೀರನ್ನು ಹೀರ್ಕೊಂಡ್ರು 10 ಗ್ರಾಮ್ ಆಗುತ್ತೆ ಅಷ್ಟೇ, 5 ಟನ್. ಬಟ್ ನವಣೆ, ಸಾಮೆ, ಆರ್ಕ, ಊದಲು, ಕೊರ್ಲೆಯಲ್ಲಿ 8, ಆರ್ಕದಲ್ಲಿ 9, ನವಣೆದಲ್ಲಿ 8, ಮತ್ತೆ ಕೊರ್ಲೆಯಲ್ಲಿ 12.5, ಸಾಮೆಯಲ್ಲಿ 9.8, ಊದಲಲ್ಲಿ 10 ಗ್ರಾಮ್. ಅಂದ್ರೆ ಹತ್ರ 5 ಟೈಮ್ ಅಂದ್ರೆ ಮಿನಿಮಮ್ 40 ಗ್ರಾಮ್ಸ್ ಟು 65-70 ಗ್ರಾಮ್ಸ್ ಹೈಡ್ರೇಟೆಡ್ ಫೈಬರ್ ಅಂತ. ಒಂದ್ ದಿವಸಕ್ಕೆ 100 ಗ್ರಾಮ್ ಕೊರ್ಲು ತಿಂದ್ಬಿಟ್ರೆ ಹೈಡ್ರೇಟೆಡ್ ಫೈಬರ್ ಸಿಗುತ್ತೆ, ನಾರ್ಮಲ್ ಆಗ್ಬಿಡ್ತಾರೆ. ಅದು ಎಲ್ಲಾ ಕಲ್ಮಶಗಳನ್ನು ಶುದ್ಧ ಮಾಡುತ್ತೆ ನಿಮ್ಮ ಅಂಗಾಂಗಗಳಲ್ಲಿ. ಸೊ ಅದೇ ಅದ್ಭುತ ಇದೆ. ಅಂಡ್ ಇನ್ನೊಂದು ಆಯಾಮ ಏನಂದ್ರೆ, ಈ ಕೊರ್ಲೆ, ಸಾಮೆ, ನವಣೆಯಲ್ಲಿ ಸಾಲ್ಯುಬಲ್ ಫೈಬರ್, ಇನ್ಸಾಲ್ಯುಬಲ್ ಫೈಬರ್ ಅಂತ ಇದೆ. ಸಾಲ್ಯುಬಲ್ ಫೈಬರ್, ಇನ್ಸಾಲ್ಯುಬಲ್ ಫೈಬರ್ ಅಂದ್ರೆ ಕರಗ ನಾರು, ಕರಗದೆ ಇರೋ ನಾರು. ಅಂದ್ರೆ ಕೆಲವು ಸಣ್ಣ
ಪ್ರಮಾಣದಲ್ಲಿದ್ದ ಪರಮಾಣುಗಳು ಕರಗ್ತವೆ ನೀರಿನಲ್ಲಿ. ಆ ಫಿನಾಲಿಕ್ ಗ್ರೂಪ್ಸ್ ಹೆಚ್ಚಾಗಿರುವುದು ಲಿಗ್ನಾನ್ಸ್ ಅಂತಾರೆ. ಅವು ಕರಗಿದಾಗ ರಕ್ತದಲ್ಲೇ ತೇಲಾಡ್ತಾ ಇರ್ತವೆ. ಸೊ ಅಲ್ಲಿ ಇಲ್ಲಿ ಉಂಟಾಗುವ ಈ ಕಾರ್ಸಿನೋಜಿನಿಕ್ ಕೆಮಿಕಲ್ಸ್ ನ ಆ ಕ್ಷಣಕ್ಕೆ ಕ್ಲೀನ್ ಮಾಡ್ತಾ ಬರ್ತವೆ. ನೋಡ್ರಿ ಎಷ್ಟು ಅದ್ಭುತವಾದ ಗುಣಗಳು ಈ ಸಿರಿಧಾನ್ಯಗಳ ನಾರಿನಲ್ಲಿ ದೇವರು ಮಾಡಿಕೊಟ್ಟಿದ್ದಾರೆ. ಅದನ್ನ ಬಿಟ್ಟು ನಾವು ಈ ಕೆಟ್ಟಿರೋ ಗೋಧಿ, ಕೆಟ್ಟಿರೋ ಮೈದಾ ಹಿಟ್ಟು, ಈ ಕೆಟ್ಟಿರೋ ಬಿಳಿ ಅನ್ನದ ಊಟ ಮಾಡಿ ಇಲ್ಲದೆ ಇರೋ ಕಾಯಿಲೆಗಳನ್ನ ತರಿಸ್ಕೊಳ್ತಾ ಇದ್ದೀವಿ. ಈಗ ಸಿರಿಧಾನ್ಯಗಳಿಗೆ 10,000 ವರ್ಷಗಳ ಇತಿಹಾಸ ಇದೆ. ಎಸ್, ಇತಿಹಾಸ ಇದೆ, ಎಲ್ಲರೂ ತಿನ್ಕೊಂಡು ಬರ್ತಾನೆ ಈ ಅಕ್ಕಿ ಗೋಧಿ 200-300 ವರ್ಷಗಳಷ್ಟೇ. ಎಲ್ಲಿ 800-300 ಸರ್? ಈಗ ನೀವೆಲ್ಲ ತಿನ್ನೋದು 60-70 ವರ್ಷ. ಗ್ರೀನ್ ರೆವಲ್ಯೂಷನ್ ಆದ್ಮೇಲೆ ಕಾಂಟ್ರಿಬ್ಯೂಷನ್. ಕಾರಕವಾದ ಧಾನ್ಯಗಳನ್ನ ಟೆಕ್ನಾಲಜಿ ಹೆಸರಿನಲ್ಲಿ ನಮ್ಮ ಮೇಲೆ ಹೇರಿದ್ದಾರೆ. ಅದು ತಪ್ಪು, ಅದೊಂದೇ ಅಲ್ಲ. ಈಗ ನೋಡ್ರಿ ಮೋಸ ಎಲ್ಲಾಗಿದೆ. 70% ಜನ ರೈತರು ಬೆಳೆಸೋ ಪದಾರ್ಥಗಳನ್ನೆಲ್ಲ ಆಹಾರ ಅಲ್ಲ ಅಂತ ಲೇಬಲ್ ಮಾಡಿದ್ದಾರೆ ಈ ಗ್ರೀನ್ ರೆವಲ್ಯೂಷನ್ ಆದ್ಮೇಲೆ. ಈ ಮೋಸ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ 70% ರೈತರು ಕೆಲಸ ಇಲ್ಲದೆ ಇರಂಗೆ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ನೀರ್ ಕಟ್ಟಿ ಬೆಳೆಸಿ ಫರ್ಟಿಲೈಸರ್ ಹಾಕಿ ಕ್ರಿಮಿಕೀಟ ಕಳೆನಾಶಕ ಪದಾರ್ಥಗಳನ್ನ ಹಾಕಿ ಬೆಳೆದವ್ರು ಮಾತ್ರ ರೈತರ. ಅವರು ಪ್ರೊಡ್ಯೂಸ್ ಮಾಡೋದು ಮಾತ್ರ ಊಟ, ಮಿಕ್ಕಿದ್ದೆಲ್ಲ ಊಟ ಅಲ್ಲ ಅಂತ ಹೇಳಿ ಇಲ್ಲಿ ಅತಿ ಭಯಾನಕವಾದ ಮೋಸ ಆಗಿರೋದು. ಆರೋಗ್ಯದ ಒಂದು ಮೋಸ ಒಂದು ಕಡೆ ಆದ್ರೆ, ನಮ್ಮ ಇಡೀ ರೈತಾಪಿ ಜನರನ್ನ 4 ಮಳೆ ಬಂದ್ರೆ ಬೆಳೆಗಳನ್ನ ಬೆಳೆಸ್ಕೊಂಡು ಊಟ ಮಾಡ್ಕೊಂಡು ತಿಂತಾ ಇರೋ ಎಲ್ಲಾ ರೈತರನ್ನು ಆರ್ಥಿಕವಾಗಿ ದರೋಡೆ ಮಾಡಿದ್ದು ಇಲ್ಲಿ. ಅವ್ರು ಬೆಳೆಸೋ ಪದಾರ್ಥಕ್ಕೂ ಯಾವುದು ಬೆಲೆ ಇಲ್ಲ ಅಂತ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಡಿಕ್ಲೇರ್ ಮಾಡಿದೆ. ಈ ಸಂಶೋಧಕರು ಹೇಳ್ಕೊಡ್ತಾ ಇದ್ದಾರೆ. ಇದು ಮೋಸ. ಸೊ ಯಾವುದೇ ಸೈಂಟಿಸ್ಟ್ ಆಗಿರ್ಲಿ, ಫಸ್ಟ್ ರೈತರು ಸಹಜವಾಗಿ ಬೆಳೆಯೋ ಪದಾರ್ಥಗಳನ್ನ ಬೆಳೆಸಿಕೊಂಡು ತಿನ್ನೋದು ವೈಜ್ಞಾನಿಕವಾದದ್ದು ಅಂತ ಹೇಳಕ್ಕೆ ಶುರು ಮಾಡ್ಬೇಕು. ರೈತ, ಭೂಮಿ ತಾಯಿ, ಕನ್ಸ್ಯೂಮರ್ಸ್ ಮೂರೇ. ಈಗ ನಾನು ಮಧ್ಯದಲ್ಲಿ ಯಾರು ಸೈನ್ಸ್ ಇದ್ರೆ ಹೆಲ್ಪ್ ಮಾಡ್ಬೇಕು. ಅವನಿಂದ ಅವನ ಜೀವನವನ್ನ ಕಿತ್ಕೋಬಾರ್ದು. ಈಗ ಆಗಿರೋದು ಸೈನ್ಸ್ ಹೆಸರಿನಲ್ಲಿ ಅವನ ಜೀವನದಿಂದ ಅವನು ಬೆಳೆಯೋ ಪದಾರ್ಥ ಬೆಳೆಯೋದು ಒಳ್ಳೇದೇ ಅಲ್ಲ, ಅದು ಬೇಡ ಅಂತ ಹೇಳಿದೀವಿ. ಅಪ್ಪಿತಪ್ಪಿ ಏನಾದ್ರೂ ಬೆಳೀತಾ ಇದ್ರೆ ಅದರ ಬೀಜವನ್ನ ತನ್ನ ಕೈಗೆ ತಗೊಂಡಿದ್ದಾರೆ ಈ ಕಂಪನಿಗಳು. ಸೊ ಇನ್ ದ ನೇಮ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿದ್ದಿದೆ, ಈ ಮೋಸ ನಡೆದಿದೆ. ಈ ಮೋಸ ಮತ್ತೆ ಮತ್ತೆ ನಡೆಯೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ರೈತರೇ ನಿಜವಾದ ವಿಜ್ಞಾನಿಗಳಾಗಬೇಕು. ಈಗ ರೈತರು ವಿಜ್ಞಾನಿಗಳಾಗಿಲ್ಲ, ಅವರೇ ವಿಜ್ಞಾನಿಗಳಾಗಬೇಕು. ಅವರೇ ಸುಭದ್ರತೆಯನ್ನ ಕಾಪಾಡ್ಕೋಬೇಕು. ಈ ಸೈಂಟಿಸ್ಟ್ಗಳ ಕೈಗೆ ಕೊಟ್ರೆ ಆಗೋದಿಷ್ಟೇ. ಇಲ್ಲಿ ತನಕ ಆಗಿದ್ದು ಅನಾಹುತ. ಆಹಾರ ಆಯಾಮದಲ್ಲಿ, ಕೃಷಿ ಆಯಾಮದಲ್ಲಿ, ಪರ್ಯಾವರಣ ಆಯಾಮದಲ್ಲಿ ನಾವೆಲ್ಲ ಹಾಳಾಗಿರೋದು ಈ ಸೈನ್ಸ್ ಅಂಡ್ ಟೆಕ್ನಾಲಜಿಯಿಂದ ಅಂತಾನೆ ಘಂಟಾಪಥವಾಗಿ ಹೇಳ್ಬೋದು. ಸೊಪ್ಪಿನ ಬೀಜನೂ ಮಾರ್ಕೆಟ್ ಇಂದ ತರ್ತಾ ಇದ್ದಾರೆ. ಆಯ್ತಾ, ಎಲ್ಲಾದು ನಾಚಿಕೆ ಕೆಟ್ಟಿದ್ದು ಅದು ಬೀಜಗಳು ತರೋದು. ಸೊ ಯಾರು ಯಾವನೇ ಟೆಕ್ನಾಲಜಿ ಇರ್ಲಿ, ರೈತನಿಂದ ಬೀಜಗಳನ್ನ ಕಿತ್ಕೊಳ್ಳೋ ವ್ಯವಸ್ಥೆ ಮಾಡ್ತಾ ಇದ್ದಾರ, ಅದು ಸೈನ್ಸ್ ಅಲ್ಲ, ಟೆಕ್ನಾಲಜಿ ಅಲ್ಲ, ಬರೀ ಕುತಂತ್ರ. ಡೇಂಜರ್ ಕುತಂತ್ರ. ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ರೈತನ ಕೈಯಿಂದ ಕಿತ್ಕೊಳ್ಳೋ ಒಂದು ದೊಡ್ಡ ಹುನ್ನಾರ. ಸೊ ಈ ಅಂಶಗಳು ರೈತರು ಅರ್ಥ ಮಾಡ್ಕೋಬೇಕು. ಅನುಕೂಲ ಅಂತ ಹೇಳಿ ಹೆಚ್ಚು ಇಳುವರಿ ಬರುತ್ತೆ, ಹೆಚ್ಚು ದುಡ್ಡು ಬರುತ್ತೆ ಅಂತ ಅನ್ಕೊಂಡು ಈ ಕಳ್ಳರ ಜಾಲಕ್ಕೆ ಬೀಳ್ತಾ ಇದ್ವಿ ನಾವು. ಬೀಳ್ಬಾರ್ದು. ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯವಾದ ಪದಾರ್ಥಗಳನ್ನ ನಾವು ಇಟ್ಕೋಬೇಕು. ಮಕ್ಕಳಿಗೆ, ಮುಂದಿನ ಪೀಳಿಗೆಗಳಿಗೆ ಹಸ್ತಾಂತರ ಮಾಡಬೇಕು. ಕಂಪನಿ ಬರಬಾರ್ದು. ಇನ್ ಬಿಟ್ವೀನ್ ಕಂಪನಿ ಯಾಕೆ ಬರಬೇಕು? ನಾವೆಲ್ಲ ಇನ್ನೊಂದು ನೋಡೋದಂದ್ರೆ, ಈ ಟೊಮೆಟೊ ತಗೊಳ್ಳಿ, ಬದನೆಕಾಯಿ ತಗೊಳ್ಳಿ, ಟೇಸ್ಟೇ ಇಲ್ಲ ಇದರಲ್ಲಿ. ನಮ್ಮ ನಾಟಿ ಎಷ್ಟು ಹೆಲ್ತಿ, ಎಷ್ಟು ಇರುತ್ತೆ, ವೆರಿ ಟೇಸ್ಟಿ. 3 ಮೂಲಂಗಿ ಹಾಕ್ಬಿಟ್ರೆ 1 kg ಆಗ್ಬಿಡುತ್ತೆ. 3-4 ಮೂಲಂಗಿ 1 kg, 4-5 ಟೊಮೆಟೊ 1 kg ಟೊಮೆಟೊ. ಟೇಸ್ಟ್ ಇಲ್ಲ, ಆರೋಗ್ಯ ಇಲ್ಲ. ಅದು ಒಂದು.
ಎರಡು ಸಮಸ್ಯೆ ಆಗ್ತದೆ. ಈ 2 ಸಮಸ್ಯೆಗಳಲ್ಲ, ಆಕ್ಚುಲಿ ಇದು 4 ಸಮಸ್ಯೆಗಳಿದೆ. ಅದನ್ನ ಬೆಳೆಯೋದೊಂದು ದೊಡ್ಡ ಸಮಸ್ಯೆ. ಬೆಳೆಯೋದೊಂದು ದೊಡ್ಡ ನೀರು ಜಾಸ್ತಿ ಬೇಕು, ಕೆಮಿಕಲ್ಸ್ ಬೇಕು, ಅದರಿಂದ ಪರ್ಯಾವರಣ ಹಾಳಾಗುತ್ತೆ, ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಹೆಲ್ತ್ ಹಾಳಾಗುತ್ತೆ. ಆರೋಗ್ಯ ಆಯಾಮ ಒಂದು, ಕೃಷಿ ಆಯಾಮ ಒಂದು, ರೈತರ ಆಯಾಮ ಒಂದು, ಪರ್ಯಾವರಣದ ಆಯಾಮ ಒಂದು. ಇಡೀ ಗ್ಲೋಬಲ್ ವಾರ್ಮಿಂಗ್ಗೆ ಮೂಲಭೂತವಾಗಿ ಈ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್, ಕೃಷಿ ಪದ್ಧತಿಗಳೇ ಮೂಲ ಕಾರಣ. ಸೊ ಇದನ್ನೆಲ್ಲ ಬದಲಾವಣೆಗಳು ಮಾಡಿಕೊಳ್ಳೋ ಒಂದು ಸಮಯ ನಮಗೆ ಬೇಕಾಗಿದೆ, ಈಗ ಬಂದಿದೆ. ಸೊ ಮತ್ತೆ ನಾವು ಇವರ ಕೈಗೆ ಸಿಕ್ಕಾಕೋಬಾರದು. ಸೊ ಒಳ್ಳೆ ಆಹಾರವನ್ನು ಬೆಳೆಸ್ಕೊಳ್ಳೋಣ, ನಮ್ಮ ರೈತರ ಒಂದು ಆರ್ಥಿಕ ಸ್ಥಿತಿಯನ್ನ ಬೇರೆ ಕೈಗೆ ಕೊಡದೇ ಇರಂಗೆ ನೋಡ್ಕೋಬೇಕು. ಅದು ಯಾವಾಗ ಆಗತ್ತೆ? ಯಾವಾಗ ಬೀಜಗಳು ನಮ್ಮ ರೈತರ ಕೈಯಲ್ಲಿ ಇದ್ದಾಗ. ನಮ್ಮ ಮನೆಗಳ ರೈತರ ಮೇಲೆ ಇರಬೇಕು. ಎಸ್, ರೈತರು ಡಿಸೈಡ್ ಮಾಡಬೇಕು, ರೈತರ ಕೈಯಲ್ಲಿ ಇರಬೇಕು ಬೀಜ. ಸೊ ಯಾವುದೇ ಒಂದು ಪಾಲಿಸಿ ರೈತರ ಕೈಯಿಂದ ಬೀಜಗಳನ್ನ ಕಿತ್ಕೊಳ್ಳೋ ಸ್ಥಿತಿಯನ್ನ ಉಂಟು ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಮೋಸ ಶುರುವಾಗಿದೆ ಅಂತ. ಹೆಸರಿಗೆ ಕೆಲವರಿಗೆ ದುಡ್ಡು ಬರ್ತಾ ಇದೆ ಅಂತ ತೋರಿಸ್ಬೋದು. ಪ್ರಗತಿಪರ ರೈತರು ಇಷ್ಟು ದುಡ್ಡು ಮಾಡಿದ್ದಾರೆ, ವರ್ಷಕ್ಕೆ 20 ಲಕ್ಷ ಮಾಡ್ತಾ ಇದ್ದಾರೆ, ವರ್ಷಕ್ಕೆ. ಇದೆಲ್ಲ ನಾನ್ ಸೆನ್ಸ್, ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಈಗ 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 ನೋಡಿ, ಕ್ರೀಡಾಪಟುಗಳನ್ನ ತೋರಿಸಿ ನೋಡಪ್ಪ ಅವನು ಎಷ್ಟು ದುಡ್ಡು ಮಾಡ್ತಾ ಇದ್ದಾನೆ ಅಂತ ಎಲ್ಲ. ಸೊ ಇದೆಲ್ಲ ಅಗ್ರಿಕಲ್ಚರಲ್ ಟೆಕ್ನಿಕ್ಸ್ ಅನ್ನ ಒಂದು ದೊಡ್ಡ ಆಯಾಮದಲ್ಲಿ ಮಾರಾಟ ಮಾಡೋ ಒಂದು ದೊಡ್ಡ ಹುನ್ನಾರ ಇದು. ಒಂದು ರೈತನನ್ನ ತೋರಿಸೋದು, ಓ ಇವನು ಇಷ್ಟು ದುಡ್ಡು ಮಾಡಿದ್ದಾನೆ, ಸೊ ಎಲ್ಲರೂ ಈ ಬೆಳೆ ಮಾಡ್ರಿ. ಅದು ತಪ್ಪು ಸಂದೇಶ. ಆರ್ಥಿಕ ಅಂಶವನ್ನು ಮುಂತಂದ್ಬಿಡ್ತಾರೆ. ಒಳ್ಳೆ ಕೃಷಿ ಪದ್ಧತಿಗಳು ಹಿಂದೆ ಈಗ ನೋಡಿ, ಎಲ್ಲಾರು ದಾಳಿಂಬೆ ಬೆಳೆಸಿರಿ, ಎಲ್ಲಾರು ದಾಳಿಂಬೆ ಬೆಳೆಸಿ ಅಂತ ಎಲ್ಲಾರು ದಾಳಿಂಬೆ ತಿಂತೀರಾ? ದಾಳಿಂಬೆ ತಿನ್ಕೊಂಡು ಏನಾಗ್ಬೇಕು? ಏನೂ ಆಗೋದಿಲ್ಲ, ಬರೀ ದಾಳಿಂಬೆ ತಿನ್ನಕ್ಕಾಗ. ಸೊ ರೈತ ಅಂದಮೇಲೆ ಫಸ್ಟು ಎಲ್ಲಾನು ಬೇಳೆಕಾಳು, ಎಣ್ಣೆಕಾಳು, ಸಿರಿಧಾನ್ಯ, ಸೊಪ್ಪು, ತರಕಾರಿ ಎಲ್ಲಾನು ಒಬ್ಬೊಬ್ಬ ರೈತ 1 ಎಕರೆದಲ್ಲಿ ತನ್ನ ಮನೆಗೆ ಬೇಕಾಗಿದ್ದನ್ನ ತಾನು ಬೆಳೆಸ್ಕೊಂಡು ತಿಂದು ಮಿಕ್ಕಿದ್ದನ್ನ ಬೇರೆಯವನ್ ಕೊಡುವಂತ ಒಂದು ವ್ಯವಸ್ಥೆಯನ್ನ ನಾವು ರೈತರ ತಲೆಗೆ ತುಂಬಬೇಕೇ ಹೊರತು ಈಗೇನಾಗಿದೆ, ಎಲ್ಲ ಮೋನೋ ಕಲ್ಚರ್. ಒಂದೇ ಬೆಳೆ ಬೆಳೀರಿ, 10 ಎಕರೆ 20 ಎಕರೆ, ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ. ನೀವು ದಾವಣಗೆರೆ ಸುತ್ತಮುತ್ತ ಬರೀ ಮುಸ್ಕಿನ್ ಜೋಳ, ಲಕ್ಷಾಂತರ ಎಕರೆ, GMO ಜೆನೆಟಿಕಲಿ ಮಾಡಿಫೈಡ್, ಲಕ್ಷಾಂತರ ಎಕರೆ. ಅದು ಮೋಸ ಆಗಿದೆ. ಸಮಸ್ಯೆ ಅದು. ನಾವು ಮಿಶ್ರ ಬೆಳೆಗಳಿಗೆ ಬರಬೇಕು. ಆ ಮಿಶ್ರ ಬೆಳೆಗಳಲ್ಲಿ ಬೆಳೆದ ಪದಾರ್ಥಗಳು ಸಹಜವಾಗಿರ್ತವೆ, ಆಹಾರ ಆರೋಗ್ಯಕರವಾಗಿರುತ್ತೆ, ನಮ್ಮ ಮಕ್ಕಳು ಸರಿಯಾಗಿ ಜೀವನ ಮಾಡಬೇಕು, ಮುಂದಿನ ಪೀಳಿಗೆಗಳಿಗೆ ಆರಾಮಾಗಿರ್ಬೇಕು ಅಂದ್ರೆ ಈ ಎಲ್ಲಾ ಅಂಶಗಳನ್ನ ನಾವು ಯೋಚನೆ ಒಟ್ಟಾರೆ ಸಮಗ್ರವಾಗಿ ಮಾಡುವ ಅಗತ್ಯ ಇದೆ. ಇದನ್ನ ನೀವೆಲ್ಲರೂ ಗಮನಿಸ್ಬೇಕು. ಯಾರು ಮುಖ್ಯವಾಗಿ ರೈತರು ಗಮನಿಸ್ಬೇಕು. ನಮ್ಮ ಹಳ್ಳಿಗಳಲ್ಲಿ ನಾವೇ ನಮ್ಮ ಆಹಾರವನ್ನ ಉತ್ಪಾದನೆ ಮಾಡ್ಕೊಂಡು ತಿನ್ಬೇಕು. ಈಗ ಮೋಸ ಏನಾಗಿದೆ, ನೀವೆಲ್ಲರೂ ಪಿಜ್ಜಾ ತಿಂತೀವಿ, ನೂಡಲ್ಸ್ ತಿಂತೀವಿ, ಬರ್ಗರ್ಸ್ ತಿಂತೀವಿ ಅಂತ ಹೊರಟಿದ್ದೀರಾ. ಆ ಪ್ಲಾಸ್ಟಿಕ್ ಕಪ್ಪುಗಳಲ್ಲಿ ಕಾಫಿ ಟೀ ಕುಡಿಯೋಕೆ ಹೊರಟಿದ್ದೀರಾ. ಪ್ಲಾಸ್ಟಿಕ್ ಚೀಲಗಳಲ್ಲಿ ಉಪ್ಪಿನಕಾಯಿ ತಗೊಂಡು ಬಂದು ಊಟ ಮಾಡಕ್ ಶುರು ಮಾಡಿದ್ದೀರಾ. ಇವೆಲ್ಲ ನೀವು ಮಾಡ್ತಾ ಇರೋ ದೊಡ್ಡ ದೊಡ್ಡ ತಪ್ಪುಗಳು. ಇವೆಲ್ಲ ನೀವು ಈ ಸಿಟಿಯವ್ರನ್ನ ನೋಡಿ ಕಲ್ತ್ಕೋತಾ ಇದ್ದೀರಿ. ಅವ್ರಿಗೂ ರೋಗ ಬರ್ತಾ ಇದೆ, ನಿಮಗೂ ರೋಗ ಬರ್ತಾ ಇದೆ. ನಿಮ್ಮ ಉಪ್ಪಿನಕಾಯಿ ನೀವೇ ಮಾಡ್ಕೊಳ್ರಿ. ನಿಮ್ ಸುತ್ತಮುತ್ತಲು ಬೆಳೆಯೋ 4 ನೆಲ್ಲಿಕಾಯಿ ಅಥವಾ ಮಾವಿನಕಾಯಿ ಅಥವಾ ಹುಣಸೆ ಹಣ್ಣಿಂದ ಎರ್ಲಿ ಹಣ್ಣು, ಕಿತ್ಲೆ ಹಣ್ಣು, ಎಲ್ಚೆ ಹಣ್ಣು, ಇವೆಲ್ಲ ಅದ್ಭುತವಾದ ಅಂಶಗಳು. ಸೊ ಇವೆಲ್ಲ ನಿಮಗೆ ಬೇಕಾಗಿರೋ ಪದಾರ್ಥಗಳು. ಇದನ್ನೆಲ್ಲ ಮರ್ತು ಹೋಗ್ತಾ ಇದೀವಿ ನಾವು. ಅವ್ರು ಕೊಡೋ ಆ ಪ್ಲಾಸ್ಟಿಕ್ ಚೀಲಗಳಲ್ಲಿ ಕೊಡೋ ಉಪ್ಪಿನಕಾಯಿ ಬರೀ ಕೆಮಿಕಲ್ಸ್. ಒಂದು ಈ ನಿಂಬೆ ಹಣ್ಣಿಗೆ ಕೆಮಿಕಲ್ ಹಾಕಿ ಕೊಡ್ತಾ ಇದ್ದಾರೆ. ಮಾವಿನಕಾಯಿ ಉಪ್ಪಿನಕಾಯಿ ಅಂತಾರೆ, ಬರೀ ಕೆಮಿಕಲ್ಸ್ ಕೊಡ್ತಾ ಇದ್ದಾರೆ. ಸೊ ಕೆಮಿಕಲ್ ಉಪ್ಪಿನಕಾಯಿ ತಿನ್ಬೇಡ್ರಿ. ನಿಮ್ಮ ಮನೆಯಲ್ಲಿ ನೀವೇ ನಿಜವಾದ ನಿಂಬೆ ಹಣ್ಣು, ನಿಜವಾದ ಮಾವಿನ ಹಣ್ಣು, ನಿಜವಾದ ಉಪ್ಪು ಹಾಕೊಂಡು ಉಪ್ಪಿನಕಾಯಿ ಮಾಡ್ಕೊಳ್ಳಿ. ಒಳ್ಳೆ ಗಾಣದ ಎಣ್ಣೆ ಹಾಕಿ, ವರ್ಷಾನುಗಟ್ಲೆ ಇರುತ್ತೆ. ಮಣ್ಣಿನ ಜಾಡಿಗಳು 20-30 ವರ್ಷ ಇರುತ್ತೆ. ಸೊ ಇವು ನಿಜವಾದ ಪದ್ಧತಿಗಳು. ಆರೋಗ್ಯಕ್ಕೆ
ಪೂರಕವಾದ ಅಂಶಗಳು. ಸೊ ಇದನ್ನೆಲ್ಲ ನೀವು ಸರಿಯಾಗಿ ಯೋಚನೆ ಮಾಡಿ, ಎಸ್ಪೆಷಲಿ ರೈತರು, ಮುಖ್ಯವಾಗಿ ರೈತರು ಈ ಆಹಾರ ಪದ್ಧತಿಗಳನ್ನು ರೂಢಿಸ್ಕೋಬೇಕು. ನೀವು ಸಿಟಿ ಜನರನ್ನು ನೋಡಿ ಅವ್ರೇನೋ ಮಾಡ್ತಾ ಇದ್ದಾರೆ, ಪಾಚ್ಕೊಳ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ. ಅವರು ಇದೆಲ್ಲ ಮಾಡಿಕೊಂಡು ರೋಗದಿಂದ ಆಸ್ಪತ್ರೆಗಳು ಸುತ್ತಲೂ ಸುತ್ತಾಡ್ತಾ ಇದ್ದಾರೆ. ನೀವು ಅದೇ ದಾರಿಗೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಆಗೋದು, ನಿಮ್ಮ ಭೂಮಿಯಲ್ಲಿ 4 ಎಕರೆ 3 ಎಕರೆ ಬರಡು ಭೂಮಿಯಲ್ಲಿ ನವಣೆ, ಸಾಮೆ, ಹುರ್ಲಿಕಾಳು, ಅಲಸಂದಿ ಕಾಳು, ಟೊಮೊಟೊ, ಬದನೆಕಾಯಿ, ತೊಂಡೆಕಾಯಿ ಇವೆಲ್ಲ ಬೆಳೆಸ್ಕೊಂಡು ತಿನ್ರಿ. ಎಳ್ಳು, ಹುಚ್ಚೆಳ್ಳೆಣ್ಣೆ ಕುಡಿಸಿ ಬುದ್ಧಿಮಾಂದ್ಯ ಮಕ್ಕಳನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ವಾಸಿ ಮಾಡ್ಕೋತಾ ಇದೀವಿ. ಎಳ್ಳು ತಿಂದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಸರಿ ಹೋಗ್ತವೆ. ವಾರಕ್ಕೆ ಒಮ್ಮೆ ಸಾಕು, ಒಂದಿಷ್ಟು ಲಡ್ಡು ತಿಂದ್ರೆ ಸಾಕು. ಸೊ ಈ ತರ ಅದ್ಭುತವಾದ ಗುಣಗಳಿರೋ ಈ ಪದಾರ್ಥಗಳು 4 ಮಳೆ ಬಂದ್ರೆ ಬೆಳಿತವೆ, ನಿಮ್ಮ ಸುತ್ತಮುತ್ತಲು ಬೆಳಿತವೆ. ಸೊ ಇದನ್ನೆಲ್ಲ ಗಮನಿಸ್ರಿ. ನಾವು ಈಗ ಮಾಡ್ತಾ ಇರೋದೇ ಅದು. ಈ ಹುಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಕುಸುಬೆ ಎಣ್ಣೆ, ಇವು ಅದ್ಭುತವಾದ ಎಣ್ಣೆಗಳು. ಎದ್ದುಗಾಣದಲ್ಲಿ ತಗೊಂಡು ಪ್ರತಿ ಹಳ್ಳಿಯಲ್ಲಿ, ಎವ್ರಿ ವಿಲೇಜ್ 3-4 ಗಾಣ ಆಗ್ಬೇಕು. ನಿಮ್ಮ ಎಣ್ಣೆ ನೀವೇ ಉತ್ಪಾದನೆ ಮಾಡ್ಕೊಳ್ಳಿ. ಯಾರಿಂದ ಎಲ್ಲಿಂದಾನು ಆ ಪ್ಲಾಸ್ಟಿಕ್ ಚೀಲಗಳಲ್ಲಿ ಯಾಕೆ ತಗೊಂಡ್ಬರ್ತೀರಾ ನೀವು? ಯಾವಾಗ ಈ ತರ ಮಾಡ್ತಿರೋ ನಿಮ್ಮ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳಾಗಿ ಹುಟ್ಟೋದಿಲ್ಲ. ಬುದ್ಧಿಮಾಂದ್ಯ ಮಕ್ಕಳಾಗಿ ಹುಟ್ಟಿದ್ರು ಈ ಎಣ್ಣೆ ತಿನ್ರಿ, ಈ ಎಣ್ಣೆಯಿಂದ ಅಡಿಗೆ ಮಾಡ್ಕೊಳ್ರಿ. ಕೊಬ್ಬರಿ ಎಣ್ಣೆಯಲ್ಲಿ ಪೂರಿ ಮಾಡ್ಕೊಳ್ರಿ, ಬೋಂಡ ಮಾಡ್ಕೊಳ್ರಿ, ನಿಮ್ಮ ಮಕ್ಕಳಿಗೂ ಕೊಡ್ರಿ. ಆರಾಮಾಗ್ತಾರೆ, ಸೂಕ್ಷ್ಮಗ್ರಾಹಿಗಳಾಗ್ತಾರೆ. ಆ ಒಳ್ಳೆ ಎಣ್ಣೆ ಹಂಗ್ ಮಾಡುತ್ತೆ. ಅದ್ರ ಜೊತೆಗೆ ನವಣೆ ಹಾಕಿ ನರಗಳನ್ನ ಮತ್ತೆ ಉತ್ತೇಜನ ಮಾಡುತ್ತೆ ನವಣೆ ಹಾಕಿ. ಸೊ ಇದನ್ನ ನೀವು ಗಮನಿಸಿರಿ. ಇದೆಲ್ಲ ನಾವು ಸಣ್ಣ ಪುಸ್ತಕ ರೂಪದಲ್ಲಿ ಮಾಡಿದೀವಿ. ಸುಜಯ್ ಅವರು ನಿಮಗೆ ಆ PDF ಕಳಿಸ್ಕೊಡ್ತಾರೆ. ಅವ್ರ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು. ಕೊನೆಯಲ್ಲಿ ನಿಮ್ಮ ವಾಟ್ಸಪ್ ಮೆಸೇಜ್ ಅನೌನ್ಸ್ ಮಾಡಿರ್ತೀವಿ. ಇದೆಲ್ಲ ನಾವು 4 ಅಂಶಗಳು ಅಂತ ಮಾತಾಡ್ಕೊಂಡು, ಒಂದು ರಕ್ತಹೀನತೆ, ನೆಕ್ಸ್ಟ್ ಮಧುಮೇಹ, ರಕ್ತಹೀನತೆ ಆಯ್ತು. ಬಟ್ ಇದೆಲ್ಲ ಎಲ್ಲದಕ್ಕೂ ಉಪಯೋಗ ಆಗತ್ತೆ. ರಕ್ತಹೀನತೆಗೂ ಉಪಯೋಗ ಆಗತ್ತೆ. ಈಗ ಮಧುಮೇಹ ರೋಗ ನೀವು ಅಕ್ಕಿ ಗೋಧಿ ನಿಲ್ಸಿದ್ರೆ ಸಾಕು. ಕಾಫಿ, ಟೀ, ಹಾಲು, ಸಕ್ಕರೆ, ಪ್ಲೇ ಬಾಡಿ, ನವಣೆ ಅಕ್ಕಿ, ಆರ್ಕ ಅಕ್ಕಿ, ಸಾಮೆ ಅಕ್ಕಿ, ಊದಲಕ್ಕಿ, ಕೊರ್ಲೆ ಅಕ್ಕಿ 2 ದಿವಸ ಬದಲಾವಣೆ ಮಾಡಿ ತಿನ್ರಿ. ಅಂಬಲಿ ಮಾಡ್ಕೊಂಡು ಕುಡೀರಿ. ಮೈಕ್ರೋಬಿಯಲ್ ಇಂಬ್ಯಾಲೆನ್ಸ್ ಹೋಗುತ್ತೆ. ಅಂಬಲಿ ಅಂದ್ರೆ ಏನು? ರಾತ್ರಿ ನೆನೆಸೋದು. ಯಾಕಂದ್ರೆ ನಾರಾಂಶ ಜಾಸ್ತಿ ಇದೆ. ನೆನೆಸ್ಬಿಟ್ಟು ಬೆಳಗ್ಗೆ ಕುದಿಸೋದು ಸಣ್ಣ ಉರಿಯಲ್ಲಿ. ಮಣ್ಣಿನ ಮಡಿಕೆಯಲ್ಲಿ ಕದ್ದರ ಬಟ್ಟೆ ಕಟ್ಬಿಟ್ಟು ಸಾಯಂಕಾಲ ತನಕ ಇಡ್ರಿ. ಅದನ್ನ ಅಂಬಲಿ ಅಂತೀವಿ. ಅದರಲ್ಲಿ ತುಂಬಾ ಸೂಕ್ಷ್ಮ ಜೀವಿಗಳು, ನಿಮ್ಗೆ ಹೊಟ್ಟೆಯಲ್ಲಿ ಒಳ್ಳೆ ಮಾಡೋ ಸೂಕ್ಷ್ಮ ಜೀವಿಗಳು ಬಂದು ಸೇರ್ಕೊಳ್ತವೆ. ಅದನ್ನ 2 ಲೋಟ ಕುಡೀರಿ ದಿವಸ. ಎಲ್ಲರಿಗೂ, ಕ್ಯಾನ್ಸರ್ ಇರೋರ್ಗು ಕೊಡ್ರಿ, ಮಧುಮೇಹ ಇರೋರ್ಗು ಕೊಡ್ರಿ, BP ಇರೋರ್ಗು ಕೊಡ್ರಿ, ಯಾರಿಗಾದ್ರೂ ಕೊಡ್ರಿ. 6 ವಾರದಲ್ಲಿ ರೋಗ ಆರಾಮಾಗೋಕ್ ಶುರು ಆಗುತ್ತೆ. ಅಷ್ಟೇ ನೀವು ಮಾಡ್ಬೇಕಾಗಿದೆ. 6 ತಿಂಗಳಲ್ಲಿ ನೀವು ಮಧುಮೇಹ ರೋಗದಿಂದ ದೂರ ಬರ್ಬೋದು. ಇನ್ಸುಲಿನ್ ತಗೊಳ್ತಾ ಇದ್ರು ಇನ್ಸುಲಿನ್ ಅನ್ನು ಬಿಸಾಕ್ಬೋದು ನಿಧಾನ. ಅಷ್ಟು ಸರಾಗವಾಗಿ ವಾಸಿ ಮಾಡ್ಕೋಬಹುದು. ಈ 5 ಧಾನ್ಯಗಳನ್ನ ತಿನ್ನೋದ್ರಿಂದ ಗ್ಲೂಕೋಸ್ ಅನ್ನ ನಿಯಂತ್ರಣದಿಂದ ನಿಧಾನವಾಗಿ ರಕ್ತಕ್ಕೆ ಬಿಡುಗಡೆ ಮಾಡೋ ಅದ್ಭುತವಾದ ರಚನೆ ಈ ಧಾನ್ಯಗಳಲ್ಲಿ ದೇವರು ಇಟ್ಟಿದ್ದಾರೆ ನಮಗೆ. ಸೊ ಗ್ಲೂಕೋಸ್ ಕಂಟ್ರೋಲ್ ಬಂದ್ಬಿಡುತ್ತೆ. ಒಂದ್ ಸತಿ ಕಂಟ್ರೋಲ್ ಬರಕ್ ಶುರು ಆಯ್ತು, ನಿಮ್ಮ ದೇಹದಲ್ಲಿ ಎಲ್ಲ ಒಳ್ಳೇದಾಗೋಕ್ ಶುರು ಆಗುತ್ತೆ. ಹೆಚ್ಚಿನ ಕೊಬ್ಬು ಇರೋದಿಲ್ಲ. ಎಷ್ಟು ಬೇಕೋ ಅಷ್ಟು ತಯಾರಾಗುತ್ತೆ. ಎಷ್ಟು ಬೇಕೋ ಅಷ್ಟು ನಿಮ್ಮ ಕಾಲೇಯ ಅಂದ್ರೆ ಯಕೃತ್ ಕೆಲಸ ಮಾಡುತ್ತೆ. ಹೆಚ್ಚು ಕಮ್ಮಿ ತೊಂದರೆನೇ ಇರೋದಿಲ್ಲ ಈ ಅಂಗಗಳಿಗೆ. ಈ ನಿರ್ನಾಳ ಗ್ರಂಥಿಗಳ ಮೇಲೆ ಪ್ರೆಷರ್ ಇರೋದಿಲ್ಲ. ಯಾವಾಗ ಗ್ಲೂಕೋಸ್ ಹೆಚ್ಚಾಗತ್ತೆ ರಕ್ತದಲ್ಲಿ, ಎಲ್ಲಾ ಅಂಗಗಳು ಒದ್ದಾಡ್ಬೇಕು, ಇಲ್ಲದೆ ಇರೋ ಕೆಲಸಗಳನ್ನ ಮಾಡಬೇಕು. ಅದೇ ಅನಾರೋಗ್ಯ. ಸೊ ಗ್ಲೂಕೋಸ್ ಬ್ಯಾಲೆನ್ಸ್ ಬಂದ್ಬಿಟ್ರೆ ಎಲ್ಲ ನೆಟ್ಟಿಗೆ ನೆಮ್ಮದಿಯಾಗಿ ಕೆಲಸ ಮಾಡ್ತಾರೆ. ಕಾಮ್ ಅಂಡ್ ಸ್ಟಡಿ. ನಿಮ್ಮ ಮನಸ್ಸು ಸಮೇತ ನೆಮ್ಮದಿ ಆಗುತ್ತೆ. ಎಸ್ಪೆಷಲಿ ಆರ್ಕ ಅಕ್ಕಿ, ಮತ್ತೆ ಪ್ಯಾಷನ್ ಫ್ರೂಟ್ ಜ್ಯೂಸ್, ಮತ್ತೆ ಬೇಲದ ಹಣ್ಣು ಜ್ಯೂಸ್, ಮತ್ತೆ ನಮ್ಮ ದೊಡ್ಡದು ದಪ್ಪದು ಹುಳಿ ಇರುತ್ತೆ ನೋಡಿ, ಚಕೋತ. ಈ 3 ಜ್ಯೂಸ್, ಪ್ಯಾಷನ್ ಫ್ರೂಟ್, ಬೇಲದ ಹಣ್ಣು, ಚಕೋತ. ಈ ನಿದ್ದೆ ಬರೋದಿಲ್ಲ,
ಹುಚ್ಚುಚ್ಚಾಗಾಡ್ತಾರೆ, ಸುಮ್ಮನೆ ಯಾವಾಗಂದ್ರೆ ಅವಾಗ ಕೂಗಾಡ್ತಾ ಇರ್ತಾರೆ, ಎಲ್ಲೆಲ್ಲೋ ಕುತ್ಕೊಂಡು ತನ್ನಷ್ಟಕ್ಕೆ ತಾನು ಮಾತಾಡ್ಕೊಳ್ಳೋದು, ಈ ತರ ಮೆಂಟಲಿ ಇಂಬ್ಯಾಲೆನ್ಸ್ ಅಂತಾರೆ, ಮೆಂಟಲ್ ಪ್ರಾಬ್ಲಮ್ಸ್ ಇರೋರು ಅವರೆಲ್ಲರೂ ಇದು ಮಾಡ್ರಿ 3 ತಿಂಗಳಲ್ಲಿ ಆರಾಮಾಗಕ್ಕೆ ಶುರುವಾಗುತ್ತೆ. ಹುಚ್ಚಲ್ಲೆಣ್ಣೆ ಕುಡಿಸ್ರಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ. ಈ ಮಧುಮೇಹ ರೋಗ ಬಂದವ್ರಿಗೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಶುರು ಆಗ್ತವೆ. ಈ ಇಂಜೆಕ್ಷನ್ಸು, ಈ ಟ್ಯಾಬ್ಲೆಟ್ಸು ಇದು ತಗೊಂಡು ಹೆಂಗೆಂಗೋ ಆಡ್ತಾ ಇರ್ತಾರೆ. ಇವೆಲ್ಲ ಈ ಸಹಜವಾದ ಪದಾರ್ಥಗಳಿಂದ ಹತೋಟಿಗೆ ಬರುತ್ತೆ. ಸೊ ಮಧುಮೇಹ ರೋಗ ಇರೋರು ಹೆಚ್ಚಾಗಿ ತೊಂಡೆಕಾಯಿ, ನೆವಿಲ್ಕೋಸು, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಮತ್ತೆ ಇನ್ನೂ ಚೆನ್ನಾಗಿ ನಮ್ಮ ಸೀಮೆ ಬದನೆಕಾಯಿ, ನೇರಳೆ ಹಣ್ಣು ಆವಾಗ ಸಿಗುತ್ತೆ, ಎಲ್ಲಾ ಕಡೆ ಸಿಗೋದಿಲ್ಲ. ಇವೆಲ್ಲ ತರಕಾರಿ ನಮಗೆ ಆರಾಮಾಗಿ ರೆಗ್ಯುಲರ್ ಆಗಿ ಸಿಗುತ್ತೆ. ತೊಂಡೆಕಾಯಿ, ಸೀಮೆ ಬದನೆಕಾಯಿ, ನುಗ್ಗೆಕಾಯಿ, ಹಾಗಲಕಾಯಿ, ಇವೆಲ್ಲ ತುಂಬಾ ಒಳ್ಳೆ ಪದಾರ್ಥಗಳು. ಇವನ್ನ ಈ ಮಧುಮೇಹ ರೋಗಿಗಳು ಹೆಚ್ಚಾಗಿ ಬಳಸಿದ್ರೆ ಬೇಗ ಹತೋಟಕ್ಕೆ ಬಂದಿರುತ್ತೆ. ಬಟ್ ಮಧುಮೇಹ ರೋಗಗಳಿಗೆ ಮುಖ್ಯವಾಗಿ ಶತ್ರುಗಳು ಯಾವಪ್ಪ ಅಂದ್ರೆ ಹಾಲು, ಸಕ್ಕರೆ, ಕಾಫಿ, ಟೀ, ಅಕ್ಕಿ, ಗೋಧಿ, ಬೇಕರಿ ಐಟಮ್ಸ್. ಅಕ್ಕಿ ಗೋಧಿ ಇರೋದು ಯಾವುದೇ ತಿನ್ನಕ್ಕೂ ಹೋಗ್ಬೋದು. ಮನೆಗೆ ತರಬೇಡಿ ಅಕ್ಕಿ ಗೋಧಿ ಅಂಶಗಳು. ಸೊ ಈ 5 ಧಾನ್ಯಗಳನ್ನ ಊಟ ಮಾಡಿ. ಇನ್ನು ಕಷಾಯಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ. ಅಮೃತ ಬಳ್ಳಿ ಕಷಾಯ ಮಾಡ್ಕೊಳ್ಳಿ. ಮತ್ತೆ ತೊಂಡೆಕಾಯಿ ಎಲೆ ತುಂಬಾ ಒಳ್ಳೇದು. ನೇರಳೆ ಹಣ್ಣುದು ಎಲೆ ಯಾವಾಗಂದ್ರೆ ಅವಾಗ ಸಿಗುತ್ತೆ, ವರ್ಷ ಪೂರ್ತಿ ಸಿಗುತ್ತೆ. ನೇರಳೆ ಗಿಡ ಒಂದು ಸಿಕ್ಬಿಟ್ರೆ ನಿಮಗೆ ಎಲೆ ಕಷಾಯ ಕೊಡಿ. ಇನ್ನು ತುಂಬಾ ಚೆನ್ನಾಗಿ ನುಗ್ಗೆ ಸೊಪ್ಪು ಕಷಾಯ, ಪುದೀನ ಕಷಾಯ, ಕೊತ್ತಂಬರಿ ಸೊಪ್ಪು ಕಷಾಯ. ಈ ಕಷಾಯಗಳು ವಾರಕ್ಕೊಮ್ಮೆ ಬದಲಾವಣೆ ಮಾಡಿ ಕೂಡ್ರಿ. 6 ತಿಂಗಳಲ್ಲಿ ನೀವು 20-30 ಯೂನಿಟ್ ಇನ್ಸುಲಿನ್ ತಗೋತಾ ಇದ್ವಿ ಅನ್ಕೊಂಡ್ರು ಹೊರಗಡೆ ಬರ್ಬೋದು. ಸಾವಿರಾರು ಜನ ವಾಸಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಪ್ರಯತ್ನ ಮಾಡ್ರಿ. 6 ತಿಂಗಳು ಇಲ್ಲ, 1 ವರ್ಷಕ್ಕೆ ಹೊರಗಡೆ ಬರೋಣ. ಲೈಫ್ ಲಾಂಗ್ ಯಾಕೆ ಒದ್ದಾಡ್ಬೇಕು? ಸೊ ತುಂಬಾ ಸರಳವಾಗಿದೆ ಈ ಸಿರಿ ಜೀವನ ದಾರಿ. ನೀವು ಸಿರಿಧಾನ್ಯಗಳನ್ನ ಮೂಲ ಆಹಾರವಾಗಿ ಬಳಸಿ ಮಿಶ್ರಣ ಮಾಡದೆ ಒಂದೊಂದು ಸಪರೇಟ್ ಆಗಿ ತಿನ್ನಿ. 2 ದಿವಸಕ್ಕೊಮ್ಮೆ 2 ದಿವಸಕ್ಕೊಮ್ಮೆ 2 ದಿವಸ ನವಣ, 2 ದಿವಸ ಸಾಮ, 2 ದಿವಸ ಆರ್ಕ, ಕರೆಕ್ಟ್ 10 ದಿವಸ ಆಯ್ತು. ಒಂದು ಸೈಕಲ್ ರೌಂಡ್. ಸೊ ತಿಂಗಳಲ್ಲಿ 3 ಸೈಕಲ್ ರೌಂಡ್ ಆಗುತ್ತೆ. 2 ದಿವಸ ಈ ತರ ತಿನ್ಕೊಂಡ್ ಬಂದ್ರಿ ನಿಮ್ ಮಧುಮೇಹ ರೋಗ 6 ತಿಂಗಳಿಂದ 1 ವರ್ಷಕ್ಕೆ ಮಾಯ ಆಗುತ್ತೆ. ಎಷ್ಟು ಮಟ್ಟಕ್ಕೆ ಅಂದ್ರೆ ಇದೆಲ್ಲ ತಿಂದು ಗ್ಯಾಂಗ್ರೀನ್ ಬಂದಿದೆ ತುಂಬಾ ಜನಕ್ಕೆ. ಇನ್ಸುಲಿನ್ ಇಂಜೆಕ್ಷನ್ ಹಾಕೊಂಡು ಅಡ್ಡ ಪರಿಣಾಮಗಳು, ಗ್ಯಾಂಗ್ರೀನ್ ಆಗ್ಬೋದು, ನ್ಯೂರೋಪತಿ ಆಗ್ಬೋದು, ಮತ್ತೆ ಕಣ್ಣು ಹೋಗ್ಬೋದು, ಮತ್ತೆ ರುಮೆಟಿಸಮ್, ಆರ್ಥರೈಟಿಸ್ ಹೆಚ್ಚಾಗ್ಬೋದು. ಇವೆಲ್ಲ ಅಡ್ಡ ಪರಿಣಾಮಗಳು ಈ ಟ್ಯಾಬ್ಲೆಟ್ಸ್, ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳೋದ್ರಿಂದ. ಗ್ಯಾಂಗ್ರೀನ್ ಆಗಿರೋರು, ಕಾಲ್ ಕಟ್ ಮಾಡ್ಬೇಕು ಅನ್ನೋರು ಮತ್ತೆ ಕಾಲ್ ಪೂರ್ತಿ ವಾಸಿ ಮಾಡ್ಕೊಂಡಿರೋರು ಸಾವಿರಾರು ಜನ ಇದ್ದಾರೆ. ಇಷ್ಟೇ ನೀವು ಮಾಡ್ಬೇಕಾಗಿದೆ. ಇನ್ನೂ ದೊಡ್ಡ ಗೊಂದಲ ಏನಾಗಿದೆ, ಈ ಡಯಾಬಿಟಿಸ್ ಬಂದವ್ರಿಗೆ ಇನ್ಸುಲಿನ್ ಇಂಜೆಕ್ಷನ್ ತಗೊಂಡ್ರೆ ಕೆಲವರಿಗೆ ಕಿಡ್ನಿ ಹಾಳಾಗುತ್ತೆ, ಕ್ರಿಯಾಟಿನಿನ್ ಹೆಚ್ಚಾಗುತ್ತೆ, ಡಯಾಲಿಸಿಸ್ ಹೋಗ್ಬೇಕು. ಕಣ್ಣು ಹೆಚ್ಚು ಕಮ್ಮಿ ಇದೆ. ಡಯಾಲಿಸಿಸ್ ತುಂಬಾ ತೊಂದರೆ. ಕಿಡ್ನಿ ಮತ್ತೆ ಕಿಡ್ನಿ ತೆಗಿತೀವಿ, ಇನ್ನೊಂದು ಹೊಸ ಕಿಡ್ನಿ ಹಾಕ್ತಿವಿ, ತಿಂಗಳಿಗೆ 50,000 ಇಮ್ಯುನೋಸಪ್ರೆಸೆಂಟ್ಸ್. ಇದೆಲ್ಲ ದೊಡ್ಡ ದಂಧೆ ಆಗುತ್ತೆ. ಇದನ್ನೆಲ್ಲ ನೀವು ದೂರ ಮಾಡ್ಕೋಬಹುದು. ತುಂಬಾ ಸಿಂಪಲ್ ಆಗಿದೆ. ನೀವು ಊಟದಲ್ಲಿ ಬದಲಾವಣೆ ಮಾಡಿ 5 ಸಿರಿಧಾನ್ಯಗಳನ್ನ ತಿನ್ರಿ. 6 ತಿಂಗಳಲ್ಲಿ ಆರಾಮಾಗುತ್ತೆ. ಎಷ್ಟು ಸರಳವಾಗಿದೆ. ಸೊ ಮಧುಮೇಹ ರೋಗಿಗಳಿಗಂತೂ ಎಷ್ಟು ಅದ್ಭುತವಾದ ಅವಕಾಶ ಇದೆ. ಸೊ ನೀವು ಎಲ್ಲ ಮಧುಮೇಹಗಳು ನೀವು ಎಲ್ಲೇ ಇರ್ಲಿ ಇಡೀ ಪ್ರಪಂಚದಲ್ಲಿ 6 ತಿಂಗಳಿಂದ 1 ವರ್ಷಕ್ಕೆ ನೀವು ವಾಸಿ ಮಾಡ್ಕೊಳ್ಳೋದು ದಾರಿ ಇಲ್ಲಿದೆ. ಈ 5 ಸಿರಿಧಾನ್ಯಗಳನ್ನ 2 ದಿವಸಕ್ಕೊಮ್ಮೆ ಬಳಸಿ, ಈ ಕಷಾಯಗಳನ್ನ ಬಳಸಿ. ಇದೆಲ್ಲ ಪಟ್ಟಿಯಲ್ಲಿ ರೆಡಿ ಮಾಡಿದ್ವಿ. ಆ ಪಟ್ಟಿ ನೋಡ್ಕೊಂಡು ಪ್ರೋಟೋಕಾಲ್ ಬಳಸ್ಕೊಳ್ರಿ. 6 ತಿಂಗಳಿಂದ 1 ವರ್ಷಕ್ಕೆ ನಿಮಗೆ ಎಷ್ಟು ವರ್ಷದಿಂದ ನೀವು ನರಳ್ತಾ ಇದ್ರು, 15 ವರ್ಷ ಆಯ್ತು, 20 ವರ್ಷ ಆಯ್ತು ಅಂದ್ರೂ ಅಚ್ಚುಕಟ್ಟಾಗಿ ಇದನ್ನ ಫಾಲೋ ಮಾಡಿದ್ರೆ ಗ್ಯಾರಂಟಿ ವಾಸಿ ಆಗುತ್ತೆ. ಸಾವಿರಾರು ಜನ ವಾಸಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ತನಕ ಡಯಾಬಿಟಿಸ್ ಇನ್ಕ್ಯೂರಬಲ್ ಅಂತ ಹೇಳ್ಕೊಂಡು ಬಂದಿದ್ದಾರೆ ಎಲ್ಲರೂ. ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಗ್ಯಾರಂಟಿ ವಾಸಿ ಮಾಡ್ಕೋಬಹುದು. ನೀವು ಈ ಬದಲಾವಣೆಗಳನ್ನ ಮಾಡಿಕೊಳ್ಳಿ, ಆರಾಮಾಗಿ ಜೀವನ ಮಾಡ್ಬೋದು. ಒಂದು ಚೂರು ತೊಂದರೆ ಇಲ್ಲದೆ ಎಲ್ಲರೂ ಆರಾಮಾಗಿದ್ದಾರೆ.
ಇದು ಮಧುಮೇಹ ರೋಗ. ಯಾಕಂದ್ರೆ 100ಕ್ಕೆ 30 ಜನನ ಕಾಡ್ತಾ ಇದೆ. ಹಳ್ಳಿಗಳಲ್ಲೂ ತುಂಬಾ ಜನಕ್ಕಿದೆ. ಸೊ ಹಳ್ಳಿ ಜನ 4 ಮಳೆ ಬಂದ್ರೆ ನೀವು ಈ ಧಾನ್ಯಗಳನ್ನ ಬೆಳೆಸ್ಕೋಬಹುದು. ಹುರುಳಿಕಾಳು, ಹುರುಳಿಕಾಳು ತುಂಬಾ ತುಂಬಾ ಒಳ್ಳೇದು ಮಧುಮೇಹ ರೋಗ. ಒಂದು ಹಿಡಿ ಸಾಕು. ಅದು ಹುರುಳಿಕಾಳು ಸಾರು ಮಾಡ್ಕೊಂಡ್ರೆ 4 ದಿವಸ ಇಟ್ಕೋಬಹುದು. ಹುರುಳಿಕಾಳು ಬಸ್ಸಾರು ಅಂತ ಅದನ್ನ ಒಂದು ದಿವಸ ಮಾಡಿ 4 ದಿವಸ ತಿನ್ಬೋದು. ಆ ಹೊಟ್ಟು ಅಷ್ಟು ಒಳ್ಳೇದು. ಸೊ ಈ ತರ ಒಳ್ಳೆ ಒಳ್ಳೆ ಪದಾರ್ಥಗಳನ್ನೆಲ್ಲ ಮರ್ತು ಹೋಗಿದೀವಿ. ಈಗ ಹುರುಳಿಕಾಳು ಸಾರು ಅಂದ್ರೆ ಅದೆಂತದ್ದು, ಹುರುಳಿಕಾಳು ಹೆಂಗಿರುತ್ತೆ ಅಂತ ಕೇಳ್ತಾರೆ. ಹುರುಳಿಕಾಳು ಬಸ್ಸಾರು. ಹುರುಳಿಕಾಳು ಅಂದ್ರೇನೆ ಗೊತ್ತಿಲ್ಲ. ಹುರುಳಿಕಾಳು ಅವಶ್ಯಕವೇ ಬೆಳಿತವೆ 4 ಮಳೆಗೆ. ಏನ್ ಮಾಡೋದು? ನಾವು ಮರ್ತು ಹೋಗ್ತಾ ಇದ್ವಿ ನಮ್ಮ ಪದಾರ್ಥಗಳನ್ನ. ಸೊ ಯಾವಾಗ ನಾವು ನಮ್ಮ ಪದಾರ್ಥಗಳ ಕಡೆಗೆ ಗಮನ ಕೊಡ್ತೀವೋ ಆವಾಗಲೇ ಆಹಾರ ಸುಭದ್ರತೆ, ಆರೋಗ್ಯ ಭದ್ರತೆ. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ರೈತರಿಗೂ ಒಳ್ಳೇದಾಗ್ಬೇಕು, ನಮಗೂ ಒಳ್ಳೇದಾಗ್ಬೇಕು, ನಮ್ಮ ಗ್ರಾಮಗಳಿಗೂ ಒಳ್ಳೇದಾಗ್ಬೇಕು ಅಂದ್ರೆ ನಾವು ಬೆಳೆಸ್ತಾ ಇರೋ ನಮ್ಮ ಪದಾರ್ಥಗಳು. ಈಗ ಯಾರು ನಮ್ಮ ವಿಜ್ಞಾನಿಗಳು ನಮ್ಮ ಪದಾರ್ಥಗಳೇ ಮೆಕ್ಕೆಜೋಳ ತಿನ್ರಿ, ಸೋಯಾಬೀನ್ ಒಳ್ಳೇದು ಪ್ರೋಟೀನ್ಗೆ. ಸೋಯಾಬೀನ್ ಯಾರಿಗ್ ಬೇಕು? ನಮ್ಮ ಅವರೆಕಾಳಿದೆ, ನಮ್ಮ ಹೆಸರು ಕಾಳಿದೆ, ನಮ್ಮ ಕಡಲೆಕಾಳಿದೆ, ಇದನ್ನ ತಿನ್ನಿ ಅಂತ ಯಾರು ಹೇಳ್ತಾ ಇಲ್ವಲ್ಲ. ಯಾಕೆ ಹೇಳ್ತಾ ಇಲ್ಲ? ಕಡಲೆ ಬೀಜ, ಕಡಲೆ ಬೀಜ ಒಂದು 10 ಸಾಕು, 10 ಬೀಜ ನೆನೆಸ್ಕೊಂಡು ಯಾರು ಹೇಳ್ತಾ ಇಲ್ವಲ್ಲ ಇದ್ರ ಬಗ್ಗೆ. ಇದ್ರ ಬಗ್ಗೆ ಮಾತಾಡ್ಬೇಕು ಈ ಶಾಸ್ತ್ರಜ್ಞರು, ಇದ್ರ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಇದು ನಮ್ಮ ರೈತರು ಸಲೀಸಾಗಿ 4 ಮಳೆ ಬಂದ್ರೆ ಬೆಳ್ಕೊಂಡು ಬರೋ ಪದಾರ್ಥಗಳು. ಇದನ್ನ ಬಿಟ್ಟು ಚಿಯಾ ಬೆಳೆಸಿರಿ, ಕಿನೋವಾ ಬೆಳೆಸಿರಿ, ಯಾರೋ ಕಂಪನಿಗಳು ಕೊಡ್ತಾ ಇರೋ ಪದಾರ್ಥಗಳನ್ನ ನಮ್ಮ ಭೂಮಿಯಲ್ಲಿ ಬೆಳೆಸಿ ನಾವು ಲೇಬರರ್ಸ್ ಆಗ್ಬೇಕಾ? ಇಲ್ಲೇ ಮೋಸ. ಸೊ ನಿಮ್ಗೆ ಮಧುಮೇಹ ರೋಗ ಬರ್ತಾ ಇದೆ ಅಂದ್ರೆ ನೀವು ಮಾಡ್ಬೇಕಾಗಿದ್ದು ನಾವನೇ ಸಾಮೆ, ಕೊರ್ಲೆ, ಆರ್ಕ ಬೆಳೆಸ್ಕೊಂಡು ತಿನ್ರಿ. ತೊಂಡೆಕಾಯಿ ತಿನ್ರಿ, ಸೀಮೆ ಬದ್ನೆಕಾಯಿ ತಿನ್ರಿ, ಬದ್ನೆಕಾಯಿ ತಿನ್ರಿ, ನುಗ್ಗೆ ಸೊಪ್ಪು ತಿನ್ರಿ. ಇಷ್ಟೇ ನಾವು ಮಾಡ್ಬೇಕಾಗಿತ್ತು. ನುಗ್ಗೆ ಗಿಡ ಬೆಳೆಯೋದಕ್ಕೆ ಏನ್ ಬೇಕ್ರಿ ನಿಮ್ಗೆ? ಒಂದು ಕಡ್ಡಿ ತಂದು ನೆಟ್ಕೊಂಡ್ರೆ ಹಾಕು ಬರ್ತೇವೆ. 5 ವರ್ಷ ಇರುತ್ತೆ ಗಿಡ, 5-6 ವರ್ಷ, 7-8 ವರ್ಷ ಇರುತ್ತೆ ನೆಟ್ಟಿಗೆ ಇದ್ರೆ. ಪ್ರತಿ ವರ್ಷ ಒಂದು ಕೊಂಬೆ ತೆಗೆದು ನೆಡ್ತಾ ಇದ್ರೆ ಅದು ಲೈಫ್ ಲಾಂಗ್ ನಿಮಗೆ ಇದ್ದೇ ಇರುತ್ತೆ. ಒಂದು ಮರ ನಿಮ್ಮ ಮನೆ ಸುತ್ತಲೂ ಫ್ರೀ ಗಿಫ್ಟ್ ನೇಚರ್. ಎಸ್, ಅದರಲ್ಲಿದ್ದ ಕ್ಯಾಲ್ಸಿಯಂ ಇನ್ನು ಎಲ್ಲೂ ಇಲ್ಲ, ಅದರಲ್ಲಿದ್ದ ಐರನ್ ಇನ್ನು ಎಲ್ಲೂ ಇಲ್ಲ. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ನುಗ್ಗೆಕಾಯಿ ತಿನ್ರಿ, ನುಗ್ಗೆ ಸೊಪ್ಪು ತಿನ್ರಿ ಅಂತ ಹೇಳೋ ಸೈಂಟಿಸ್ಟ್ ಎಲ್ಲಿ ಇಲ್ಲಿ? ಅದನ್ನೇನೆ ನಾವು ಹೇಳ್ತಾ ಇರೋದು. 20 ವರ್ಷದಿಂದ ಹೇಳ್ತಾ ಇದ್ದೀನಿ. ನಮ್ಮ ತರಕಾರಿ, ನಮ್ಮ ಬೀಜ, ನಮ್ಮ ಧಾನ್ಯ, ದೇಸಿ ಆಹಾರ, ಸಂಪೂರ್ಣ ಆರೋಗ್ಯ. ಯಾವಾಗ ನಾವು ದೇಸಿ ಆಹಾರ ಕಡೆ ಗಮನ ಕೊಡ್ತೀವಿ, ದೇಸಿ ಬೀಜಗಳ ಕಡೆ ಗಮನ ಕೊಡ್ತೀವಿ, ದೇಸಿ ಪದ್ಧತಿಗಳ ಕಡೆಗೆ ಗಮನ ಕೊಡ್ತೀವಿ, ಆವಾಗಲೇ ನಮಗೆ ಆಹಾರ ಸುಭದ್ರತೆ, ಆವಾಗಲೇ ಆರೋಗ್ಯ ಭದ್ರತೆ. ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ನಾನಿದು. ಸೊ ನಾವು ನಮ್ಮ ಎಣ್ಣೆಯನ್ನು ತಯಾರು ಮಾಡ್ಕೋಬೇಕು. ಎಲ್ಲೋ ರಿಫೈನ್ಡ್ ಆಯಿಲ್ಸ್ ತಂದು ನಮ್ಮ ಬಾಯಿಗೆ ಹಾಕೋತಾ ಇದೀವಿ. ಇದೇ ಮೂಲಭೂತವಾದ ಕಾರಣ ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟೋದಕ್ಕೆ. ಸೊ ನೋಡ್ರಿ, ನೆಕ್ಸ್ಟ್ ಪ್ರಾಬ್ಲಮ್, ಬುದ್ಧಿಮಾಂದ್ಯ ಮಕ್ಕಳು ಹುಟ್ಟತಾ ಇರೋದು ಅತಿ ದೊಡ್ಡ ಪ್ರಾಬ್ಲಮ್ ಆಗಿದೆ ನಮ್ಮ ದೇಶದಲ್ಲಿ. ಅಷ್ಟ್ಯಾಕೆ ತುಂಬಾ ಜನಕ್ಕೆ ಮಕ್ಕಳೇ ಹುಟ್ಟತಾ ಇಲ್ಲ. ಯಾಕೆ? ವೀರ್ಯ ಕಣಗಳು ನಶಿಸಿ ಹೋಗಿವೆ ಗಂಡು ಮಕ್ಕಳಲ್ಲಿ. ಸೊ ವೀರ್ಯ ಕಣಗಳ ಆರೋಗ್ಯ ಚೆನ್ನಾಗಿದ್ರೆ ಸರಿಯಾದ ಮಕ್ಕಳು ಹುಟ್ಟುತ್ತಾರೆ. ಅಲ್ಲಿ ಮೋಸ ಮಾಡ್ಕೋತಾರೆ. ಸೊ ಇದಕ್ಕೆಲ್ಲ ಒಂದಕ್ಕೊಂದು ಅಂಟ್ಕೊಂಡಿದೆ. ಸೊ ರಕ್ತಹೀನತೆ ಆಯ್ತು, ಮಧುಮೇಹ ಆಯ್ತು, ಬಿ ಪಿ ಬರೋದೇ ಈ ಅಕ್ಕಿ ಗೋಧಿ ಇದೆಲ್ಲ. ಬಟ್ ಡಾಕ್ಟರ್ಗಳು ಉಪ್ಪು ತಿಂದ್ರೆ ಬಿ ಪಿ ಬರುತ್ತೆ ಅಂತ. ಉಪ್ಪೇನು ಕೂತ್ಕೊಂಡು ಯಾರಾದ್ರೂ ಉಪ್ಪಿನಕಾಯಿ ತಿನ್ಬೇಡಿ. ಬಹಳ ಒಳ್ಳೆ ಬಿ ಪಿ ಬರ್ತಾ ಇರೋದು ಅಕ್ಕಿ ಗೋಧಿ, ಹಾಲು, ಸಕ್ಕರೆಯಿಂದ. ಸಕ್ಕರೆ ತಿನ್ಬೇಡಿ ಅಂತ ಹೇಳಿ 3 ವಾರಕ್ಕೆ ನಿಮ್ಮ ಬಿ ಪಿ ಕಮ್ಮಿ ಆಗುತ್ತೆ. 21 ದಿವಸ ಗ್ಯಾರಂಟಿ ಕೊಡ್ತೀನಿ. ಅಕ್ಕಿ ಗೋಧಿ ನಿಲ್ಸಿದ್ರೆ ಇನ್ನೂ ವಾಸಿ ಆಗುತ್ತೆ. ಸೊ ಸಿರಿಧಾನ್ಯ ತಿನ್ರಿ. ಅದಕ್ಕೆ ಬೇಕಾಗಿರೋದು ಆರ್ಕ ಅಕ್ಕಿ. ಮತ್ತೆ ಆರ್ಕ ಅಕ್ಕಿ ಬರುತ್ತೆ ರಕ್ತದ ಬಿ ಪಿ. ಅಂಡ್ ಕೊಬ್ಬು ಅಂಶ ಕಮ್ಮಿ ಆಗ್ಬೇಕು. ರಕ್ತನಾಳಗಳಲ್ಲಿ ಗೂಡ್ಕೊಂಡಿರುತ್ತೆ ಈ ಕೊಬ್ಬು. ಈ ಗ್ಲೂಕೋಸ್ ಹೆಚ್ಚಾಗಿ ರಕ್ತನಾಳಗಳಲ್ಲಿ ಪೇರ್ಕೊಂಡ್ಬಿಡುತ್ತೆ, ಬ್ಲಾಕ್ಸ್ ಆಗುತ್ತೆ, ಹಾರ್ಟ್ ಬ್ಲಾಕ್ ಆಗುತ್ತೆ. ಇದನ್ನೆಲ್ಲ ದೂರ ಮಾಡ್ಕೋಬೇಕಂದ್ರೆ 3 ಅದ್ಭುತವಾದ ತರಕಾರಿ ಇದೆ. ಸೋರೆಕಾಯಿ, ಸೌತೆಕಾಯಿ, ಬೂದುಗುಂಬಳಕಾಯಿ. ಜ್ಯೂಸ್ ಮಾಡ್ಕೊಂಡು ಕುಡೀರಿ. 90% ಹಾರ್ಟ್ ಬ್ಲಾಕು 3 ವಾರದಲ್ಲಿ ಮಾಯ. ಒಂದೊಂದು ವಾರ.
9 weeks completely cured. ಸೋರೆಕಾಯಿ, ಬೂದುಗುಂಬಳಕಾಯಿ, ಸೌತೆ ಮೂರು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಜ್ಯೂಸ್ ಹಾರ್ಟ್ ಪ್ರಾಬ್ಲಮ್, BP ಪ್ರಾಬ್ಲಮ್ ಇರೋರು, ಜೊತೆಗೆ ಅರ್ಕ ಹಾಕಿ 2 ದಿವಸ, ಸಾಮೆ ಹಾಕಿ 2 ದಿವಸ, ಮಿಕ್ಕಿದ ಧಾನ್ಯ ಒಂದೊಂದು ದಿವಸ ತಿನ್ರಿ. 6 ವಾರದಿಂದ 9 weeks ಅಲ್ಲಿ ನೀವು BP ಟ್ಯಾಬ್ಲೆಟ್ಸ್ ಅನ್ನ ಹಂತ ಹಂತವಾಗಿ ಬಿಟ್ಬಿಡ್ಬೋದು. ಹಬ್ಬ ಅಂದ್ರೆ ಇನ್ನೊಂದು 9 weeks ಅಷ್ಟೇ. ನೀವು 3 ವರ್ಷ ಇಲ್ಲ 10 ವರ್ಷದಿಂದ BP ಟ್ಯಾಬ್ಲೆಟ್ ತಗೊಳ್ತಾ ಇದ್ರು ಈ ಕ್ರಮದಲ್ಲಿ ನೀವು ಟ್ಯಾಬ್ಲೆಟ್ ಇಂದ ದೂರ ಆಗ್ಬೋದು, ಗ್ಯಾರಂಟಿ. 3 ತಿಂಗಳಿಲ್ಲ ಅಂದ್ರೆ 6 ತಿಂಗಳು ಗ್ಯಾರಂಟಿ ನೀವು ಟ್ಯಾಬ್ಲೆಟ್ ಬಿಟ್ಟು BP ಇಲ್ಲ ಅನ್ನೋ ಸ್ಥಿತಿಗೆ ಬರ್ಬೋದು. ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು, ಟೆನ್ಷನ್ ಇಲ್ಲ. ಬಟ್ ಈ ಡಾಕ್ಟರ್ ಸ್ಟ್ರೆಸ್ ಇಂದ ಬರ್ತಾ ಇದೆ. ಯಾರಿಗ್ರಿ ಸ್ಟ್ರೆಸ್ ಇಲ್ಲ? ಎಲ್ಲರಿಗೂ ಸ್ಟ್ರೆಸ್ ಇದೆ. ನಾವು ಜೀವಂತವಾಗಿದ್ದೀವಿ ಅಂದ್ರೆ ಸ್ಟ್ರೆಸ್ ಇದ್ದೇ ಇರುತ್ತೆ. ಯಾವುದೋ ಒಂದು ಪ್ರಾಬ್ಲಮ್ ಕಾಡ್ತಾನೆ ಇರುತ್ತೆ ಜನರನ್ನು. ಅವ್ನು ಸರಿ ಇಲ್ಲ, ಇವ್ನು ಕೊಟ್ಟಿಲ್ಲ, ಅವ್ನು ಕೊಟ್ಟಿಲ್ಲ, ಯಾರು ಇಲ್ಲ ಅಂದ್ರೆ ನನ್ನ ಮಗ ಸರಿ ಇಲ್ಲ, ಏನು ಇಲ್ಲ ಅಂದ್ರೆ ಹೆಂಡತಿ ಸರಿ ಇಲ್ಲ, ಏನೋ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಹೆಂಡತಿನ ಕೇಳಿದ್ರೆ ನನ್ ಗಂಡ ಸರಿ ಇಲ್ಲ. ಪ್ರಾಬ್ಲಮ್ಸ್ ಎಲ್ಲರಿಗೂ ಯಾವುದೋ ಒಂದು ಇದ್ದೇ ಇರುತ್ತೆ. ಸ್ಟ್ರೆಸ್ ಇಲ್ಲದೆ ಇರೋರು ಇಲ್ವೇ ಇಲ್ಲ. ಇಟ್ ಇಸ್ ನಾಟ್ ದ ಸ್ಟ್ರೆಸ್, ಇಟ್ ಈಸ್ ದ ಫುಡ್ ದಟ್ ಯು ಆರ್ ಈಟಿಂಗ್ creating all these troubles. 80% of the problem is that. ಸೊ ಹೆಚ್ಚಾಗಿ ಗ್ಲೂಕೋಸ್ ಪಂಪ್ ಮಾಡ್ತಾ ಇರೋದ್ರಿಂದ ಅದನ್ನ ನಿಭಾಯಿಸ್ಕೊಳ್ಳೋಕೆ ಹೋಗಿ ನಿಮ್ಮ ರಕ್ತನಾಳಗಳು ರಕ್ತ ಮಂದ ಆಗಿ BP ಬರ್ತಾ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಸೊ ರಕ್ತ ತಿಳಿ ಆಗ್ಬೇಕು ಅಂದ್ರೆ ಈ ಅದ್ಭುತವಾದ 3 ಅಂಶಗಳಿವೆ. ಅದ್ರ ಜೊತೆಗೆ ಕಷಾಯಗಳು, ಕೊತ್ತಂಬರಿ ಕಷಾಯ ತುಂಬಾ ತಿಳಿ ಮಾಡುತ್ತೆ ನಿಮ್ಮ ರಕ್ತವನ್ನು, ಪುದೀನ ಕಷಾಯ, ಗೋಂಗೂರ, ಅದೇ ಪುಂಡಿ ಸೊಪ್ಪು, ಇವೆಲ್ಲ ಅದ್ಭುತವಾದ ಕಷಾಯಗಳಿವೆ. ಇದನ್ನ ಬಳಸ್ಕೊಳ್ರಿ. BP ಇದ್ರೆ ಎಣ್ಣೆ ತಗೋಬಾರ್ದು, ಎಣ್ಣೆ ಮುಟ್ಟಬಾರ್ದು ಅಂತಾರೆ. ಯಾವ ಎಣ್ಣೆ? ನೀವು ಆಕ್ಚುಲಿ ಕೊಬ್ಬರಿ ಎಣ್ಣೆ, ಕಳೆಕಾಯಿ ಎಣ್ಣೆ ಇವೆಲ್ಲ ಇಲ್ಲದೆ ಇದ್ರೇನೆ ನಿಮ್ಗೆ ತೊಂದರೆ ಜಾಸ್ತಿ ಆಗುತ್ತೆ. ಸೊ ದಿವಸ 2-3 ಚಮಚ ಎಣ್ಣೆ ಇರ್ಲೇಬೇಕು ನಿಮ್ಗೆ, ಒಳ್ಳೆ ಮರಗಾಣದ ಎಣ್ಣೆ. ನಿಮ್ಗೆ BP ಇದ್ರೂ 2 ಚಮಚ ಎಣ್ಣೆ ಒಗ್ಗರಣೆಗೆ ಹಾಕೊಂಡು ಊಟ ಮಾಡ್ರಿ, ಸರಿಯಾದ ಎಣ್ಣೆ. 6 ತಿಂಗಳಿಂದ 1 ವರ್ಷ ಒಳಗಡೆ ನೀವು 10 ವರ್ಷ BP ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರು ಟ್ಯಾಬ್ಲೆಟ್ ಮುಕ್ತರಾಗಬಹುದು. 2ನೇ ಮಾತಿಲ್ಲ. ಈ ಸಿರಿಜೀವನ ದಾರಿಯಲ್ಲಿ ಅದು ಸಾಧ್ಯ ಅಂತ ನಾವು 1000 ಜನಕ್ಕೆ ಮಾಡಿ ತೋರಿಸಿದ್ವಿ. ಸೊ ಈಗ ಏನಾಯ್ತು? ರಕ್ತಹೀನತೆ ಆಯ್ತು, ಮಧುಮೇಹ ಆಯ್ತು, BP ಆಯ್ತು, ಥೈರಾಯ್ಡ್, ಹಾರ್ಮೋನ್ ಇಂಬ್ಯಾಲೆನ್ಸ್. ಅಯ್ಯೋ ಗಂಡಸರಿಗೂ ಬರ್ತಾ ಇದೆ. ಮುಂಚೆ ಎಲ್ಲ ಹೆಣ್ಮಕ್ಳಿಗೆ ಅಂತ ಹೇಳೋರು, ಈಗ ಗಂಡು ಮಕ್ಳಲ್ಲೂ ಥೈರಾಯ್ಡ್ ಪ್ರಾಬ್ಲಮ್ ಬರ್ತಾರೆ. ಅಂದ್ರೆ ಇಲ್ಲಿ ಇರುತ್ತೆ ಥೈರಾಯ್ಡ್ ಗ್ರಂಥಿ ಅಂತ. ಅದರಲ್ಲಿ T3, T4, TSH ಅಂತ 3 ಎನ್ಸೈಮ್ಸ್ ಇರುತ್ತೆ. ಅದು ಏರಾಪೇರಿ ಆಗತ್ತೆ ಅದರ ಅಂಶ. ಆಕ್ಚುಲಿ ಈ TSH ಹೆಚ್ಚು ಕಮ್ಮಿ ಆದಾಗ್ಲೇನೆ ತೊಂದರೆಗಳಾಗೋದು, ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್. ಸೊ TSH ಯಾವಾಗ 10 ಮೀರಿ ಹೋಗುತ್ತೋ ಆವಾಗ ತೊಂದರೆಗಳು ಶುರು ಆಗುತ್ತೆ. ಆದ್ರೆ ಈ ನಡುವೆ ಡಾಕ್ಟರ್ಗಳು 4 ದಾಟಿದ್ರೆ ಸಾಕು ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳಕ್ ಶುರು. ಅಪ್ ಟು 10 TSH ಯು ವಿಲ್ ಹ್ಯಾವ್ ನೋ ಪ್ರಾಬ್ಲಮ್ಸ್. TSH ಹೆಚ್ಚು ಕಮ್ಮಿ ಆಗಿರೋದ್ರಿಂದ ತುಂಬಾ ಜನಕ್ಕೆ ನಿದ್ದೆ ಬರೋದಿಲ್ಲ, ಮೈ ಊತ ಬರುತ್ತೆ, ಜಾಯಿಂಟ್ಸ್ ಪೇನ್ ಆಗುತ್ತೆ, ಇದ್ದಕ್ಕಿದ್ದಂಗೆ ಎದೆ ಬಡ್ಕೊಳಕ್ ಶುರು ಆಗುತ್ತೆ. ಅವ್ರ ಎದೆ ಬಡ್ತಾ ಅವ್ರಿಗೆ ಕೇಳಿಸುತ್ತೆ, ಹೆದರಿಕೆ ಶುರು ಆಗುತ್ತೆ, ಕೂದಲು ಉದುರಕ್ ಶುರು ಆಗುತ್ತೆ, ಮಾತು ತೊದಲುತ್ತೆ, ಬೆವರು ಬರುತ್ತೆ. ಬೆವರು ಇಲ್ಲದೆ ಇರೋ ಕಡೆ ಅಂದ್ರೆ ಎಲ್ಲರೂ ಆರಾಮಾಗಿದ್ದಾಗ ತನಗೆ ಬೆವರು ಆಗುತ್ತೆ, ಎಲ್ಲರಿಗೂ ಸೆಕೆ ಆಗ್ತಾ ಇದೆ ತನಗೆ ಅನಿಸುತ್ತೆ. ಇವೆಲ್ಲ ಆ ಮೆನೋಪಾಸ್ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಆಗೋ ಕೆಲಸಗಳು ಈಗ ಚಿಕ್ಕ ಪುಟ್ಟ ಮಕ್ಕಳು 20 ವರ್ಷ 25 ವರ್ಷ ಮಕ್ಕಳಿಗೆ ಆಗೋ ಶುರು. ಇದೆಲ್ಲ ಈ ಥೈರಾಯ್ಡ್ ಗೊಂದಲದಿಂದ ಆಗುತ್ತೆ. ಇದೆಲ್ಲ ಯಾಕಾಗಿದೆ? ನೀವು ಹಾಲು, ಸಕ್ಕರೆ, ಕಾಫಿ, ಟೀ ಬಳಸೋದ್ರಿಂದ ಮುಖ್ಯವಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ತೊಂದರೆ ಆಗ್ತಾ ಇದೆ. ಅಂದ್ರೆ ಮೊಟ್ಟೆ ಮಾಂಸದಲ್ಲಿ ಇನ್ನೂ ಹೆಚ್ಚಾಗಿ ಈ ಕೆಮಿಕಲ್ಸ್ ಬಳಸ್ತಾ ಇದ್ದಾರೆ. ಸೊ ಇದರ ಬಳಕೆ ಇನ್ನು ಪನ್ನೀರ್ ತಿನ್ನಕ್ ಶುರು ಮಾಡಿದ್ದಾರೆ ಈ ನಡುವೆ. ಎಲ್ಲರೂ ಹಾಲು ಸಾಲದು ಅಂತ ಅದನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ತಿನ್ನಕ್ ಶುರು ಮಾಡಿದ್ದಾರೆ. ಪ್ರೋಟೀನ್ ಬೇಕು ಅಂತ ಗೊಂದಲ ಆಗ್ತಾ ಇರೋದು ಇಲ್ಲಿ. ಸೊ ಈ ಕೃತಕ ಪದಾರ್ಥಗಳನ್ನ ತಿನ್ನೋದು ನಿಲ್ಲಿಸಿ. ಫಸ್ಟ್ ನಿಜವಾಗ್ಲೂ ಆ ಥೈರಾಯ್ಡ್ ಗ್ಲ್ಯಾಂಡ್ ಆಲ್ಸೋ ಇಸ್ ಮೇಡ್ ಆಫ್ ಕೊಬ್ಬು ಅಂಶ ಇರುತ್ತೆ ಅದರಲ್ಲಿ. ಸೊ ಆ ಕೊಬ್ಬುಗೆ ಅಂಟ್ಕೊಂಡಿರೋ ಆ ಕೊಳಕನ್ನ ಕ್ಲೀನ್ ಮಾಡ್ಬೇಕು ಅಂದ್ರೆ ನೀವು ಬೆಳಗ್ಗೆ ಎದ್ದು ಶುದ್ಧವಾದ ಕೊಬ್ಬರಿ ಎಣ್ಣೆ 1 ವಾರ, ಶುದ್ಧವಾದ ಎಳ್ಳೆಣ್ಣೆ 1 ವಾರ, ಶುದ್ಧವಾದ
ಹುಚ್ಚೆಳ್ಳೆಣ್ಣೆ ಒಂದು ವಾರ ಬದಲಾವಣೆ ಮಾಡಿ ಮಾಡಿ 3 ಚಮಚ ಒಂದು 10 ml ಅಷ್ಟೇ ಕುಡೀರಿ. 6 ವಾರಕ್ಕೆ ನಿಮಗೆ ಇದು ಕಮ್ಮಿ ಆಗೋಕೆ ಶುರು. 5 ತರ ಎಣ್ಣೆ ಕುಡಿಬೇಕಾ ಅಥವಾ 3 ಎಣ್ಣೆ ಸಾಕು. ಬಟ್ ಕೊಬ್ಬರಿ ಎಣ್ಣೆ ಹುಚ್ಚೆಳ್ಳೆಣ್ಣೆ ಮುಖ್ಯವಾದದ್ದು ಇದರಲ್ಲಿ. ಮಿಕ್ಕಿದ್ದು ಎಲ್ಲ ಎಣ್ಣೆ ಕೆಲಸ ಮಾಡ್ತವೆ, ಇವೆರಡು ಇರ್ಲಿ, ಮಿಕ್ಕಿದ್ದು ಒಂದೊಂದು ಚಮಚ ಒಂದು 5 ml, 1 ಚಮಚ, 1 ಚಮಚ. ಟೇಬಲ್ ಸ್ಪೂನ್ ಆದ್ರೆ 10 ml ಆಗುತ್ತೆ, 2 ಟೀ ಸ್ಪೂನ್ ಆದ್ರೆ 10 ml ಅಷ್ಟೇ ಸಾಕು. ಥೈರಾಯ್ಡ್ ಮಾಯ ಆಗ್ಬಿಡ್ತೀನಿ, ಏನು ತೊಂದರೆ ಇಲ್ಲದೆ ಇರಂಗ ಆಗ್ತೀರಾ. 6 ತಿಂಗಳಿಂದ 2 ವರ್ಷ ಒಳಗಡೆ ಈಗ ಲಕ್ಷಾಂತರ ಜನ, ಎಲ್ಲರೂ ನಾ ಯಾವಾಗ್ಲೂ 1000 ಅಂತ ಇರ್ತೀನಿ, ಥೈರಾಯ್ಡ್ಗೆ ನಾನು ಲಕ್ಷ ಅಂತ ಬಳಸ್ತೀನಿ ನೋಡಿ. ಲಕ್ಷಾಂತರ ಜನ ವಾಸಿ ಮಾಡ್ಕೊಂಡಿದ್ದಾರೆ, ಲಕ್ಷಾಂತರ ಜನ ವಾಸಿ ಮಾಡ್ಕೊಂಡು. ಇಷ್ಟೇ ನೀವು ಮಾಡ್ಬೇಕಾಗಿ. ಸಮಯಕ್ಕೆ 3 ಹೊತ್ತು ಊಟ ಮಾಡ್ಬೇಕು 3 ದಿವಸ. ಅದು ನಮ್ಮ ಎಲ್ಲಾ ನಿರ್ನಾಳ ಗ್ರಂಥಿಗಳನ್ನ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನ ಸರಿದೂಗಿಸೋ ಆ ನಾರಿನ ಅಂಶ ಸಾಮೆ ಅಕ್ಕಿಯಲ್ಲಿ, ಅದು ಅದ್ಭುತ. ಸೊ ಸಾಮೆ ಅಕ್ಕಿ 3 ದಿವಸ, ಮಿಕ್ಕ ಧಾನ್ಯ 1 ದಿವಸ ತಿನ್ರಿ. ಈ ಎಣ್ಣೆಗಳನ್ನ ಕುಡೀರಿ, ಕಷಾಯಗಳು ಇದೆ, ಫಿನಿಶ್. 6 ತಿಂಗಳಲ್ಲಿ ಆರಾಮಾಗ್ತದೆ, ನೆಮ್ಮದಿಯಾಗಿ. ಈ ಥೈರಾಯ್ಡ್ ಪ್ರಾಬ್ಲಮ್ ಬಂದ್ರೆ ಈ ಡಾಕ್ಟರ್ಗಳು ಥೈರೋನಾರ್ಮು, ಎಲ್ಟ್ರಾಕ್ಸಿನ್ ಕೊಡ್ತಾರೆ, 50 mcg 100 mcg ಇದು ಅದು ಅಂತ ಕೊಟ್ಟು ಒದ್ದಾಟ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಾವು ದೂರ ಮಾಡ್ಕೋಬಹುದು. ಈ ಬಿಗ್ ಪ್ರಾಬ್ಲಮ್ಸ್ ಏನಿದೆ ನಮ್ಮ ದೇಶದಲ್ಲಿ ಕಾಡ್ತಾ ಇರೋ ಮಧುಮೇಹ, BP, ಥೈರಾಯ್ಡ್, ಬುದ್ಧಿಮಾಂದ್ಯ, ರಕ್ತಹೀನತೆ, ಇದನ್ನೆಲ್ಲ ನಾವು ಈ ಶ್ರೀಜೀವನ ಮಾರ್ಗದಲ್ಲಿ ತುಂಬಾ ಸಲೀಸಾಗಿ ಸರಾಗವಾಗಿ ಆರಾಮ ಮಾಡ್ಕೋಬಹುದು. ಡಾಕ್ಟರ್, ಈಗ ನಾವು ವಾಪಸ್ ಬರೋದಾದ್ರೆ ಚೈಲ್ಡ್ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಎಲ್ಲಾರು ನಾವು ರೋಡಲ್ಲಿ ಆಟ ಆಡ್ತಾ ಇದ್ವಿ, ಮಕ್ಳುಗಳ ಜೊತೆ ಬೆರೀತಿದ್ರು, ಮಣ್ಣಲ್ಲಿ ಆಡೋರು, ಬಿದ್ದು ಎದ್ದು ಒದ್ದಾಡೋರು. ಬಟ್ ಈಗ ಹೆಂಗಾಗ್ಬಿಟ್ಟಿದೆ, ಎಲ್ಲ ಕಾರ್ಪೊರೇಟ್ ಕಲ್ಚರ್. ಕಿಂಡರ್ ಗಾರ್ಡನ್ ಇಂದ ಸೂಟು ಬೂಟ್ ಹಾಕೊಂತಾರೆ, AC ರೂಮಲ್ಲಿ ಕಟ್ಕೊಂತಾರೆ. ಸೊ ಅವ್ರನ್ನ ಮಕ್ಳನ್ನ ಮಣ್ಣಿಗೆ ಬಿಟ್ರೆ ತಂದೆ ತಾಯಿಗೆ ಏನೋ ದೊಡ್ಡ ಅಫೆನ್ಸು, ಯಾಕೆ ಹೋಗ್ತೀಯ ಅಂತ ಹೊಡಿತಾರೆ. ಸೊ ಇದು ಅವ್ರಿಗೆ ಮುಂದಕ್ಕೆ ತುಂಬಾ ಅಡ್ವರ್ಸ್ ಎಫೆಕ್ಟ್ ಏನಾದ್ರು ಬೀಳೋ ಪರಿಣಾಮಗಳಿರುತ್ತಾ, ಅಥವಾ ಕ್ಲೆನ್ಲಿನೆಸ್ ಪ್ರೋಸೆಸ್ ಏನು ಅಂತ ಒಂಚೂರು ತಿಳಿಸ್ಕೊಡ್ಬೇಕು. ಇದರಲ್ಲಿ 2 ಅಂಶ ಇದೆ. ಮುಂಚೆ ನಾವು ಬೆಳೀತಾ ಇದ್ದಾಗ, ನೀವು ಬೆಳೀತಾ ಇದ್ದಾಗ, 40-50 years ago, ನಾವು ಮಕ್ಕಳಾಗಿದ್ದಾಗ ನಮ್ಮ ಭೂಮಿ, ನಮ್ಮ ನೆಲ, ಜಲ, ಗಾಳಿ ಕಾಲುಷ್ಯ ಇರಲಿಲ್ಲ. ಸೊ ನಾವು ಹೋಗಿ ಮಣ್ಣಲ್ಲಿ ಆಟ ಆಡ್ತಾ ಇದ್ರು, ಏನು ತೊಂದರೆ ಆಗ್ತಾ ಇರ್ಲಿಲ್ಲ. ಸಹಜವಾಗಿ ಸಿಗ್ತಕ್ಕಂಥ ಸೂಕ್ಷ್ಮ ಜೀವಿಗಳು ನಮ್ಮ ಬಾಯಿಗೆ ಹೋಗ್ತಾ ಇತ್ತು. ಅವಾಗವಾಗ ಹುಳ ಬರೋದು, ಕೆಲವು ಕೆಟ್ಟ ಅದನ್ನು ಹೋಗ್ತಾ ಇತ್ತು, ಅದನ್ನ ನಾವು ಆದಷ್ಟು ಕಡೆ ವಾಸಿ ಮಾಡ್ಕೊಳ್ತಾ ಇದ್ವಿ. ಆದ್ರೆ ಈಗ ನಾವು ಹಳ್ಳಿ ಮಣ್ಣಲ್ಲೂ ಮಕ್ಕಳನ್ನ ಬಿಡೋದಕ್ಕೆ ಈಗ ಬೇಜಾರಾಗತ್ತೆ, ಕಷ್ಟ ಆಗತ್ತೆ. ಯಾಕಂದ್ರೆ ಅಲ್ಲೂ ಕಲುಷಿತ ಶುರು. ಈ ಕೆಮಿಕಲ್ಸ್, ಎಸ್ಪೆಷಲಿ ನೀವು ರಾಯಚೂರು, ಸಿಂಧನೂರು, ಗಂಗಾವತಿ ಅಥವಾ ಪಂಜಾಬ್, ಅಲ್ಲಿ ಮಣ್ಣನ್ನ ಮುಟ್ಟಿದ್ರೆ ಸಾಕು ನಿಮ್ಗೆ ರೋಗ ಬರುತ್ತೆ. ಅಷ್ಟು ಮಟ್ಟಕ್ಕೆ ನಾವು ಮಣ್ಣನ್ನ ಹಾಳು ಮಾಡಿದ್ದೀವಿ. ಸೊ ಆ ಕಾರಣಕ್ಕೆ ನಾವು ಸ್ವಚ್ಛವಾಗಿರೋ ಮಣ್ಣನ್ನ ಉತ್ಪಾದನೆ ಮಾಡ್ಕೋಬೇಕು ಅಂದ್ರೆ ನೀವು ಮತ್ತೆ ಆ ಮಣ್ಣಲ್ಲಿದ್ದ ಸೂಕ್ಷ್ಮ ಜೀವಿಗಳನ್ನ ವಾಪಸ್ ತರಬೇಕು. ಅಂದ್ರೆ ನಾವು ಮತ್ತೆ ಕಾಡಿಗೆ ಹೋಗಿ ಕಾಡು ಮಣ್ಣು ತಂದು ಅದರಲ್ಲಿದ್ದ ಸೂಕ್ಷ್ಮ ಜೀವಿಗಳನ್ನ ನಮ್ಮ ಮಣ್ಣಿಗೆ ಮಿಲಾಯಿಸ್ಬೇಕು, ಬೆಳೆಸಿ. ಸೊ ಅಟ್ಲೀಸ್ಟ್ ನಿಮ್ಮ ಮನೆ ಸುತ್ತಮುತ್ತಲು ಇರೋ ಮಣ್ಣನ್ನ ನೀವು ಹಂಗೆ ಮಾಡ್ಕೋಬೇಕು. ಅಂದ್ರೆ ಇದು ಸಮಾಜ ಆಳವಾಗಿ ಯೋಚನೆ ಮಾಡಿ ತಮ್ಮ ಊರಿನಲ್ಲಿ, ಹಳ್ಳಿನಲ್ಲಿ, ಬೀದಿನಲ್ಲಿ ಈ ಒಂದು ಅಂಶವನ್ನ ಮತ್ತೆ ಅನುಸಂಧಾನ ಮಾಡ್ಕೋಬೇಕು. ಪ್ರಕೃತಿ ಜೊತೆಗೆ ನಾವು ಮತ್ತೆ ಬೆರೆಸ್ಕೊಂಡು ಜೀವನ ಮಾಡೋದಕ್ಕೆ ಮೊದಲನೇ ಹಂತದಲ್ಲಿ ನಮ್ಮ ಮಣ್ಣನ್ನ ನಾವು ಈ ರಾಸಾಯನಿಕ ಗೊಬ್ಬರಗಳ, ಕ್ರಿಮಿಕೀಟ, ಕಳೆನಾಶಕ ಒಂದು ಪದಾರ್ಥಗಳಿಂದ ಹೊರಗಡೆ ಬರೋದಕ್ಕೆ ಒಂದು ದೊಡ್ಡ ಯೋಜನೆ ಮಾಡಿ, ಇನ್ಫ್ಯಾಕ್ಟ್ ಆಲ್ ಬಿಗ್ ಸೋ ಕಾಲ್ಡ್ NGOs ಇವರೆಲ್ಲರೂ ಯೋಚನೆ ಮಾಡೋ ಸಮಯ ಆಸನ್ನ ಆಗಿದೆ. ಆಕ್ಚುಲಿ ಕರೆಕ್ಟ್, ನಿಮ್ಮ ಪ್ರಶ್ನೆ ತುಂಬಾ ಉತ್ತಮವಾದದ್ದು. ಯಾಕಂದ್ರೆ ಈಗ ನಮ್ಮ ಮಕ್ಕಳನ್ನ ನಾವು ಹೊರಗಡೆ ಬಿಡಕ್ಕಾಗೋದಿಲ್ಲ, ಆಟ ಆಡ್ಕೊಳ್ಳಿ. ಹೊರಗಡೆನೆ ಹೋಗಲ್ಲ, ಮನೆ ರೂಮ್ ಒಳಗಡೆನೆ ಇರ್ತಾರೆ, ಅವ್ರ ಜೀವನ ಬರೀ ರೂಮ್ ಆಗ್ಬಿಟ್ಟಿದೆ. ಅದು ಇನ್ನೊಂದು ತರ ತೊಂದ್ರೆ. ಈಗ ಎಲ್ಲಾರ್ಗೂ ವಿಟಮಿನ್ D ಕಮ್ಮಿ ಆಗಿದೆ, ಯಾಕಂದ್ರೆ ನಾವು ಬಿಸಿಲಿಗೆ ಹೋಗ್ತಾ ಇಲ್ಲ. ಕರೆಕ್ಟ್, ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಬಿಸಿಲಿಗೆ ಹೋಗೋದು ಮರ್ತು ಹೋಗಿದ್ವಿ.
ರಾತ್ರಿ ಸಿನಿಮಾ ನೋಡ್ಕೊಂಡು 12 ಗಂಟೆಗೆ ಮಕ್ಕಳು 10:30 ಅಂದ 12 ಗಂಟೆಗೆ ನಿದ್ದೆ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಎದ್ದೇಳ್ತಾ ಇದ್ದಾರೆ. ಇವೆಲ್ಲ ಈ ಆಧುನಿಕ ಜೀವನ ಶೈಲಿಯಲ್ಲಿ ಬಂದಿರೋ ಅನಾಹುತಗಳು. ಸೊ ನಾವು ಇದನ್ನ ಸಾಮಾಜಿಕವಾಗಿ ಎಲ್ಲ ಹಂತದಲ್ಲಿ ಸಂವಾದಗಳು, ಚರ್ಚೆ ಇವನ್ನೆಲ್ಲ ಮೂಲಕ ಎಲ್ಲರಿಗೂ ಈ ವಿಷಯಗಳನ್ನ ಮತ್ತೆ ತಲುಪಿಸೋ ಒಂದು ಸಮಯ ಅಗತ್ಯ ಆಗಿದೆ ನಮಗೆ. ಸೊ ನೀವು ಕೇಳಿದ್ದು ತುಂಬಾ ಒಳ್ಳೆ ಪ್ರಶ್ನೆ. ಅದಕ್ಕೆ ಸಮಾಧಾನ ನಾವೆಲ್ಲರೂ ಒಟ್ಟಾರೆ ಗೂಡಿ ಕನಿಷ್ಠ ದೇವಾಲಯಗಳಲ್ಲಿ ಈ ಅಂಶಗಳನ್ನ ಶುರು ಮಾಡ್ಬೇಕು. ಇನ್ಫ್ಯಾಕ್ಟ್ ಮುಂಚೆ ದೇವಾಲಯಗಳು ಇದ್ದಿದ್ದೇ ಇದಕ್ಕೆ. ಅಲ್ಲೊಂದು ಬಿಲ್ವದ ಮರ ಇತ್ತು, ಇಲ್ಲೊಂದು ಬೇವಿನ ಗಿಡ ಇತ್ತು, ಅಲ್ಲೊಂದು ಏನಂತಾರಪ್ಪ ನಮ್ಮ ಪಾರಿಜಾತ ಗಿಡ. ಇವೆಲ್ಲ ಅದ್ಭುತವಾದ ಕಷಾಯಗಳು ನಮಗೆ ಗಾಳಿಯನ್ನ ಶುದ್ಧ ಮಾಡುವಂತ ಗುಣ ಇರೋ ನ್ಯಾನೋ ಪಾರ್ಟಿಕಲ್ಸ್ ಅನ್ನ ಬಿಡುತ್ತೆ. ಅರಳಿ ಮರ, ಅರಳಿ ಕಟ್ಟೆ ಇತ್ತು, ಈಗ ಅರಳಿ ಮರಗಳಿಲ್ಲ ಇಲ್ಲ. ಸೊ ನಾವು ಇವನ್ನೆಲ್ಲ ವಾಪಸ್ ತರಬೇಕು. ನಮ್ಮ ಸಂಪ್ರದಾಯಗಳು ಈ ತರ ವೈಜ್ಞಾನಿಕವಾಗಿದ್ದನ್ನ ನಾವು ಅವೈಜ್ಞಾನಿಕ ಅಂತ ಹೇಳಿ ತೆಗೆದುಕೊಂಡು ಬಂದಿದ್ವಿ, ಮತ್ತೆ ವಾಪಸ್ ತರಬೇಕು. ಸೊ ಈಗ ಮುಂಚೆ ನಾವು ಒಂದು ಊರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರೆ ಈ ಅಂಶಗಳನ್ನ ಒಂದಿಷ್ಟು ಮಣ್ಣಿರ್ಬೇಕು, ಒಂದಿಷ್ಟು ಶುದ್ಧವಾದ ಗಾಳಿ ಬರಬೇಕು, ಅರಳಿ ಮರ, ಬೇವಿನ ಮರ, ಪಾರಿಜಾತ ಗಿಡ, ಬಿಲ್ವದ ಮರ, ಈ ರೀತಿ ಎಲ್ಲಾ ಅಂಶಗಳನ್ನ ನಮ್ಮ ದೇಹಕ್ಕೆ ಅನುಸಂಧಾನ ಆಗುವಂತ ಮರಗಳು ಇವೆಲ್ಲ. ಒಂದೊಂದು ಅಂಗವನ್ನ ಒಂದೊಂದು ಮರ ಗಿಡ ನಮ್ಮನ್ನ ಶುದ್ಧ ಮಾಡುತ್ತೆ. ಎಸ್ಪೆಷಲಿ ಅರಳಿ ಮರ ನೋಡ್ರಿ, ಅರಳಿ ಕಷಾಯ ಕುಡಿದ್ರೆ ನಿಮ್ಮ ಜನ್ಯು ಅಂದ್ರೆ ವೀರ್ಯ ಕಣಗಳು ಅಥವಾ ಅಂಡಾಣುಗಳು, ಈ ಜನನಾಂಗಗಳು ಅಂತ ಏನ್ ಹೇಳ್ತೀವಿ, ಅಂದ್ರೆ ನೆಕ್ಸ್ಟ್ ಜನರೇಷನ್ ಫರ್ಟಿಲಿಟಿಗೆ ಸಂಬಂಧಪಟ್ಟದ್ದ ಎಲ್ಲಾ ಅಂಶಗಳನ್ನ ನಾನು ಈ ನ್ಯಾನೋ ಪಾರ್ಟಿಕಲ್ಸ್ ಕಮಿಂಗ್ ಫ್ರಮ್ ಅರಳಿ ಮರ ವಾಸಿ ಮಾಡ್ತಾರೆ. ಅಂದ್ರೆ ನೀವು ಏನು ಮಾಡ್ಬೇಕಾಗಿಲ್ಲ, ಅರಳಿ ಮರ ಸುತ್ತಲೂ 1 ಗಂಟೆ ಕೂತಿದ್ರೆ ಸಾಕು, ನಿಮಗೆ ಈ ಇಂಬ್ಯಾಲೆನ್ಸ್ ಕರೆಕ್ಟ್ ಮಾಡೋದಕ್ಕೆ ಶುರುವಾಗುತ್ತೆ. ಸೊ ಆ ಕಷಾಯ ಕುಡಿಬೇಕು. ಅಂದ್ರೆ ನಾವು ಅರಳಿ ಮರಗಳನ್ನ ಹಳ್ಳಿ ಒಂದು ಬೀದಿಗೆ 2-3 ಇಟ್ಕೊಳ್ಳಂಗೆ ಮಾಡ್ಕೋಬೇಕು. ಈ ಪ್ಲಾನಿಂಗ್ ಬರಬೇಕು. ಈ ಮರ ವೃಕ್ಷಗಳು ನಮ್ಮ ಸುತ್ತಮುತ್ತಲು ಇರೋದು ನಮಗೆ ಒಳ್ಳೇದು ಅನ್ನೋ ಒಂದು ಪ್ರಜ್ಞೆ ನಮ್ಮ ಜನರಲ್ಲಿ ಮೂಡಿಸ್ಬೇಕು. ನಾವು ನೀವೆಷ್ಟೋ ಕಡೆ ಹೇಳಿರ್ತೀರ ಹೊಂಗೆ ಮರ ನೋಡಿ, ಹೊಂಗೆ ಮರ ಅಷ್ಟು ಒಳ್ಳೆ ಯಾವುದು ಮಾಡೋದಿಲ್ಲ ನಮ್ಗೆ. ಆಕ್ಚುಲಿ ಹೊಂಗೆ ಮರ ಈ ಕ್ಲೀನ್ಸ್ ಅಪ್ ಫ್ರಮ್ ಬಾಯಿಯಿಂದ ಗುದದ್ವಾರ ತನಕ ಅದು ನಿಮ್ಮನ್ನ ಶುದ್ಧ ಮಾಡುತ್ತೆ. ಇನ್ಫ್ಯಾಕ್ಟ್ ಹಲ್ಲು ಉಜ್ಕೋಬೇಕಾದ್ರೆ ಹೊಂಗೆ ಕಡ್ಡಿ ತಗೊಂಡು ಉಜ್ಕೊಳ್ಳಿ, ನಿಮಗೆ ಯಾವತ್ತಿಗೂ ಬಾಯಿ ಹುಣ್ಣು ಆಗೋದಿಲ್ಲ, ಒಂದು ಹಲ್ಲು ಅಲದಾಡೋದಿಲ್ಲ, ಒಂದು ಚೂರು ನೋವು ಬರೋದಿಲ್ಲ ನಿಮಗೆ. ಅಷ್ಟು ಒಳ್ಳೇದು ಹೊಂಗೆ ಗಿಡ, ಅಷ್ಟು ಒಳ್ಳೆ ಗಿಡ ಯಾವುದು ಇಲ್ಲ ಮನುಷ್ಯನಿಗೆ. ಅದು ತಂಪಾಗುತ್ತೆ, ನಿಮ್ಮ ಮೈ ತಂಪಾಗುತ್ತೆ. ಆ ಕಷಾಯ ಕುಡಿಯಿರಿ, ನಿಮ್ಮ ಗುದದ್ವಾರದ ಕ್ಯಾನ್ಸರ್ ಸಮೇತನೂ ವಾಸಿ ಮಾಡ್ಕೊಳ್ಳಿ. ಅಷ್ಟು ಒಳ್ಳೆ ಗಿಡ. ಅದೇ ತರ ಪಾರಿಜಾತ ಕ್ಯಾನ್ಸರ್ನ ವಾಸಿ ಮಾಡುತ್ತೆ. ಪಾರಿಜಾತ ಗಿಡ, ಸೀಬೆ ಗಿಡ, ಆ ಸೀಬೆ ಎಲೆ ಕಹಿ ಅಂತ ಅನ್ಸುತ್ತೆ ನಿಮ್ಗೆ. ಆ ಸೀಬೆ ಎಲೆ ನೀವು ನಿಮ್ಮ ಈ ಫಿಸ್ಚರ್ಸ್, ಹೆಮರಾಯ್ಡ್ಸ್ ಇವೆಲ್ಲ ಇರ್ತೇವಲ್ಲ, ಅದಕ್ಕೆಲ್ಲ ರಾಮಬಾಣ. ಆ ಹೊಂಗೆ ಎಲೆ ಸುಮ್ನೆ 4 ಎಲೆ ಹಿಂಗೆ ಇಟ್ಕೊಂಡು ನಿಮ್ಮ ಗುದದ್ವಾರದ ಕೆಳಗಡೆ ಹಾಕೊಂಡು ಚಡ್ಡಿ ಹಾಕೊಂಡು ಮಾಡ್ಕೊಳ್ರಿ, 3 ದಿವಸಕ್ಕೆ ವಾಸಿ ಆಗುತ್ತೆ. ಈ ಯಾವುದು ಈ ಫಿಸ್ಚರ್ಸ್, ಹೆಮರಾಯ್ಡ್ಸ್, ರಕ್ತ ಬರೋದು, ಪೈಲ್ಸ್, ಕಕ್ಕ ಮಾಡಕ್ ಆಗೋದಿಲ್ಲ, ಇಷ್ಟಿಷ್ಟು ಗಡ್ಡೆಗಳು ಹೊರಗಡೆ ಬರ್ತವೆ, ಇವೆಲ್ಲ ಕರ್ಬೇಕು 3 ದಿವಸದಿಂದ 3 ವಾರಕ್ಕೆ. ಅಫ್ಕೋರ್ಸ್ ಸಿರಿಧಾನ್ಯ ತಿಂದ್ರೆ ಅದೆಲ್ಲ ಮಾಯ ಆಗ್ಬಿಡ್ತವೆ, ಒಳಗಡೆಯಿಂದಾನು ಮಾಯ ಆಗುತ್ತೆ. ಅಂದ್ರೆ ಇಮಿಡಿಯೇಟ್ ರಿಲೀಫ್ಗೆ ನಾನು ಹೇಳ್ತಾ ಇರೋದು. ಅಷ್ಟು ಈ ಮರಗಳೆಲ್ಲ ಮಹತ್ವಗಳನ್ನ ನಾವು ಬಳಕೆ ಮಾಡ್ಬೇಕಂದ್ರೆ ಚರ್ಚೆ ಮಾಡ್ಬೇಕು. ಇದರ ಪ್ರಜ್ಞೆ, ಇದರ ಜ್ಞಾನ ಎಲ್ಲರಿಗೂ ಅರಿವು ಮೂಡಿಸ್ಬೇಕು. ಆವಾಗಲೇ ನಾವು ಹೊಂಗೆ ಮರಗಳನ್ನ ಸುತ್ತಮುತ್ತಲು ಬೆಳೆಸೋದಕ್ಕೆ ಸಾಧ್ಯ. ಈಗ ನಾವೇನ್ ಮಾಡಿದ್ವಿ, ಬೆಳಗ್ಗೆ ಆದ್ರೆ ಕಾಫಿ, ಸಾಯಂಕಾಲ ಆದ್ರೆ ಟೀ. ಇಲ್ಲ, ಈಗ ನೀವ್ ಹೇಳೋ ಪ್ರಕಾರ ಹಿಂಗಾಗಿದೆ ಅಂದ್ರೆ ಈ ಮಕ್ಳಿಗೆ ಬಯಾಲಜಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ಅದರಲ್ಲಿ ಫುಡ್ ಸೈನ್ಸ್ ಬಗ್ಗೆ, ಫುಡ್ ಲೈಫ್ ಬಗ್ಗೆ ಎಲ್ಲೂ ಹೇಳೋದಿಲ್ಲ. ಏನ್ ತಿನ್ಬೇಕು ಅಂತ ಹೇಳಲ್ಲ. ಏನಿರ್ಬೇಕಂತಾರೆ, ಪ್ರೋಟೀನ್ ಬೇಕು, ಸೋಯಾಬೀನ್ ತಿನ್ರಿ, ಮೊಟ್ಟೆ ತಿನ್ರಿ, ಇದೇ ಅವ್ರಿಗೆ ಹೇಳ್ಕೊಡೋದು. ಈಗ ನಾನು ಇನ್ನೂ ಯಾಕೆ ಇದೆಲ್ಲ ಕಂಪನಿಗಳು ಮಾಡ್ತಾ ಇರೋದು, ಅದನ್ನ ಬುಕ್ ಅಲ್ಲಿ ಬರೆದು ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ, ಹೌದು. ನಾನು ಇನ್ನೂ ಒಂಚೂರು ನಿಮಗೆ ಡೀಪ್ ಆಗಿ ಕೇಳ್ಬೇಕು ಅಂದ್ರೆ, ಈಗ ಕೆಲವ್ರಿಗೆ ಮಕ್ಳಿಗೆ 3 ವರ್ಷದ ಮಕ್ಳಿಗೆ, 4 ವರ್ಷದ ಮಕ್ಳಿಗೆ ಮಾಂಸ ಮೊಟ್ಟೆ ಎಲ್ಲ ಶುರು ಮಾಡ್ತಾರೆ. ಗೌರ್ಮೆಂಟ್ ಏನ್ ಮಾಡ್ಬಿಟ್ಟಿದೆ, ಮಧ್ಯಾಹ್ನ ಒಂದೊಂದು ಮೊಟ್ಟೆ ಸೊ ಈ ಮಾಂಸ ತಿನ್ನಕ್ಕೆ 3-4 ವರ್ಷದಿಂದಾನೇ ಶುರು ಮಾಡ್ತಾರೆ.
ನೀವು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀರಾ, ಆದ್ರೂ ನಾನು ಕೇಳ್ತಾ ಇದ್ದೀನಿ. ಒಂದು ಸ್ಟೆರಾಯ್ಡ್ ಪಾರ್ಟ್, ಸ್ಟೆರಾಯ್ಡ್ ಹಾಕ್ತಾರೆ ಕೋಳಿ ಬೇಗ ಬೆಳೆಯುತ್ತೆ. ಈಗ ಕೆಲವರು ನಾವು ಹೇಳಕ್ ಹೋದ್ರೆ ಅಥವಾ ಏನಾದ್ರು ನಿಮ್ಮ ಸ್ಟೆರಾಯ್ಡ್ ಅಲ್ಲಪ್ಪ, ಒಂದು ಸ್ಟೆರಾಯ್ಡ್ ಆದ್ರೆ ಪರವಾಗಿಲ್ಲ, ಸ್ಟೆರಾಯ್ಡ್ ಅಲ್ಲ, ಆಂಟಿಬಯೋಟಿಕ್ಸ್, ಗ್ರೋತ್ ಹಾರ್ಮೋನ್ಸ್ ಎಲ್ಲಾನು ಬರ್ತಾ ಇದೆ ಇದ್ರಲ್ಲಿ. ಸೊ ಅದ್ರ ಜೊತೆಗೆ ಏನ್ ಹೇಳ್ತಾರೆ ಕೆಲವರು, ನಮ್ಮ ಹತ್ರ ನಾಟಿ ಕೋಳಿ ಇದೆ, ನಾಟಿ ಕುರಿ ಇದೆ, ಅದನ್ನ ತಿನ್ನಿಸ್ತೀವಿ ಅಂತಾರೆ. ಸೊ ಅಲ್ಲ, ನಿಜವಾಗ್ಲೂ ಅದ್ರಲ್ಲಿ ಪ್ರೋಟೀನ್ ಅಥವಾ ಏನಾದ್ರೂ ಅವ್ರಿಗೆ ಸಿಗತ್ತಾ, ಅಥವಾ ಇದು ಪುನಃ ವೆಸ್ಟರ್ನ್ ಕಲ್ಚರ್ ಇಂಪ್ಲಿಮೆಂಟೇಷನ್? ನಮ್ಮ ವೆಸ್ಟರ್ನ್ ಕಲ್ಚರ್ ಅಲ್ಲದೇನೆ ಮಾಂಸಾಹಾರಿಗಳು ಇರ್ಲಿಲ್ವಾ ದೇಶದಲ್ಲಿ? ಇದ್ರು. ಬಿಕಾಸ್ ಯಾಕೆಂದ್ರೆ ನಾವು 19th ಸೆಂಚುರಿ ನೋಡೋವರೆಗೂ ಈ ದೇಶ 80% ಸಸ್ಯಾಹಾರಿ ದೇಶನೇ ಆಗಿತ್ತು. 90% 1900 ದಾಟಿದ ಮೇಲೆ ಮಾಂಸಾಹಾರಿಗಳು ಹೆಚ್ಚಾಗ್ತಾ. ಈಗ ಅಷ್ಟಾಕೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಮಂಡ್ಯಕ್ಕೆ ಹೋಗಿ ಗೌಡ್ರು ನೋಡಿ, ಮಾಂಸಾಹಾರಿಗಳು ಅಂತಾರೆ, ಆದ್ರೂ ಅವರು ಶನಿವಾರ ಬಂದ್ರೆ ಮಾಂಸ ತಿನ್ಬಾರ್ದು, ಸೋಮವಾರ ತಿನ್ ಅಂದ್ರೆ ಏನರ್ಥ? ಅವ್ರಿಗೂನು ಇನ್ನೂ ಪ್ರಜ್ಞೆ ಇದೆ, ಅಯ್ಯೋ ಇದು ತಿನ್ಬಾರ್ದು ಅನ್ನೋ ಪ್ರಜ್ಞೆ ಇದೆ, ಆದ್ರೂ ಬದಲಾವಣೆಗಳು ಮಾಡ್ಕೊಂಡು ಬಂದಿದ್ದಾರೆ. ಒಟ್ಟಾರೆ ಮಾಂಸಾಹಾರಿಗಳು ಆಗಿದ್ದಾರೆ ಮನುಷ್ಯ. ಕರೆಕ್ಟ್, ಹೌದು. ಶಾಕಾಹಾರಿಗಳಾಗಿದ್ದವರು ಆಮ್ನಿವೋರಸ್ ಅಂದ್ರೆ ಎರಡು ತಿಂತಾ ಇದ್ದದ್ದು ಈಗ ಎರಡು ಬಿಟ್ಟು ಬರೀ ಮಾಂಸ ತಿಂತ ಅಲ್ಲಿ ತನಕ ಪ್ರತಿದಿನ ಬಂದಿದ್ದಾರೆ. ಸೊ ಈ ಪ್ರೋಟೀನ್ ಬೇಕು, ಮಾಂಸ ತಿನ್ಬೇಕು, ಇದೆಲ್ಲ ಈ ಕಂಪನಿಗಳು ಉದ್ಧಾರ ಆಗೋದಕ್ಕೆ ಮಾಡ್ತಾ ಇರೋದು. ಪ್ರೋಟೀನ್ ಅಂದ್ರೆ ನಿಜವಾದ ಪ್ರೋಟೀನು ಬೇಳೆಕಾಳಿನಲ್ಲಿ ಇದೆ. ಆ ಸಸ್ಯಾಹಾರದಲ್ಲಿ ದ್ವಿದಳ ಬೀಜ ಧಾನ್ಯಗಳ ಬೇರಿನಲ್ಲಿ ಒಂದು ಬ್ಯಾಕ್ಟೀರಿಯಾ ಇದೆ, ಅದು ನೈಟ್ರೋಜನ್ ಅಂತಾರೆ, ಸಾರಜನಕವನ್ನ ನೇರವಾಗಿ ಕೂರಿಸ್ಕೊಳ್ಳುತ್ತೆ. ಅದೇ ಮೊದಲನೇ ಅಮಿನೋ ಆಸಿಡ್ ಮಾಡೋದು ಅದು. ಆ ಬೇರು ನಲ್ಲಿದ್ದ ಸೂಕ್ಷ್ಮ ಜೀವಿ ದ್ವಿದಳ ಬೀಜ ಧಾನ್ಯ, ಅದು ಕಡಲೆಕಾಯಿ ಬೀಜ ಇರ್ಬೋದು, ಹೆಸರು ಕಾಳು ಇರ್ಬೋದು, ಹುರುಳಿಕಾಳು, ತೊಗರಿ, ಅಲಸಂದಿ ಕಾಳು, ತೊಗರಿ ಕಾಳು, ರಾಜ್ಮಾ ಬೀನ್ಸ್, ಈ ತರ ದ್ವಿದಳ ಬೀಜ ಧಾನ್ಯಗಳ ಬೇರುಗಳ ಮೇಲೆ ನಾಡ್ಯೂಲ್ಸ್ ಅಂತಾರೆ, ಕಣುಪುಗಳು ಇರ್ತವೆ, ಗಂಟು 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 ಗಂಟು. ಆ ಗಂಟುಗಳಲ್ಲಿ ಈ ಸೂಕ್ಷ್ಮ ಜೀವಿಗಳು ಇರ್ತವೆ. ಅದು ಸಾರಜನಕವನ್ನ ನೇರವಾಗಿ ಹೀರಿಕೊಂಡು ನೈಟ್ರೋಜಿನಸ್ ಪ್ರಾಡಕ್ಟ್, ಮೊದಲನೇ ಹಂತದಲ್ಲಿ ಯೂರಿಯಾ ಅಂತ, ಅದನ್ನ ತಯಾರು ಮಾಡ್ಕೊಳ್ಳೋದು. ಅದರ ಹಿಂದೆ ಮುಂದೆ ಕೆಲವು ಪದಾರ್ಥಗಳ ಯೂರಿಯಾನು ಈಗ ಗೊಬ್ಬರ ಹಾಕಿ ಮಾಡಕ್ಕೆ ಶುರು ಮಾಡಿ. ಸೊ ಸಹಜವಾಗಿ ತಯಾರಾಗೋದು ಬೇರೆ, ನೀನ್ ತಂದು ಹಾಕೋದು ಬೇರೆ. ಸೊ ನಾವು ದ್ವಿದಳ ಬೀಜ ಧಾನ್ಯಗಳನ್ನ ಬೆಳೆಸೋದ್ರಿಂದ ಬರ್ತಕ್ಕಂತ ಅಮಿನೋ ಆಸಿಡ್ ಸಿಂಥಸಿಸ್ ಶುರು ಆಗಿತ್ತು ಇಲ್ಲಿ. ಇದೇ ನಿಜವಾದ ಪ್ರೋಟೀನು, ಸಸ್ಯಾಹಾರದ ಪ್ರೋಟೀನು, ಮೊದಲನೇ ಪ್ರೋಟೀನು. ಮಾಂಸಾಹಾರಗಳು ಪ್ರೋಟೀನ್ ರೆಡಿ ಮಾಡಲ್ಲ, ಇದನ್ನ ತಿಂದ ಅದು ಪ್ರಾಣಿ, ಹಂದಿ ಆಗ್ಬೋದು, ಜಿಂಕೆ ಆಗ್ಬೋದು, ಮೊಲ ಆಗ್ಬೋದು, ಈ ಅಮಿನೋ ಆಸಿಡ್ಸ್ ಬೇರೆ ತರ ರಚನೆ ಮಾಡಿಕೊಂಡು ತನ್ನದೇ ಪ್ರೋಟೀನ್ ಮಾಡ್ಕೊಳ್ಳುತ್ತೆ. ಅದೇ ಕೆಲಸ ನಾವು ಮಾಡ್ಬೋದು, ನಮಗೂ ಅದೇ ದೇವರು ಕೊಟ್ಟಿದ್ದಾರೆ. ಅಂದ್ರೆ ನಾವು ಹುರುಳಿಕಾಳು ತಿನ್ನೋದು, ಹೆಸರು ಕಾಳು ತಿನ್ನೋದು, ಅಲಸಂದಿ ಕಾಳು ತಿಂದು ನಾವು ಪ್ರೋಟೀನ್ ಅನ್ನ ನಮಗ್ ಬೇಕಾದ ರೀತಿಯಲ್ಲಿ ಮಾಡ್ಬೇಕು. ಅದು ನಿಜವಾದ ಸೈನ್ಸ್, ಹ್ಯೂಮನ್ ಸೈನ್ಸ್ ಅಂದ್ರೆ ಅದು ನಿಜವಾದ ಸೈನ್ಸ್ ಅದು. ಆದ್ರೆ ಕೋಳಿ ಮೊಟ್ಟೆ ಮಾಡುತ್ತೆ, ಅದು ಪ್ರೋಟೀನ್ ಮಾಡ್ಕೊಳತ್ತೆ, ಅದನ್ನ ನಾವು ತಿನ್ನೋದ್ರಿಂದ ಗೊಂದಲ ಆಗತ್ತೆ. ಅದು ನಮಗ್ ಬೇಡದೇ ಇರೋ ಪ್ರೋಟೀನು, ಅದು ನಮಗ್ ಅಡ್ವರ್ಸ್ ಎಫೆಕ್ಟ್ ಬರುತ್ತೆ. ಅಲ್ಲೇ ರೋಗ ಬರ್ತಾ ಇರೋದು. ಅಂದ್ರೆ ನಮ್ಮ ಪ್ರೋಟೀನು ನಮಗ್ ಬೇಕಾದ ರೀತಿಯಲ್ಲಿ ನಾವು ಜೋಡಣೆ ಮಾಡ್ಕೋಬೇಕು ಅಮಿನೋ ಆಸಿಡ್ಸ್ ಅನ್ನು ಪ್ಲಾಂಟ್ ಇಂದ ನೇರವಾಗಿ. ಸೊ ನಮಗ್ ಬೇಕಾಗಿರೋದು 5%. 5%ಗಿಂತ ಹೆಚ್ಚು ಪ್ರೋಟೀನ್ ಯಾರಿಗೂ ಬೇಕಾಗಿಲ್ಲ. ಹೆಚ್ಚಾದಂಗೆ ಈವನ್ ಬೇಳೆಕಾಳು ನೀವು ಹೆಚ್ಚು ತಿಂದ್ರೆ ನಿಮಗೆ ಗೌಟ್ ಆಗತ್ತೆ, ಕರೆಕ್ಟ್, ಯೂರಿಕ್ ಆಸಿಡ್ ಹೆಚ್ಚಾಗತ್ತೆ, ಯೂರಿಕ್ ಆಸಿಡ್ ಆಗುತ್ತೆ, ಕ್ರಿಯಾಟಿನಿನ್ ಹೆಚ್ಚಾಗತ್ತೆ, ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಸೊ ಬೇಳೆಕಾಳುನು ಜಾಸ್ತಿ ತಿನ್ನೋ ಅಗತ್ಯ ಇಲ್ಲ, ನಮಗ್ ಬೇಕಾಗಿರೋದಿಷ್ಟೇ. ಅದು ವಾರದಲ್ಲಿ 3-4 ದಿನ ತಿಂದ್ರು ಸಾಕು. ಇಲ್ಲ ದಿವಸ ಒಂದು ಚಮಚ ಮೊಳಕೆ ಕಾಳು ತಿಂದ್ರೆ ಸಾಕು. ಇಷ್ಟು ಸಣ್ಣ ಪ್ರಮಾಣದಲ್ಲಿ ಬೇಕಾಗಿದ್ದನ್ನ ಈ ಕಂಪನಿಗಳು ದುಡ್ಡು ಮಾಡ್ಕೊಳ್ಳೋದಕ್ಕೆ ಪ್ರೋಟೀನ್ ಬೇಕು ಅಂತ ದಿವಸ ಮೊಟ್ಟೆ ಕೊಡೋಕೆ ಶುರು ಮಾಡಿದ್ದಾರೆ. ಮೊಟ್ಟೆ ಕೊಟ್ಟರೆ ಆಗೋದು ನಿಮ್ಮ ಹಾರ್ಟ್ ಬ್ಲಾಕ್, ನೇರವಾಗಿ ಕೊಲೆಸ್ಟ್ರಾಲ್ ಇದೆ ಅದರಲ್ಲಿ. ಹೌದು, ಕೊಬ್ಬೋಗಿ ರಕ್ತ ಮಂದ ಆಗಿ BP. ಈಗ 5 ವರ್ಷ ಮಕ್ಕಳಿಗೆ BP ಟ್ಯಾಬ್ಲೆಟ್ ಕೊಡೋಕೆ ಶುರು ಮಾಡಿದ್ದಾರೆ. ಕರೆಕ್ಟ್. ಸೊ ಈ ಅನಾಹುತದಿಂದ ಅಂತ ಹೇಳ್ತಾ ಇಲ್ಲ, ತಿಳಿ ಮಾಡ್ಕೋಬೇಕಾಗಿದ್ದು ರಕ್ತವನ್ನ ನೀವು ಮಂದ ಮಾಡ್ತಾ ಇದ್ದೀರಾ. ಈ ಮೊಟ್ಟೆ, ಈ ಪ್ರೋಟೀನು, ಇದು ಅದು ಹೆಚ್ಚಾಗಿ ಕೊಡೋದು. ಜೊತೆಗೆ ಸಕ್ಕರೆ ತಿನ್ಲೇಬಾರ್ದು, ದಂಡಗಟ್ಟಲೆ ತಿಂತಾ ಇದೆ. ಇಷ್ಟೇ ಮೋಸ ಆಗಿರೋದು.
ಸೊ ಇದನ್ನ ಗಮನ ತಗೋದು. ಸೊ ಈಗ ಕೆಲವ್ರು ಹೇಳ್ತಾರೆ ಈಗ ಮಾಂಸ ತಿನ್ನೋದ್ರಿಂದ ಡೈಜೆಷನ್ ಪ್ರೊಸೆಸ್ ಲೇಟ್ ಆಗುತ್ತೆ ಅಂತ ನಮ್ಮ ಬಾಡಿ ಒಳಗಡೆ, ಅದು ಬಾಡಿ ಮೇಲೆ ಅಡ್ವರ್ಸ್ ಎಫೆಕ್ಟ್ ಆಟೋಮೆಟಿಕಲಿ ಬಿದ್ದೇ ಬೀರುತ್ತಲ್ವ? ಇಲ್ಲ, ಯಾವ್ದಾದ್ರೂ ಡೈಜೆಸ್ಟ್ ಆಗೋದಕ್ಕೆ 7-8 ಗಂಟೆ ಬೇಕು. ಆದ್ರೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ವ್ಯವಸ್ಥೆ ನಮ್ಮಲ್ಲಿ ಸರಿ ಇಲ್ಲ, ನಾವು ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಅದೇ ನೀವು ಪ್ಲಾಂಟ್ ಪ್ರೋಟೀನ್ ಅಂದ್ರೆ ಹುರುಳಿಕಾಳು, ಅಲಸಂದಿ ಕಾಳು ತಿಂದ್ರೆ ನ್ಯಾಚುರಲ್ ನಮ್ಮ ದೇಹದಲ್ಲಿ ಅದನ್ನ ಬಿಡಿಸಿಕೊಂಡು ಮತ್ತೆ ಮಾಡ್ಕೊಳ್ಳೋ ವ್ಯವಸ್ಥೆ ದೇವರು ಕೊಟ್ಟಿದ್ದಾರೆ. ಅದರಿಂದ ಗೊಂದಲ ಆಗೋದಿಲ್ಲ. ಇದು ನಾವು ಮಾಡ್ಕೊಳಕ್ ಆಗಲ್ಲ, ಅಭ್ಯಾಸ ಮಾಡ್ಕೊಳ್ತಾ ಇದ್ದೀವಿ. ಅಭ್ಯಾಸ ಮಾಡ್ಕೊಂಡಿರೋದು ಹೆಂಗಾದ್ರೂ ನ್ಯಾಚುರಲ್ ಅಲ್ಲ, ಅದಕ್ಕೆ ಗೊಂದಲ ಆಗೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಗೊಂದಲ ಆಗ್ತಾ ಬರುತ್ತೆ. ಸೊ ಇಮಿಡಿಯೇಟ್ ಮೊಟ್ಟೆ ತಿಂದ ತಕ್ಷಣ ಏನೋ ಆಗ್ತಾ ಇರ್ಬೋದು ನಿಮ್ಗೆ, ಒಂದಿಷ್ಟು ವರ್ಷ ಆದ್ಮೇಲೆ ಇನ್ಫ್ಯಾಕ್ಟ್ ನೌ ವಿ ಆರ್ ಸೀಯಿಂಗ್ ದ ಎಫೆಕ್ಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಬಿಕಮಿಂಗ್ ಮೀಟ್ ಈಟರ್ಸ್. ಎಲ್ಲ ಕಾಯಿಲೆಗಳು, ಪಾರ್ಕಿನ್ಸನ್ಸ್, ಆಲ್ಝೈಮರ್ಸ್, ಕ್ಯಾನ್ಸರ್, ಬುದ್ಧಿಮಾಂದ್ಯತನ ಎಲ್ಲ ಹೆಚ್ಚಾಗ್ತಾ ಇರೋದು ಈ ಬಳಕೆ ಹೆಚ್ಚಾದ ಮೇಲೆ. ಯು ಕ್ಯಾನ್ ಡ್ರಾ ಎ ಗ್ರಾಫ್. ಪ್ರೋಟೀನ್ ಯೂಸ್, ಮಾಂಸದ ಬಳಕೆ, ರೋಗಗಳ ಹೆಚ್ಚು, ಎರಡು ಒಟ್ಟಿಗೆ ಹೋಗ್ತವೆ ಲೈನ್. ಕೆಲವರು ಈ ಮಾಂಸ ತಿನ್ನೋದ್ರ ಜೊತೆ ಹೇಳ್ತಾರೆ ನಾವು ಜಿಮ್ ಹೋಗ್ತೀವಿ, ಅಲ್ಲಿ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ, ವರ್ಕೌಟ್ ಮಾಡ್ತೀವಿ, ದೇಹ ದಂಡಿಸ್ತೀವಿ, ಸೊ ಅವಾಗ ಬಾಡಿಗೆ ಫ್ಯಾಟ್ ಕೂರಲ್ಲ, ಕೊಲೆಸ್ಟ್ರಾಲ್ ಆಗಲ್ಲ ಅಂತೆಲ್ಲ ಶುರು ಮಾಡ್ತೀವಿ. ಇಲ್ಲ, ಆ ಫ್ಯಾಟು, ಆ ಕೊಬ್ಬು ಬಳಸೋದಷ್ಟು ಬಳಸಿದ ಮೇಲೆ ಮಿಕ್ಕಿದ್ದು ಎಲ್ಲೋ ಒಂದ್ ಕಡೆ ಕೂಡ್ಬೇಕಲ್ಲ. ಆ ಸ್ಟೆರಾಯ್ಡ್ಸ್ ಇರೋದ್ರಿಂದನೇ ಹಿಂಗ ಆಗ್ಬೋದು. ಆದ್ರೆ ಒಳಗಡೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅವ್ರಿಗೆ ವೀರ್ಯ ಕಣಗಳು ಇಲ್ಲದೆ ಇರಂಗ ಆಗುತ್ತೆ. 90% ಆಫ್ ಜಿಮ್ ಗೋಯರ್ಸ್ ಹ್ಯಾವ್ ರೆಡ್ಯೂಸ್ಡ್ ಸ್ಪರ್ಮ್ ಕೌಂಟ್, ಗ್ಯಾರಂಟಿ. ಸೊ ಆರೋಗ್ಯ ಏನು, ಬರೀ ಹಿಂಗಿಂಗ್ ಇರೋದ? ಫ್ಲೆಕ್ಸಿಬಿಲಿಟಿ ಇಲ್ಲ. ಸೊ ಜಿಮ್ಗೆ ಹೋಗಿ ಕಂಡಗಳು ಬೆಳೆಸ್ಕೊಳ್ಳೋದು ದೇಹ ದಂಡ ಅಲ್ಲ. ನಿಜವಾದ ದಂಡ ಅಂದ್ರೆ ಶ್ರಮ. ವಾಕ್ ಮಾಡ್ರಿ, ಜಾಗ್ ಮಾಡ್ರಿ, ಫ್ಲೆಕ್ಸಿಬಲ್ ಆಗಿರ್ಬೇಕು, ಅದು ನಿಜವಾದ. ಅಂದ್ರೆ you can go on doing things without getting tired, and that becomes from the right food. Again ನಾವು ಚೈಲ್ಡ್ ಹೆಲ್ತ್ ಬರೋದಾದ್ರೆ ಈಗ ನೀವು ಆ ಜಿಮ್ ಬಗ್ಗೆ ಕೇಳಿದ್ದಕ್ಕೆ, ಈಗ ಜಿಮ್ಗಳೆಲ್ಲ ಬಿಸ್ನೆಸ್. ಹೌದು, ಅವರು ಪ್ರೋಟೀನ್ ಸಪ್ಲಿಮೆಂಟ್ ಇದು ಅದು ಆ ಬಿಸ್ನೆಸ್ ಮಾಡೋದಕ್ಕೆ ಈಗ ಜಿಮ್ಗಳು ತರಿತಾ ಇರೋದು. ಸೊ ಆ ಮಾರಾಟ ಆಗ್ಬೇಕಂದ್ರೆ ಎಲ್ಲಾರನ್ನು ಜಿಮ್ ಕರಿಬೇಕು, ಹಿಂಗ್ ನೋಡಿ ಹಂಗ್ ನೋಡಿ ಅಂತ ಎಲ್ಲ ಬಿಸ್ನೆಸ್ ಅಂಡ್ ಕೆಲವು ಕಂಪ್ನಿಗಳಿಗೆ ಏನಾಗಿದೆ ಅಂದ್ರೆ ಯಾವ್ದೋ ಪ್ರೋಟೀನ್ ಶೇಕ್ ಅಂತ ಕೊಡ್ತಾರೆ, ಬೆಳಗ್ಗೆ ಮತ್ತೆ ಸಂಜೆ ಕುಡೀರಿ, ಮಧ್ಯಾಹ್ನ ನಿಮ್ಗೆ ಏನಾದ್ರು ಊಟ ಮಾಡ್ಕೊಳ್ಳಿ ಅಂತಾರೆ. ಎಷ್ಟೋ ದೇಶದಲ್ಲಿ ಇರ್ತೀವಿ ಅಂಡ್ ಅವ್ರು ಹೇಳೋ ಪ್ರಕಾರ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಿಮಗೆ ಪ್ರತಿದಿನ ಇಷ್ಟು ಟೈಪ್ ಆಫ್ ವಿಟಮಿನ್ ಪ್ರೋಟೀನ್ ಎಲ್ಲ ಮಾಡಿದೀವಿ ಎಲ್ಲ ಸೇರಿಸ್ಬಿಟ್ಟು ಕೊಡ್ತೀವಿ. ದೇ ಆಲ್ ಹ್ಯಾವ್ ಟು ಬಿ ಅಕ್ವೈರ್ಡ್ ನ್ಯಾಚುರಲ್. ನಾವು ತಿನ್ನೋ ಪದಾರ್ಥಗಳಿಂದ ನಾವು ಅದನ್ನ ಗ್ರಹಿಸಬೇಕು. ನಿಜವಾದ ಮೆಟಬಾಲಿಸಮ್, ಫಿಸಿಯಾಲಜಿ, ಅದನ್ನ ಮೀರಿ ನಾವು ರೆಡಿಮೇಡ್ ಕೊಡ್ತೀವಿ ಅಂದ್ರೆ ಒಳಗಡೆ ಇರೋದ ಅಂಶಗಳೆಲ್ಲ ಏನಾಗ್ಬೇಕು, ರೋಗ ಜಾಸ್ತಿ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ನಿಮಗೆ ಒಂಥರ ಕಾಣಿಸ್ಬೋದು, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆನ್ ಅ ಲಾಂಗ್ ರನ್ ಯು ಆರ್ ಗೆಟಿಂಗ್ ಇನ್ ಟು ಸಿಕ್ನೆಸ್. ನಿಮ್ ಬಾಡಿ ರೆಡ್ಯೂಸ್ ಆಗ್ಬೋದು ಎಲ್ಲ, ಬಟ್ ಲಾಂಗ್ ಟರ್ಮ್ ಕ್ರಾನಿಕಲಿ ಅಂದ್ರೆ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಆರ್ ಮೋರ್ ಡೇಂಜರಸ್ ಇಮಿಡಿಯೇಟ್ ಆಗಿ. ಸೊ ಯಾವುದು ಅಸಹಜವಾದದ್ದನ್ನ ನೀವು ಬಳಸಕ್ ಹೋಗ್ಬೇಡಿ. ದಿವಸ ಬಳಸಿ ಇದು ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾರೆ, ಅವ್ನು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ. ಇಲ್ಲ, ನೀವು ಹೇಳಿದ್ ಯಾಕೆ ಸತ್ಯ ಅಂದ್ರೆ ಮನುಷ್ಯನಿಗೆ ಗೊತ್ತಿಲ್ಲ ಏನ್ ತಿನ್ಬೇಕು ತಿನ್ಬಾರ್ದು ಅಂತ. ಬಟ್ ನಾವು ವೈಲ್ಡ್ ಪ್ರಾಣಿಗಳು ಯಾವ್ದೇ ನೋಡಿದ್ರು, ಆನೆಗಳೆಲ್ಲ 70 ವರ್ಷ ಬದುಕತ್ತೆ, ಅದಕ್ಕೆ ಏನ್ ಬೇಕೋ ಸೊಪ್ಪು ತರಕಾರಿ ತಿನ್ನುತ್ತೆ, ಅದಕ್ಕೆ ಏನು ಆ ಪ್ರೋಸೆಸ್ ಅಲ್ಲ, ಅದು ಕರೆಕ್ಟ್ ಆಗೇ ಇರುತ್ತೆ. ಸೊ ಹ್ಯೂಮನ್ಸ್ ಅನ್ಸುತ್ತೆ ಬೇಡದೇ ಇರೋದಕ್ಕೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಹಾಳು ಮಾಡ್ಕೊಂತಾರೆ. ಇಲ್ಲ, ಬೇಡದೇ ಇರೋದಕ್ಕಲ್ಲ, ಆಕ್ಚುಲಿ ತುಂಬಾ ವರ್ಷ ಮಾನವರು ಹಂಗೆ ಇದ್ರು, ಸುತ್ತಮುತ್ತಲು ಸಿಗ್ತಾ ಇರೋ ಪದಾರ್ಥಗಳನ್ನ ಆರಿಸ್ಕೊಂಡು ತಿಂದು ಆರಾಮಾಗಿದ್ರು. ಯಾವಾಗ ಬಿಸ್ನೆಸ್ ಬಂದ್ಬಿಡ್ತು, ಅದನ್ನ ವೃದ್ಧಿಸೋ ಈ ಸೈಂಟಿಸ್ಟ್ಗಳು ಬಂದ್ರು, ಎಲ್ಲ ಹಾಳಾಗೋಕ್ ಶುರು ಆಯ್ತು. ಈ ಸೈಂಟಿಸ್ಟ್ಗಳು ಇದ್ದದ್ದನ್ನ ಇದ್ದಂಗೆ ಹೇಳಕ್ಕೆ ಇಲ್ಲ, ಯಾಕಂದ್ರೆ ದೇ ಆರ್ ಆಲ್ ಸ್ಪಾನ್ಸರ್ಡ್ ಬೈ ಕಂಪನೀಸ್. ಈ ಮೋಸ ನಡೀತಾ ಇದೆ, ಇದನ್ನ ಅರ್ಥ ಮಾಡ್ಕೋಬೇಕು. ಅವರೇ ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಈ ಎಕ್ಸ್ಪರ್ಟ್ಸ್ ಯಾರ ಪರ ಇದ್ದಾರೆ? ಕಂಪನಿ ಪರ ಇದ್ದಾರೆ. ಸೊ ಕಂಪನಿ ಪ್ರಾಡಕ್ಟ್ಸ್ ಅನ್ನ ಮಾರಾಟ ಮಾಡ್ಕೊಳಕ್ ಆಗೋದನ್ನ ಸೈನ್ಸ್ ಅಂತ ಕರೆಯೋಕ್ ಶುರು ಮಾಡಿದ್ರು. ಎಸ್ಪೆಷಲಿ ಬಯೋಲಾಜಿಕಲ್ ಸೈನ್ಸಸ್ ಅಲ್ಲಿ ಈ ದೊಡ್ಡ ಮೋಸ ಆಗಿದೆ. ಈ ಕಂಪನಿಗಳು ಯಾವುವು? ಫಾರ್ಮಸ್ಯೂಟಿಕಲ್ ಕಂಪನಿ, ಅಗ್ರಿಕಲ್ಚರಲ್ ಕಂಪನೀಸ್, ಅಂದ್ರೆ ಈ ಪೆಸ್ಟಿಸೈಡ್, ಇದು ಮೋಸ.
ಅಂಡ್ ಎಕ್ಸಾಂಪಲ್ ಈಗ ಪ್ರೋಟೀನ್ ಪಿಲ್ಸ್ ಅಂತ ಕೊಡ್ತಾರೆ, ಮಕ್ಕಳಿಗೆ ಕ್ಯಾಲ್ಸಿಯಂ ಶಾಂಡೋಸ್ ತಗೊಳ್ಳಿ ಅಂತಾರೆ. ಏನಾದ್ರೂ ಕೆಲ್ಸನ ಎಳ್ಳುಂಡೆ ತಿನ್ರಪ್ಪ ಅಂದ್ರೆ ಸಾಕು, ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಇದೆ, ಕಡಲೆಕಾಯಿ ಬೀಜದಲ್ಲಿ ಕ್ಯಾಲ್ಸಿಯಂ ಇದೆ. ಸೊ ಒಂದು ಚಿಕ್ಕಿ ಕೊಡ್ರಿ ಮಕ್ಕಳಿಗೆ, ವಾರಕ್ಕೊರಡು ಕ್ಯಾಲ್ಸಿಯಂ ಬಂದ್ಬಿಡುತ್ತೆ. ಸೀತಾಫಲ ತಿಂದ್ರೆ ಕ್ಯಾಲ್ಸಿಯಂ ಬರುತ್ತೆ. ಇದನ್ನ ಹೇಳ್ತಾ ಇಲ್ಲ ನೋಡಿ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊಡ್ತೀವಿ ಅಂತ ಗವರ್ಮೆಂಟ್ ಮೂಲಕ ಪಾಲಿಸಿ ಮಾಡಿಸಿ ಮಧ್ಯಾಹ್ನ ಹೊತ್ತು ಟ್ಯಾಬ್ಲೆಟ್ ಕೊಡಕ್ಕೆ ಹೊರಟಿದ್ದಾರೆ. ಯಾರಿಗೂ ಒಳ್ಳೇದು? ಕಂಪ್ನಿಗಳಿಗೂ. ಅಂಡ್ ಡಾಕ್ಟರ್, ಈಗ ಇನ್ನೊಂದು ಪಾಯಿಂಟ್ ಬರೋದಾದ್ರೆ, ಈಗ ಇಂಡಿಯಾಲ್ ಎಲ್ಲಾ ಕಡೆ ಹೇಳ್ತಾರೆ UN ಹೇಳ್ತು ಪೋಲಿಯೋ ಇರಾಡಿಕೇಶನ್ ಆಗಿದೆ ಅಂತ. ಬಟ್ ಆದ್ರೂ ಹುಟ್ಟಿರೋ ಮಕ್ಳಿಗೆ ಪೋಲಿಯೋ, ಹೆಪಟೈಟಿಸ್ ಬಿ, ಅದು ಇದು ಇಂಜೆಕ್ಷನ್ಸ್ ಕೊಡ್ತಾನೆ ಇರ್ತಾರೆ ಪ್ರತಿ ಸತಿ. Business. So it is again not at all required. It's nothing to do with polio. It is something to do with the vaccine. So vaccination itself is a business. Okay. See, it is not scientifically based. It's a business proposition. So ಹುಟ್ಟಿದ್ದವ್ರಿಗೆಲ್ಲರಿಗೂ ಈ ವ್ಯಾಕ್ಸಿನೇಷನ್ ಕೊಡಬೇಕು ಅನ್ನೋ ಒಂದು ಪಾಲಿಸಿ ಮಾಡಿದ್ದಾರೆ. ಸೊ ಇಟ್ಸ್ ಎ ರನ್ನಿಂಗ್ ಬಿಸ್ನೆಸ್. ಸೊ ಮಕ್ಕಳಿಗೆ ಆಕ್ಚುಲಿ ವ್ಯಾಕ್ಸಿನ್ಸ್ ಬೇಕಾಗುದಿಲ್ಲ. ತಾಯಿಯನ್ನ ಆರೋಗ್ಯಕರವಾಗಿ ಇಟ್ಕೊಂಡ್ರೆ ತಾಯಿ ಹಾಲಲ್ಲೇ ಎಲ್ಲಾ ವ್ಯಾಕ್ಸಿನ್ಸ್ ಸಿಗುತ್ತೆ ಮಕ್ಕಳಿಗೆ. ಸೊ ಇದರ ಬಗ್ಗೆ ಗಮನ ಕೊಡ್ಬೇಕು ನಾವು. ಈಗ ಯಾಕಂದ್ರೆ ಒಂದು ವರ್ಷ ಆಗ್ತಿದ್ದಂಗೆ ತಾಯಿ ಹಾಲು ಕೊಡೋದ್ ನಿಲ್ಲಿಸ್ಬಿಟ್ಟು ಸೆರ್ಲಾಕ್ ಅದು ಇದು ಏನೇನೋ ಪ್ರೋಸೆಸ್ ಫುಡ್ ಬರುತ್ತೆ. ಸೊ ನಾವು ಹೇಳೋದು, ತಾಯಿಯಂದ್ರು ಯಾವಾಗಲೂ ತಮ್ಮ ಮಕ್ಕಳಿಗೆ ತಮ್ಮ ಕೈಯಿಂದ ತಮ್ಮ ಅಡಿಗೆ ಮನೆಯಲ್ಲಿ ಎಲ್ಲಾ ಪದಾರ್ಥಗಳನ್ನ ರೆಡಿ ಮಾಡಿ ತಿನ್ನಿಸಿ ಆರೋಗ್ಯಕರವಾಗಿ ಬೆಳೆಸಬಹುದು. ಯಾವ ಡಬ್ಬ ಬೇಕಾಗಿಲ್ಲ, ಯಾವ ಸೆರ್ಲಾಕ್ ಬೇಕಾಗಿಲ್ಲ, ಯಾವ ಹಾರ್ಲಿಕ್ಸ್ ಬೇಕಾಗಿಲ್ಲ. ಹಾರ್ಲಿಕ್ಸ್ ಬೆಳೆಸಿರಿ 4 ಪಟ್ಟು ಬೆಳಿತಾನೆ. ಹೆಂಗ 4 ಪಟ್ಟು ಬೆಳಿತಾನೆ? ಬೆಳೆಯೋದೇ 5 ಅಡಿ 6 ಅಡಿ. ನಾವು 4 ಪಟ್ಟು ಹೆಂಗ ಬೆಳಿತಾನೆ ಅವನು? ಎಲ್ಲ ಮೋಸ. ಅಂಡ್ ದಿಸ್ ಇಸ್ ನಾನ್ ಸೆನ್ಸ್. ಲೈಕ್ ಕೋಕೋ ಇರುತ್ತೆ, ಕಂಪ್ಲೀಟ್ ಕೋಕೋ ಮಿಕ್ಸ್ ಆಗಿ ಏನೇನೋ ಹಾಕೊಡ್ತಾ ಇರ್ತಾರೆ. ಸೊ ಯು ಹ್ಯಾವ್ ಟು ಗ್ರೋ ಯುವರ್ ಕಿಡ್ಸ್ in a natural way. Don't listen to these advertisements. ಇವೆಲ್ಲ ಜಾಹೀರಾತುಗಳು ದುಡ್ಡು ಮಾರಾಟ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಅನ್ನೋದು ನಿಮ್ಮ ತಲೆಗೆ ಬರಬೇಕು. ಯಾವುದು ಒಳ್ಳೇದಲ್ಲ, ಸಹಜವಾಗಿರೋದೇ ಒಳ್ಳೇದು. ನ್ಯಾಚುರಲ್ ಯಾವ್ದು ಸಿಗುತ್ತೋ ಅದ್ ಮಾತ್ರ. ಈಗ ನೋಡ್ರಿ, ನ್ಯಾಚುರಲ್ ಆಗಿ ಇರೋದಕ್ಕೆ ಯಾರಾದ್ರೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ? ಕೊಡಲ್ಲ, ಯಾರು ಕೊಡೋದಿಲ್ಲ. ನಾನೊಬ್ಬನೇ ಎಲ್ಲಾ ಕಡೆ ಕೂತ್ಕೊಂಡು ಹೋ ಹಾ ಅಂತ ಗಲಾಟೆ ಮಾಡ್ತಾರೆ. ಹೇಳ್ದಂಗೆ ಯಾರು ಮಾರ್ಕೆಟ್ ಈ ಕಾಳು ತಿನ್ನಿ ಅಂತ ಯಾರು ಹೇಳಲ್ಲ, ಅದನ್ನ ತಿನ್ನಿ ಅಂತ ಹುರುಳಿ ಕಾಳು ತಿನ್ನಿ, ಎಳ್ಳು ತಿನ್ನಿ, ಎಳ್ಳುಂಡೆ ತಿನ್ನಿ ಅಂತ ಯಾರು ಹೇಳ್ತಾರೆ? ನೀವೇ ಮಾಡ್ಕೊಂಡು ತಿನ್ನಿ ಅಂತ ಹೇಳೋ ಡಾಕ್ಟರ್ ಬೇಕು ನಮ್ಗೆ. ನೀವೇ ಮಾಡ್ಕೊಂಡು ತಿನ್ಬೇಕು, ಅವಾಗ್ಲೇ ರೆಡಿ, ಅದು ಅವಾಗ್ಲೇ ಒಳ್ಳೇದು. ಈಗ ನೋಡಿ, ಕ್ಯಾರೆಟ್ ಬೀಟ್ರೂಟ್ ಜ್ಯೂಸ್ ನೀವೇ ಮಾಡ್ಕೊಂಡ್ರಿ, ನಿಮ್ ಟ್ಯಾಬ್ಲೆಟ್ ಹಾಕ್ಬೇಕು, ಆಟೋಮೆಟಿಕಲಿ ನಿಮ್ಗೆ ರಕ್ತ ವೃದ್ಧಿ ಆಗುತ್ತೆ. ಅದಕ್ಕೆ ದುಡ್ಡು ಹಾಕೊಡ್ಬೇಕು. ಕರೆಕ್ಟ್. ಸೊ ಈ ನೀವ್ ಹೇಳ್ದಂಗೆ ಕಂಪ್ಯಾರಿಟಿವ್ಲಿ ಕ್ಯಾಲ್ಸಿಯಂ ಶಾಂಡೋಸ್ ತಿನ್ನೋದ್ರ 1% ಈ ಎಳ್ಳದ ಅಮೌಂಟ್ ಇರೋದು, ಬಟ್ ಬೆನಿಫಿಟ್ಸ್ ಜಾಸ್ತಿ ಆಗುತ್ತೆ. ಸೊ ಆ ಎಳ್ಳು ತಿಂದ್ರೆ ನಮ್ಮ ರೈತರಿಗೆ ದುಡ್ಡು ಹೋಗುತ್ತಲ್ಲ. ಈಗ ಎಳ್ಳು ತಿನ್ನೋರೇ ಇಲ್ಲ, ಆ ರೈತ ಎಳ್ಳು ಬೆಳೆಸಿ ಕೂತಿದ್ದಾನೆ ತಲೆ ಮೇಲೆ ಬಟ್ಟೆ ಹಾಕೊಂಡು. ಇದು ಮೋಸ ಆಗಿರೋದು. ಇಲ್ಲ, ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಮಕ್ಳುಗಳಿಗೆ ಎಳ್ಳು ಜಾಸ್ತಿ ಕೊಡಬಾರ್ದು, ಕೆಟ್ಟದ್ದು, ಅದು ಇದು ಅಂತೆಲ್ಲ ಏನೋ ನಮ್ಮ ಪ್ರಾಡಕ್ಟ್ಸ್ ಗೆ ಅಪಪ್ರಚಾರ ಮಾಡಕ್ಕೆ ಹೋಗಿದ್ದೆ ಈ ಕಂಪನಿಗಳು. ಕಡಲೆಕಾಯಿ ಬೀಜ ತಿನ್ಬೇಡ್ರಿ, ಅಫ್ಲೋಟಾಕ್ಸಿನ್ಸ್ ಬರುತ್ತೆ, ಕೊಬ್ಬರಿ ತಿಂದ್ರೆ ಕೊಲೆಸ್ಟ್ರಾಲ್ ಬರುತ್ತೆ, ಕಡಲೆಕಾಯಿ ತಿಂದ್ರೆ ಪಿತ್ತ ಜಾಸ್ತಿ ಆಗುತ್ತೆ. ಕಡಲೆಕಾಯನ್ನ ಹೆಂಗ್ ತಿನ್ಬೇಕು ಅಂತ ಹೇಳ್ಕೊಡ್ತೀನಿ. 10 ನಿಮಿಷದಿಂದ 2 ಗಂಟೆ ನೆನೆಸ್ಬೇಕು. ನೀವು ಹುರಿದುಕೊಂಡು ತಿನ್ಬೇಕು ಅಂದ್ರೂ ಫಸ್ಟ್ ಕಡಲೆಕಾಯಿ ಬೀಜ ನೆನೆಸಿ ಮತ್ತೆ ಒಣಗಿಸಿ ಅದನ್ನ ಹುರಿದ್ಬಿಟ್ಟು ಮಸಾಲ ಹಾಕೊಂಡು ತಿನ್ನಿ, ಯಾವ ಪಿತ್ತನೂ ಆಗೋದಿಲ್ಲ. ಯಾಕಂದ್ರೆ ಫೈಟಿಕ್ ಆಸಿಡ್ಸ್ ಅಂತ ಕೆಲವು ಅಂಶಗಳು ಈ ದ್ವಿದಳ ಬೀಜಧಾನ್ಯಗಳು ಇರ್ತವೆ, ನೀರಿನಲ್ಲಿ ನೆನೆಸಿದಾಗ ಅದು ಬಂದ್ಬಿಡುತ್ತೆ. ಸೊ ಯಾವುದೇ ನಟ್ ನೀರಲ್ಲಿ ನೆನೆಸದೆ ನೀವು ತಿಂತೀರಾ, ನಿಮಗೆ ಮೋಸ ಆಗತ್ತೆ. ಸೊ ಇದನ್ನ ಹೇಳ್ಕೊಡ್ಬೇಕಿದ್ದು ಸಾಕು, ಇನ್ನೇನು ಮಾಡ್ಬೇಕಾಗಿಲ್ಲ ನೀವು. ಅದೇ ನೀವು ಕಡಲೆಕಾಯಿ ಬೀಜ ಆಯ್ತು, ಎಳ್ಳಾಯ್ತು, ರಾಗಿ ಯಾವ್ದಾದ್ರೂ ಅಷ್ಟೇ ನೆನೆಸ್ರಿ, ಒಣಗಿಸ್ಕೊಂಡು ಏನಾದ್ರೂ ಮಾಡ್ಕೊಂಡು ತಿನ್ಬೇಕು. ನೆನೆಸ್ಲೇಬೇಕು. ಇಲ್ಲ ಡ್ರೈ ಫ್ರೂಟ್ಸ್ ಹೇಳ್ತಾರೆ, ಡ್ರೈ ಫ್ರೂಟ್ಸ್ ಕಷ್ಟದಲ್ಲಿ ಕೆಜಿ 800 ರೂಪಾಯಿ 1000 ರೂಪಾಯಿ. ಯಾರಂದ್ರೆ ಕಂಪನಿ ಅವರು ಇದೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಈ ನ್ಯೂಟ್ರಿಷನಿಸ್ಟ್ ಒಬ್ರು ಶುರು ಹಾಕೊಂಡ್ಬಿಟ್ಟಿದ್ದಾರೆ, ಸ್ಟ್ರಾಬೆರಿ ತಿನ್ರಿ ಅಂತ. ಎಲ್ಲಿ ಸಿಗುತ್ತೆ ರೀ ಸ್ಟ್ರಾಬೆರಿ? ನಮ್ಗೆ ಸ್ಟ್ರಾಬೆರಿ ಯಾಕೆ?
ನಮ್ಮ ಎಳ್ಚಿನ ಹಣ್ಣು ತಿನ್ರಿ, ಸೀತಾಫಲ ತಿನ್ರಿ, ಚಿಕ್ಕು ತಿನ್ರಿ, ಎಲ್ಲ ಸೀಬೆ ಹಣ್ಣು 5 ರೂಪಾಯಿಗೆ 3 ಕೊಡ್ತಾರೆ. ಅದು ತಿನ್ನಕ್ಕೇನು? ಸೀಬೆ ಹಣ್ಣಿಗಿಂತ ಒಳ್ಳೆ ಹಣ್ಣು ಯಾವುದು ಇಲ್ಲ. ಇದನ್ನ ಹೇಳ್ತಾ ಇಲ್ಲ ಡಾಕ್ಟರ್ಗಳು. ಈಗ ಮೆಂಟಲ್ ಹೆಲ್ತ್ ಏನಂತಾರೆ, ಆಲ್ಮಂಡ್ಸ್ ಕೊಡಿ ಜಾಸ್ತಿ ಅಂತಾರೆ. 1 kg ಆಲ್ಮಂಡ್ ಇಸ್ 1000 ರೂಪೀಸ್. ಹುಚ್ಚೆಳ್ಳು ತಿನ್ರಿ. ಕರೆಕ್ಟ್. ಈ ತರ ಯಾವ್ದಾದ್ರು ಇಷ್ಟು ಹುಚ್ಚೆಳ್ಳು ನಿಮ್ಗೆ ಕೆಜಿಗೆ 60 ರೂಪಾಯಿ 70 ರೂಪಾಯಿ. 1 kg 8 ಮಕ್ಕಳಿಗೆ 1 ವಾರಕ್ಕೆ ಸರಿ. ಇಷ್ಟು ಚೀಪು ಅಂಡ್ ಎಲ್ಲದಕ್ಕಿಂತ ಉತ್ತಮ ಹುಚ್ಚೆಳ್ಳು, ಗ್ಯಾರಂಟಿ ಕೊಡ್ತೀನಿ. ನೀವು ವಾಲ್ನಟ್ಟು, ಈ ನಟ್ಟು, ಆ ನಟ್ಟು, ಈ ಕಂಪನಿಗಳು ಮಾರಾಟ ಮಾಡೋ ನಟ್ಟುಗಳು ತಿಂದು ನೀವು ಮೆಂಟಲ್ಲಿ ನಟ್ಟಾಗ್ತೀರ. ಇಷ್ಟೇ. ಹುಚ್ಚೆಳ್ಳು ತಿನ್ಸಿ ನಿಮ್ಮ ಮಕ್ಕಳಿಗೆ, ಎಳ್ಳು ತಿನ್ಸಿ ಒಂದಿಷ್ಟು, ಇಷ್ಟೇ 1 ಚಮಚ. ಡಾಕ್ಟರ್, ಈಗ ಕಷಾಯಗಳು ಹೇಳ್ತಿರ್ತೀರಾ ನೀವು ತಗೊಳ್ಳಿ ಅಂತ. ಈ ಮಕ್ಕಳುಗಳು ಯಾವ ಇಯರ್ ಇಂದ ಇದನ್ನ ಶುರು ಮಾಡ್ಬೋದು? ಅವ್ರಿಗೆ ಬೇಸಿಕ್ ಯಾವ ವರ್ಷದಿಂದಾನೇ ಶುರು ಮಾಡ್ಬೋದು. ಸೊ 1 ವರ್ಷದವರೆಗೂ ಬರೀ ತಾಯಿ ಹಾಲು 9 months ಮಿನಿಮಮ್ ಕೊಡ್ಬೇಕು. ಆಮೇಲೆ ಹಾಲು ಬರ್ತಾ ಇದ್ರೆ ಕೊಡ್ತಾ ಇರ್ಬೇಕು. ಮಗುಗೆ ಮೊದಲನೇ ಕಷಾಯ ಅಂದ್ರೆ ತುಳಸಿ ಕಷಾಯ. ತುಳಸಿ ಎಲೆ ಕಷಾಯ ಅದ್ಭುತವಾದದ್ದು. ಸೊ ತುಳಸಿ ಎಲೆ ಮತ್ತೆ ಬ್ರಾಹ್ಮಿ ಎಲೆ, ಸರಸ್ವತಿ ಆಕು ಅಂತಾರೆ, 2 ಒಂದೇ ತರ ಇರ್ತವೆ. ಅದ್ಭುತವಾದ ಅಂಶಗಳವು. ಬುದ್ಧಿ ಮತ್ತು ನಿಮ್ಮ ಯಕೃತ್ತಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಪುದೀನ ಕೊಡ್ಬೋದು. ತುಳಸಿ ಇಸ್ ದ ಬೆಸ್ಟ್ ಕಷಾಯ ಟು ಸ್ಟಾರ್ಟ್ ಫಾರ್ ಮಕ್ಕಳಿಗೆ. 1 ವರ್ಷ ಆಗ್ತಾ ಇದ್ದಂಗೆ ನೀವು ಅನ್ನಪ್ರಾಸ ಸಾಮೆ ಅಕ್ಕಿಯಿಂದ ಮಾಡ್ರಿ ಕಷಾಯ. ತುಳಸಿ ಕಷಾಯ ಅದ್ಭುತವಾದದ್ದು. ಇನ್ಫ್ಯಾಕ್ಟ್ ತುಳಸಿ ಗಿಡ ನಮ್ಮ ಮನೆಯಲ್ಲಿ ಇರೋದು ಯಾಕೆ? ನಮ್ಮ ಸಂಪ್ರದಾಯ. ಅದರ ಗಾಳಿ ಸೋಕಿದ್ರೆ ಸಾಕು. ಇಟ್ಸ್ ಕಾಲ್ಡ್ ಸೇಕ್ರೆಡ್, ಹೋಲಿ ಬೇಸಿಲ್ ಅಂತಾರೆ ಅದನ್ನು. ಈವನ್ ಇಂಗ್ಲಿಷ್ ಅವರು ಅದನ್ನ ಕರೆಯೋದು ಹೋಲಿ ಬೇಸಿಲ್ ಅಂತ. ಅಂದ್ರೆ ತುಂಬಾ ಪವಿತ್ರವಾದದ್ದು. ಅಂಡ್ ಸೋ ಕಾಲ್ಡ್ ಸೈಂಟಿಸ್ಟ್ ಮೇ ನಾಟ್ ಲೈಕ್ ಇಟ್, ಬಟ್ ತುಳಸಿ ಎಲೆಯಲ್ಲಿ ಕಷಾಯದಲ್ಲಿ ಆಲ್ಮೋಸ್ಟ್ ಎಲ್ಲಾ ವಿಷಮ ಜ್ವರಗಳಿಗೂ ರಾಮಬಾಣ. ಈ ಕಾಮನ್ ಕೋಲ್ಡ್ಗೆಲ್ಲ ಬೆಸ್ಟ್ ವೈರಲ್ ಇನ್ಫೆಕ್ಷನ್ಸ್. ಅಮೃತ ಬಳ್ಳಿ, ತುಳಸಿ, ಪಾರಿಜಾತ, ಮಾಚಿಪತ್ರಿ, ಈ 4-5 ಎಲೆ ಇದೆ. ಮಾಚಿಪತ್ರಿ ಅಂದ್ರೆ ಗೊತ್ತಲ್ವ ನಿಮ್ಗೆ? ವಿನಾಯಕ ಚೌತಿಗೆ ಅದ್ಭುತವಾದ ಎಲೆ. ಅದು ಫಸ್ಟ್ ಅದೇ ಪೂಜೆ ಮಾಡೋದಕ್ಕೆ ಇಡೋದು ಮಾಚಿಪತ್ರಿ. ಯಾಕೆ ಇದೆಲ್ಲ ಮಾಡಿದ್ದಾರೆ? ಇದಕ್ಕೆ ಒಂದು ಅದ್ಭುತವಾದ ಔಷಧಿ ತತ್ವ ಇದೆ ಅಂತ. ಇನ್ಫ್ಯಾಕ್ಟ್ 21 ಎಲೆ ಅಂತ ಇದೆ ಗಣೇಶ ಪೂಜೆಗೆ. ಅದರಲ್ಲಿ ಮಾಚಿಪತ್ರಿ 2ನೇದು. ಫಸ್ಟ್ ಗರಿಕೆ, 2ನೇದು ಮಾಚಿಪತ್ರಿ. ಮತ್ತೆ ಲಕ್ಷ್ಮಿ ಹಾಕು ಅಂತ ಬರುತ್ತೆ, ವೈಟ್ ಎಕ್ಸ್, ಅದು 3ನೇದು. ಮೇ ಬಿ ಎಲೆಗಳೆಲ್ಲ ಜನಕ್ಕೆ ಈಗ ಅವೇರ್ನೆಸ್ ಇಲ್ಲ, ಮರಗಳು ನೋಡಿ ಇಲ್ಲ ಅನ್ಸುತ್ತೆ ಎಷ್ಟೋ ಜನ ಹುಡುಗರುಗಳ. ಅದೇ ತಾನೇ ನಾನು 20 ವರ್ಷದಿಂದ ಒದ್ದಾಡ್ತಾ ಇರೋದು. ಕಷಾಯ ಸಂಪ್ರದಾಯವನ್ನ ಮತ್ತೆ ನಮ್ಮ ಜನಜೀವನಕ್ಕೆ ತರಬೇಕು ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಅದಕ್ಕೆ ಕಷಾಯ ಅಂತ ಹೇಳ್ತಾ ಇರೋದು. ಆ ಸೂರ್ಯ ನಮಸ್ಕಾರ ಮತ್ತು ಈ ಕಷಾಯಗಳು, ಇದು ನಿಜವಾದ ಸಂಪ್ರದಾಯ ನಮ್ದು, ಸಂಸ್ಕೃತಿ ನಮ್ದು. ಇದು ಸಸ್ಟೈನಬಲ್ ಕಲ್ಚರ್, ಜೀವಾವರಣ ಕಲ್ಚರ್. ಇದು ನಾವು ಯಾರನ್ನೂ ಸಾಯಿಸೋದಿಲ್ಲ. 1 ಎಲೆ ಕಿತ್ಕೊಂಡ್ರೆ ಮತ್ತೆ 10 ಎಲೆ ಉಟ್ಕೊಂಡ್ ಬರ್ತವೆ ಕಷಾಯ. ಅದೇ ಕಾಫಿ ಟೀ, ಕಾಡು ನಾಶ ಮಾಡಿ ಕಾಫಿ ಟೀ ರೆಡಿ ಮಾಡಿದ್ದೀವಿ. ವ್ಯತ್ಯಾಸ ನೋಡ್ರಿ. ಅದು ಕನ್ಸ್ಯೂಮಿಂಗ್ ಕಲ್ಚರ್. ಕಬಳಿಸ್ತಾ ಇದೀವಿ ಪ್ರಕೃತಿಯನ್ನ. ಇದು ಆಟೋಮೆಟಿಕ್ ಆಗಿ ಇದನ್ನ ರೀಜನರೇಟ್ ಮಾಡ್ತಾ ಇದೀವಿ, ಸಸ್ಟೈನಬಲ್ ಮಾಡ್ತಾ ಇದೀವಿ. ಅದಕ್ಕೆ ಕಷಾಯ ಸಂಪ್ರದಾಯ ಜೀವಾವರಣ ಸಂಪ್ರದಾಯ, ಜೀವ ಸಂಕುಲಕ್ಕೆ ಒಳ್ಳೇದಾಗತ್ತೆ. ಎಲ್ಲಿ ವೈವಿಧ್ಯಮಯವಾದ ಮರ ಗಿಡಗಳಿರ್ತವೋ ಅಲ್ಲಿ ವೈವಿಧ್ಯಮಯವಾದ ಜೀವ ಸಂಕುಲ ಹುಟ್ಕೊಂಡು ಬರುತ್ತೆ. ಆಕ್ಸಿಜನ್ ಒಳ್ಳೆ ಮೆಡಿಸಿನ್ಸ್ ಎಲ್ಲ ಬರ್ತವೆ. ಸೊ ಕಷಾಯ ಸಂಪ್ರದಾಯ ನಿಜವಾದ ಜೀವಾವರಣ ಸಂಪ್ರದಾಯ. ಅದು ಅತಿ ಮುಖ್ಯವಾದ. ಯಾಕೆಂದ್ರೆ ನೀವ್ ಹೇಳ್ದಂಗೆ ಮೊದ್ಲಿನ ಹಿಂದಿನ ತಲೆಮಾರಲ್ಲಿ ಮಕ್ಳುಗಳಿಗೆ ಕೈ ಎಣ್ಣೆ ಹಚ್ಬಿಟ್ಟು ಬಿಸಿಲಲ್ಲಿ ನಿಲ್ಸೋರು ಅರ್ಧ ಗಂಟೆ 1 hour. ವಿಟಮಿನ್ ಡಿ ಅದೇ ನಾನು ಹೇಳ್ತಾ ಇರೋದು. ವಿಟಮಿನ್ ಡಿ ಮೂಲ ರೋಗ ನಿರೋಧಕ ಶಕ್ತಿ. ಅಂದ್ರೆ ಸೂರ್ಯನನ್ನ ನೋಡೋದು, ಸೂರ್ಯನಲ್ಲಿ ಇರೋದು, ಅಲ್ಲಿಂದಾನೇ ನಮ್ಗೆ ಶಕ್ತಿ ಬರೋದು. ಈಗ ಗ್ಲೂಕೋಸ್ ಅಲ್ಲಿ ರೆಡಿ ಆಗೋದು ಸೂರ್ಯನಿಂದಾನೆ. ಅದನ್ನ ತಿಂದ್ರೇನೆ ನಮಗೆ ಶಕ್ತಿ. ಸೊ ಶಕ್ತಿಗೆ ಮೂಲ ಸೂರ್ಯ. ಸೊ ಅದರಿಂದಾನೇ ನಮ್ಮ ಜೀವ. ಸೊ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು. ಅದಕ್ಕೆ ಸೂರ್ಯ ನಮಸ್ಕಾರ, ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡ್ರಿ ಅಂತ ಹೇಳ್ತಾ ಇರೋದು, ಇನ್ನೇನು ಇಲ್ಲ. ಸೊ ನೀವು ಎಣ್ಣೆ ಹಚ್ಕೊಳ್ದೆ ಇದ್ರು ನಮ್ಮ ಚರ್ಮದ ಕೆಳಗಡೆ ಕೊಲೆಸ್ಟ್ರಾಲ್ ಇರುತ್ತೆ, ಅದು ವಿಟಮಿನ್ ಡಿ ಆಗುತ್ತೆ. ಇನ್ನು ಸ್ವಲ್ಪ ಆರಾಮಾಗಿ ಹರಳೆಣ್ಣೆ ಹಚ್ಕೊಳ್ಳೋರು ಮುಂಚೆ, ಅಥವಾ ಎಳ್ಳೆಣ್ಣೆ ಹಚ್ಕೊಳ್ಳೋರು, ಇವೆಲ್ಲ ಅದ್ಭುತವಾದ ಕ್ರಮಗಳು.
ಈಗ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋರು ಎಲ್ಲಿದ್ದಾರೆ? ಶಾಂಪು ಹಾಕೊಂಡು ಪುಸ್ ಅಂತ ಹೋಗ್ತಾ ಇದ್ವಿ. ಆಮೇಲೆ ಇದು ಈ ಸೀಗೆ ಪುಡಿ ಎಲ್ಲ ಯೂಸ್ ಮಾಡ್ತಿದ್ರು, ಅವೆಲ್ಲ ಮಕ್ಳುಗಳಿಗೆ ಹೆಲ್ಪ್ ಆಗತ್ತಾ? ಖಂಡಿತ ಖಂಡಿತ. ಈ ಕೆಮಿಕಲ್ಸ್ ಆರ್ ಗೋಯಿಂಗ್ ಟು ಜಸ್ಟ್ ಡಿಹೈಡ್ರೇಟ್ ಯುವರ್ ಬಾಡಿ. ಆ ಎಣ್ಣೆ ಅಂಶವನ್ನು ಪೂರ್ತಿಯಾಗಿ ವಾಶ್ ಮಾಡ್ಬಿಡ್ತಾರೆ. ಎಣ್ಣೆ ಇರಬೇಕು ಒಂಚೂರು. ಸೊ ಸೀಗೆ ಪುಡಿ ಅಥವಾ ನಾವು ಮೂಂಗ್ ದಾಲ್ ಅಂದ್ರೆ ನಮ್ಮ ಹೆಸರು ಕಾಳಿನ ಹಿಟ್ಟು, ಕಡಲೆ ಹಿಟ್ಟು, ಇದನ್ನೆಲ್ಲ ಹಾಕಿ ನಾವು ನಮ್ಮ ದೇಹವನ್ನ ಶುದ್ಧ ಮಾಡ್ಕೊಳ್ಳೋದಕ್ಕೆ ಪುಡಿ ಮಾಡ್ತಾ ಇದ್ವಿ. ಈಗ ಈ ಸೋಪ್ಗಳಲ್ಲಿ ಬರೀ ಕೆಮಿಕಲ್ಸ್ ಹಾಕಿ ನಮ್ಮನ್ನ ನಾವು ಹಾಳು ಮಾಡ್ಕೊಳ್ತಾ ಇದ್ವಿ. ಸೊ ಎಸ್ಪೆಷಲಿ ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಂದ್ರೆ ನೀವು ಈ ಡಿಟರ್ಜೆಂಟು, ಸೋಪ್ಸು, ಶಾಂಪೂಸು ಬಳಸಕ್ಕೆ ಹೋಗ್ಲೇಬೇಡಿ. ನಿಮಗೆ ಬೇಕಾಗಿರೋದು ಅತಿ ಮೃದುವಾದ ಸೋಪು ಅಂಶ ಇರೋದು. ಅದು ನಮ್ಮ ಕಡಲೆ ಹಿಟ್ಟು, ಸೀಗೆ ಪುಡಿ, ಮತ್ತೆ ಇದು ಅರಳಕಾಯಿ ಅಂತ ಬರೋದು, ಅಂಟುವಾಳದಕಾಯಿ. ಅದರಲ್ಲಿ ಡಿಟರ್ಜೆಂಟ್ಸ್, ನ್ಯಾಚುರಲ್ ಡಿಟರ್ಜೆಂಟ್ಸ್, ಅದು ನೀರಲ್ಲಿ ಸ್ವಲ್ಪ ಜಜ್ಜಿಬಿಟ್ಟು ನೀರಲ್ಲಿ ನೆನೆಸಿದ್ರೆ ಆ ನೀರನ್ನ ಸೋಪ್ ಆಗಿ ಬಳಸ್ಬೋದು. ಸೊ ಇಂಥ ನ್ಯಾಚುರಲ್ ಪ್ರಾಡಕ್ಟ್ಸ್ಗೆ ನಾವು ನಮ್ಮ ಗಮನವನ್ನ ಹರಿಸ್ಬೇಕು. ಇವು ತುಂಬಾ ಒಳ್ಳೆ ಜೀವನ ಕ್ರಮಗಳು. ನೀವು ಸಿಟಿಯಲ್ಲಿ ಇದ್ರು ಇವನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ರೆ ನಿಮ್ಗೂ ಒಳ್ಳೇದಾಗುತ್ತೆ. ಈಗಿನ ಚಿಕ್ಕ ಮಕ್ಳಿಗೆ ಹೆಂಗಾಗ್ತಿದೆ ಅಂದ್ರೆ ಆಂಗ್ಸೈಟಿಗೆ ಮಾತ್ರೆ ಕೊಡ್ತಾರೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅವ್ರಿಗೆ. ಎಷ್ಟೋ ಜನ ಕೇಳಿದೀನಿ, 10 ವರ್ಷದ ಮಕ್ಳಿಗೆಲ್ಲ ಆಂಗ್ಸೈಟಿ ಇಶ್ಯೂಸ್ ಅಂತ. ನೀವು ಮಕ್ಳು ಹುಟ್ಟೋಕ್ ಮುಂಚೆನೆ ಸ್ಮಾರ್ಟ್ ಫೋನ್ ಕೈ ಕೊಟ್ಬಿಡ್ತಾ ಇದ್ದೀರಾ. ಅವನು ಅಲ್ಲೇ ಪಜಾ ಪಜಾ ಪಜಾ, ಅವನಿಗೆ ಮಣ್ಣು ಗೊತ್ತಿಲ್ಲ, ಮರ ಗೊತ್ತಿಲ್ಲ, ಗಿಡ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸೊ ಬಟ್ ನಮ್ಮ ಸಂಪೂರ್ಣ ಆರೋಗ್ಯಕ್ಕೆ ಇವೆಲ್ಲ ಬೇಕಾಗಿದೆ. ಅವನ್ನೆಲ್ಲ ತೆಗೆದು ಎಸಿ ರೂಮಲ್ಲಿ ಕೂಡಿಸಿ ನೀವು ಆನ್ಲೈನ್ ಕ್ಲಾಸಸ್ ಹೇಳ್ಬಿಟ್ರೆ ಆರೋಗ್ಯ ಎಲ್ಲಿಂದ ಬರುತ್ತೆ? ಟೆನ್ಷನ್ ಬರುತ್ತೆ, ಆಂಗ್ಸೈಟಿ ಬರುತ್ತೆ, ನಿದ್ದೆ ಬರಲ್ಲ, ಟ್ಯಾಬ್ಲೆಟ್ ಕೊಡ್ಬೇಕು. ಇದನ್ನೆಲ್ಲ ಗಮನಿಸ್ಬೇಕು ತಂದೆ ತಾಯಿಗಳು. ಸೊ ಸಮಯ ವೆಚ್ಚ ಮಾಡಬೇಕು. ಮಕ್ಕಳನ್ನ ಕರ್ಕೊಂಡು ಹೋಗಿ ಪಾರ್ಕ್ ಹೋಗ್ಬೇಕು, ಮರ ಗಿಡ ಇರೋ ಬೆಟ್ಟ ಕಾಡು ಪ್ರಾಂತಗಳಿಗೆ ಕರ್ಕೊಂಡು ಹೋಗ್ಬೇಕು. ಇವೆಲ್ಲ ಅದ್ಭುತವಾದ ಅಂಶಗಳು ನಾವು ಕಲ್ಕೊಂಡಿದ್ವಿ. ಮತ್ತೆ ವಾಪಸ್ ತರಬೇಕು. ಮತ್ತೆ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ವಾದ ಸಂವಾದ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ, ದೊಡ್ಡ ದೊಡ್ಡ ಈ ಮಾಧ್ಯಮಗಳಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದ್ದಾರೆ? ಕೊರೋನಾ ಬಿಟ್ಟು ಇನ್ನೇನು ಈಗ ಮಾಡ್ತಾರೆ. ಈ ಕೊರೋನಾ, ಡ್ರಗ್ಸ್, 8 ತಿಂಗಳಿಂದ ಅದೇ. ಇಲ್ಲ ಅಂದ್ರೆ ಸಿನಿಮಾ ಆಕ್ಟರ್ಸ್, ಅವನೇನ್ ಮಾಡ್ದ, ಇವನೇನ್ ಮಾಡ್ದ, ಅವನು ಹಿಂದೆ ಹೋದ, ಇವಳು ಹಿಂದೆ ಬಂದ್ಲು, ಇದೇ ಗೊಂದಲ, ಇದೇ ಮಾತಾಡೋದು. ಇಲ್ಲ ಅಂದ್ರೆ ಕೂತ್ಕೊಂಡು ಜ್ಯೋತಿಷ ಹೇಳ್ತೀವಿ, ಇದೇ ಹೇಳ್ತೀವಿ, ಅದೇ ಹೇಳ್ತೀವಿ ಅಂತ ಗಂಟೆಗಟ್ಟಲೆ ಮಾಟ ಮಂತ್ರ ಮಾಯ ಅಂತಾರೆ. ಏನಿದೆ? ವಿ ಹ್ಯಾವ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್. ನಾವು ಸರಿಯಾದ ಅಂಶಗಳನ್ನ ಮಕ್ಕಳಿಗೆ, ಮುಂದಿನ ಪೀಳಿಗೆಗಳಿಗೆ ತಲುಪಿಸ್ಬೇಕು. ಅಕಾಡೆಮಿಕ್ಸ್ ಅಲ್ಲಿ ಇವೆಲ್ಲ ಇನ್ಕ್ಲೂಡ್ ಆಗ್ಬೇಕು. ಬಟ್ ಅಕಾಡೆಮಿಕ್ಸ್ ಎಲ್ಲ ಕಂಪನಿ ಓರಿಯೆಂಟೆಡ್ ಆಗಿದೆಯಲ್ಲ, ಎಲ್ಲಿ ವಿದ್ಯಾ ಅನ್ನೋದು ಇಲ್ಲೂ ಅಲ್ಲ. ಈಗ ಬರೀ ಲೇಬರರ್ಸ್ ನ ತಯಾರು ಮಾಡ್ತಾ ಇದ್ದಾರೆ. ನೀವು MTech, MD ಎಲ್ಲಾನು ಲೇಬರರ್ಸ್ ಫಾರ್ ದಿಸ್ ಬಿಗ್ ಕಂಪನೀಸ್. ನಿಜವಾದ ವಿಜ್ಞಾನ ಪಕ್ಷ ಇರಬಾರ್ದು, ಬಯಾಸ್ಡ್ ಆಗಿರಬಾರ್ದು, ಇದ್ದಿದ್ದಂಗೆ ಇರಬೇಕು. ಈಗ ನೋಡಿ, ಈ ವಿಜ್ಞಾನ ಪುಸ್ತಕಗಳಲ್ಲಿ ಹಾಲು ಕುಡಿಯಿರಿ, ಪರಿಪೂರ್ಣ ಆಹಾರ ಅಂತ ಹೇಳಿದ್ದಾರೆ. ಹೌ ಕ್ಯಾನ್ ಆನ್ ಅನಿಮಲ್ಸ್ ಮಿಲ್ಕ್ ಬಿ ಪರಿಪೂರ್ಣ ಆಹಾರ ಫಾರ್ ಅವರ್ ಕಿಡ್ಸ್? ಅಂಡ್ ದಿಸ್ ಇಸ್ ಎ ಸೈಂಟಿಫಿಕ್ ಸ್ಟೇಟ್ಮೆಂಟ್. ಇದು ಸೈನ್ಸ್ ಮಾಡ್ತಾ ಇರೋ ಅನಾಹುತ. ಹಸು ಹಾಲಿರೋದು ಕರು ಮಾತ್ರ. ನಮಗ ಒಂದು ಪ್ರಶ್ನೆ ಕೇಳಂಗಿಲ್ವಾ? ಅಂದ್ರೆ ಪಠ್ಯಪುಸ್ತಕದಲ್ಲಿ ಬರೆದುಕೊಂಡು ಹಾಲನ್ನ ಕುಡಿಸೋಷ್ಟು ಸಮಾಜವನ್ನ ನಾವು ನಿರ್ಮಾಣ ಮಾಡಿದ್ವಿ. ಒಬ್ಬ ಸೈಂಟಿಸ್ಟ್ ಇದನ್ನ ಪ್ರಶ್ನೆ ಮಾಡಿಲ್ಲ ಅಂತ ಆಯ್ತು ಅಲ್ವಾ? ಕರೆಕ್ಟ್. ಸೊ ಇದು ಮೋಸ ಆಗ್ತಾ ಇದೆ. ಇಲ್ಲ, ಯಾಕಂದ್ರೆ ಪುಸ್ತಕದಲ್ಲೇ ಬರ್ದ್ಬಿಟ್ಟಿರ್ತಾರೆ. ಪ್ರೋಟೀನ್ಸ್ ಫುಡ್ ಅಂದ್ರೆ ಫಿಶ್, ಮೀಟ್, ಮೊಟ್ಟೆ ಇದೆಲ್ಲ ಬರ್ದಿರ್ತಾರೆ. ಪ್ರೋಟೀನ್ ಬೇರೆ ಕಡೆಯಿಂದ ಬರೋದಿಲ್ಲ, ಅವರು ಅದೆಲ್ಲೂ ಮೆನ್ಷನ್ ಮಾಡಿರಲ್ಲ. ಇದೆಲ್ಲ ಮೋಸ ಆಗ್ತದೆ. ಸೊ ನಿಜವಾದ ಅಂಶಗಳನ್ನ ತಲುಪಿಸೋದಕ್ಕೇನೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ನಮ್ಮ ದೇಸಿ ಆಹಾರ, ದೇಸಿ ಪದಾರ್ಥಗಳು, ಇವೆಲ್ಲ ಅತಿ ಮುಖ್ಯವಾದ ಅಂಶಗಳು. ನಾವನ್ನ ಗಮನಿಸ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಸರ್, ನಮ್ಮ ಸ್ನೇಹಿತರು ಒಂದೆರಡು ವಿಷಯಗಳು ನಿಮ್ಮ ಹತ್ರ ಪರಿಹಾರ ಬೇಕು ಅಂತ ಕಳಿಸ್ಕೊಟ್ಟಿದೆ ಸರ್. ಒಂದು ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್. ಅದಕ್ಕೆ ನೀವು ಪರಿಹಾರ? ಎಸ್, ಅದನ್ನ ಪಟ್ಟಿಯಲ್ಲಿ ಮಾಡಿದೀವಿ ನಾವು. ಇವು ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಅನ್ನೋದು ಒಂದು ಅಪರೂಪದ ಕಾಯಿಲೆ. ಅಂದ್ರೆ ತುಂಬಾ ಜನಕ್ಕೆ ಬರೋದಿಲ್ಲ. ಈಗ್ಲೂ ಒಂದು 1,00,000 ಜನನ್ನ ನೀವು ನೋಡಿದ್ರೆ ಒಬ್ಬರಿಗೇನೋ ಸಿಗ್ಬೋದು ಈ ಕಾಯಿಲೆ.
ಸೊ ನಮ್ಮ ಹತ್ರ ಬರೋ ಪೇಷಂಟ್ಸು ಅಪರೂಪ ಆಗಿದ್ದಾರೆ. ಅಂದ್ರೆ ನಾನು ಇಲ್ಲಿ ತನಕ ಒಂದು 100 ಜನ 100 ಆಂಕಲೈಸಿಂಗ್ ಪೇಷಂಟ್ಸ್ ಅನ್ನು ಕಂಡಿದ್ದೀನಿ ನನ್ನ ಕ್ಲಿನಿಕ್ ಅಲ್ಲಿ. ಈಗ ತುಂಬಾ ಜನಕ್ಕೆ ಆರಾಮ ಆಗ್ತಾ ಇದೆ. ಅದಕ್ಕೆ ಬೇಕಾಗಿರೋ ಅಂಶಗಳನ್ನ ಎಸ್ಪೆಷಲಿ ಎಣ್ಣೆಗಳು, ಕುಚ್ಚೆಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಕಳೆಕಾಯಿ ಎಣ್ಣೆ ಬೆಳಿಗ್ಗೆ ವಾರ ಕುಡಿಬೇಕು. ನವಣೆ ಅಕ್ಕಿ, ಕೊರಲೆ ಅಕ್ಕಿ ಹೆಚ್ಚಾಗಿ ಬಳಸಬೇಕು. ಅಂದ್ರೆ 2 ದಿವಸ ನವಣೆ ಅಕ್ಕಿ, 2 ದಿವಸ ಕೊರಲೆ ಅಕ್ಕಿ. ಅದಕ್ಕೆ ತಕ್ಕಂತೆ ಕಷಾಯಗಳಲ್ಲಿ ಅರಿಶಿನ ಕಷಾಯ, ದಾಲ್ಚಿನ್ನಿ ಚಕ್ಕೆ ಕಷಾಯ, ಸಾದಾ ಕಾಫಿ ಕಷಾಯ, ಅಂದ್ರೆ ನಾಗದಾಳಿ ಕಷಾಯ, ಈ ಥರ ಎಲ್ಲ ಪಟ್ಟಿಯಲ್ಲಿ ಮಾಡಿದ್ದೀವಿ. ನಿಮ್ಮ ಹತ್ರ PDF ಇದೆ, ಅವ್ರಿಗೆ ಕಳಿಸ್ಕೊಡಿ. ಅದನ್ನ ಚಾಚು ತಪ್ಪದೆ ಫಾಲೋ ಮಾಡಿದ್ರೆ ತುಂಬಾ ಜನ ಆರಾಮಾಗ್ತಾ ಇದ್ದಾರೆ. ಅಂದ್ರೆ ಪೂರ್ತಿ ವಾಸಿ ಆಗತ್ತೆ ಅಂತಲ್ಲ. ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಅಂದ್ರೆ ಈ ಬೆಣ್ಣೆ ಎಮುಕ ಇದೆಯಲ್ಲ, ಅದರಲ್ಲಿ ವರ್ಟಿಬ್ರ ಆ ಕಾಲಮ್ಸ್ ಮಧ್ಯದಲ್ಲಿ ಮೂಲೆಯ ಅಂಶ ಸೇರ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಯು ಕೆನಾಟ್ ಬೆಂಡ್. ಅದ ಒಂದ್ಸತಿ ಹಿಂಗೆ ಆಗ್ಬಿಟ್ರೆ ಹಂಗೆ ಇರ್ತಾರೆ, ಅದು ಮೂವ್ಮೆಂಟ್ ಸಿಗೋದಿಲ್ಲ. ಅದನ್ನ ಲೂಸ್ ಆಗೋಷ್ಟು ವಾಸಿ ಆಗ್ಬೇಕಂದ್ರೆ ತುಂಬಾ ಸಮಯ ತಗೊಳುತ್ತೆ. ಒಂದು 2-3 ವರ್ಷ ಆದ್ಮೇಲೆ ಅವ್ರಿಗೆ ಸಮಾಧಾನವಾಗಿ ಜೀವನ ಮಾಡೋದಕ್ಕೆ ಆಗ್ತಾ ಇದೆ. ಸೊ ಅದನ್ನ ಫಾಲೋ ಮಾಡೋದಕ್ಕೆ ಹೇಳಿ. ಅಷ್ಟೇ ಇಂಪಾರ್ಟೆಂಟು. ಒಳ್ಳೆ ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋದ್ರೆ ಕೆಲವು ಔಷಧಿಗಳನ್ನ ತೆಗೆದುಕೊಂಡು ಅವ್ರಿಗೆ ಜೀವನ ಸಕ್ರಮವಾಗಿ ನಡೆಯೋದಕ್ಕೆ. ಸರ್ ಇನ್ನೊಂದು ಬಾಣಂತಿ ಸನ್ನಿ ಅಂತ ಕೇಳಿದೆ ಸರ್. ಬಾಣಂತಿ ಸನ್ನಿ ಅಂತ ಅಂದ್ರೆ ಬಾಣಂತಿ ಸ್ವಲ್ಪ ಹಿಂಗೆ ಬುದ್ಧಿ ಮಂದಿ ತರ ಆಡ್ತಾರೆ, ಅದೇನೋ ಇದೆಯಲ್ಲ ಸರ್ ಆ ತರ. ಬೇಸಿಕ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೆಚ್ಚಾಗ್ತಾ ಇದೆ ಈ ಬಾಣಂತರಿಗೆ. ಅದಕ್ಕೆ ಡಯಾಬಿಟಿಸ್ ಬರೋದು, ಹುಚ್ಚುಚ್ಚಾಗಿ ಆಡೋದು, ಇವೆಲ್ಲ ಕೆಲವರಿಗೆ ಆಗ್ತಾ ಇದೆ. ಅದಕ್ಕೆ ಮೂಲಭೂತವಾಗಿ ಬಾಣಂತರಗಂತ ಮುಂಚೆನೆ ಗರ್ಭವತಿ ಆ ಸಮಯದಲ್ಲೇನೆ ಈ ಒಳ್ಳೆ ಎಣ್ಣೆಗಳನ್ನ ಬಳಸೋದು ಅಭ್ಯಾಸ ಮಾಡ್ಕೋಬೇಕು. ಎಸ್ಪೆಷಲಿ ಹುಚ್ಚೆಳ್ಳೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಕಳೆಕಾಯಿ ಎಣ್ಣೆ ಒಂದೊಂದು ವಾರ. ಅಂದ್ರೆ ಬಿಫೋರ್ ಯು ಬಿಕಮ್ ಪ್ರೆಗ್ನೆಂಟ್ ಇಟ್ ಸೆಲ್ಫ್ ಯು ಹ್ಯಾವ್ ಟು ಡೂ ದಿಸ್. ಅಂಡ್ ದೆನ್ ಹಾಲು, ಸಕ್ಕರೆ, ಕಾಫಿ, ಟೀ ಕುಡಿಯೋದನ್ನ ಪೂರ್ತಿ ನಿಲ್ಲಿಸ್ಬೇಕು, 0 ಮಾಡಬೇಕು 6 ತಿಂಗಳ ಮುಂಚೆ. ಆವಾಗ ನಿಮ್ಗೆ ಈ ಕಾಯಿಲೆಗಳು ಯಾವುದು ಬರೋದಿಲ್ಲ. ನಿಮ್ಗೆ ಆರಾಮಾಗಿ ಗರ್ಭಧಾರಣೆ ಆಗತ್ತೆ, ಗರ್ಭ 9 months ನಡೆಯುತ್ತೆ, ಮಗು ಹುಟ್ಟಿದ ಮೇಲೇನು ಆರಾಮಾಗಿ ಇರುತ್ತೆ. ಸೊ ರೋಗ ಬಂದ ಮೇಲೆ ಒದ್ದಾಡೋ ಬದಲು ಈ ರೋಗಗಳು ಬರ್ದೇ ಇರಂಗೆ ಏನ್ ಮಾಡ್ಕೋಬೇಕು ಅನ್ನೋದು ಜನರಿಗೆ ತಿಳುವಳಿಕೆ ಆದ್ರೆ ಈ ಗೊಂದಲಗಳಿಗೆ ಒಂದು ಫುಲ್ ಸ್ಟಾಪ್ ಹಾಕೋಬೇಕು. ಸೊ ಈ ಎಣ್ಣೆಗಳನ್ನ ಗಮನವಾಗಿ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಈ ರಿಫೈನ್ಡ್ ಆಯಿಲ್ಸ್, ಪ್ಲಾಸ್ಟಿಕ್ ಎಣ್ಣೆಗಳು ಮುಟ್ಲೇಬಾರ್ದು, ಕಂಪ್ಲೀಟ್ ಆಗಿ ತ್ಯಜಿಸಬೇಕು, ಮನೆಗೆ ತರಲೇಬಾರ್ದು. ಸೊ ಎದ್ದು ಗಾಣದ್ದನ್ನ, ಮರ ಗಾಣದ ಎಣ್ಣೆಗಳನ್ನ ತಗೊಂಡು ಬಂದು ಅಡಿಗೆಗೆ ಬಳಸಕ್ ಶುರು ಮಾಡಿದ್ರೆ 99% ಅಂಡ್ ಹಾಲು, ಸಕ್ಕರೆ ಪೂರ್ತಿ ವರ್ಜ್ಯ, ಕಂಪ್ಲೀಟ್ ಆಗಿ ನಿಲ್ಸ್ಬಿಟ್ರೆ ಒಂದು ಚೂರು ಕಾಯಿಲೆ ಆಗೋದಿಲ್ಲ. ಅವರೇ ಮತ್ತೆ ಕೇಳಿದ್ರೆ ಸೊಂಟ ಮತ್ತೆ ಕಾಲು ನೋವು ಬಾಣಂತಿ. ಅದೆಲ್ಲ ಈ ಗೊಂದಲಗಳಿಂದ. ಹಾಲು ಕುಡಿತಾ ಇರ್ತಾರೆ, ಕಾಫಿ ಕುಡಿತಾ ಇರ್ತಾರೆ. ಎಸ್ಪೆಷಲಿ ಮಿಲ್ಕ್ ಡಸ್ ದಿಸ್ ಪ್ರಾಬ್ಲಮ್. ಏನಾಗತ್ತೆ, ಎಲ್ಲರೂ ಕ್ಯಾಲ್ಸಿಯಂ ಬರುತ್ತೆ ಅಂತ ಹಾಲು ಕುಡಿತಾರೆ. ಆದ್ರೆ ಸರಿಯಾಗಿದ್ದ ಕ್ಯಾಲ್ಸಿಯಂ ಪೂರೈಕೆ ಆಗೋದಿಲ್ಲ ನಮ್ಗೆ ಹಾಲಿಂದ. ಸೊ ಏನ್ ಮಾಡುತ್ತೆ, ಬೋನ್ಸ್ ಇಂದ ಎಳ್ಕೊಳಕ್ ಶುರು ಮಾಡುತ್ತೆ ದೇಹ ಆ ಕ್ಯಾಲ್ಸಿಯಂ. ಅದಕ್ಕೆ ಆಸ್ಟಿಯೋಪೋರೋಸಿಸ್, ಮೂಲೆ ನೋವು ಇದೆಲ್ಲ ಶುರು ಆಗುತ್ತೆ. ಸೊ ಹಾಲನ್ನ ನಿಲ್ಲಿಸಿ ಎಳ್ಳಿನ ಹಾಲು, ಕೊಬ್ಬರಿ ಹಾಲು, ಕಳೆಕಾಯಿ ಬೀಜದ ಹಾಲು ಕುಡಿಯಕ್ಕೆ ಶುರು ಮಾಡ್ರಿ. ನಿಮಗೆ ಈ ಗೊಂದಲ ಇರೋದೇ ಇಲ್ಲ. ಎಸ್ಪೆಷಲಿ ಎಳ್ಳಿನ ಹಾಲು ವಾರಕ್ಕೊಮ್ಮೆ ರಾತ್ರಿ ನೆನೆಸಿ ಬೆಳಿಗ್ಗೆ ಮಿಕ್ಸಿಯಲ್ಲಿ ಹಾಕಿ ಹೀರ್ಕೊಂಡು ಹಾಲು ವಾರಕ್ಕೊಮ್ಮೆ 1 ಲೋಟ ಕುಡಿದ್ರೆ ನಿಮಗೆ. ಅಂಡ್ ಸೀತಾಫಲ ತಿನ್ನೋದು, ಚಿಕ್ಕು ತಿನ್ನೋದು, ಒಳ್ಳೆ ಸಾವಯವ ಹಣ್ಣುಗಳು ತಿಂದ್ರೆ ಈ ನೋವುಗಳು ದೂರ ಆಗ್ತವೆ. ಅಂಡ್ ಫಾರ್ ಆಲ್ ಬೋನ್ ಪ್ರಾಬ್ಲಮ್ಸ್, ಜಾಯಿಂಟ್ ಪ್ರಾಬ್ಲಮ್ಸ್, ನಿಮಗೆ ನಿಜವಾದ ಶಕ್ತಿ ಬರೋದು ಸೂರ್ಯ. ಆ ವಿಟಮಿನ್ ಡಿ ಪೂರೈಕೆ ಆಗಬೇಕು. ಇಲ್ಲ ಅಂದ್ರೆ ಆಲ್ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಹೇವಾಯರ್ ಆಗ್ಬಿಡುತ್ತೆ. ಸೊ ಬೆಳಗ್ಗೆ ಎದ್ದು ಆ ಸೂರ್ಯ ಬರೋ ಮುಂಚೆ 4 ಸೂರ್ಯ ನಮಸ್ಕಾರ ಮಾಡಿ ಮಗು ಸಮೇತ ಹೋಗಿ ಕೂತ್ಕೊಳ್ರಿ ಬಿಸಿಲಲ್ಲಿ. 1 ದಿವಸ ಮಗು ಆದ್ರೂ ಪರವಾಗಿಲ್ಲ. ಆ ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ 1 ಗಂಟೆ ಕೂತ್ಕೊಂಡ್ರೆ ನಿಮಗೆ ಮಗುಗೆ ಒಳ್ಳೇದಾಗುತ್ತೆ. ಶ್ರೀಜೀವನದ್ದು ಕೊನೆಗೆ ನಿಮ್ದು ಟೋಟಲ್ ಅಭಿಪ್ರಾಯ ಹೇಳಿ. ನನ್ನದು ಅಭಿಪ್ರಾಯ ಅಲ್ಲ, ಬೇರೆಯವರು ಹೇಳ್ಬೇಕು. ನನಗೆ ತುಂಬಾ ಒಂದು ಆತಂಕದಿಂದ ನಾನು ಅಮೆರಿಕ ಬಿಟ್ಟು ಬಂದಿದ್ದೆ. ಈ ಸಿರಿಧಾನ್ಯಗಳನ್ನ ಮತ್ತೆ ಜನಜೀವನಕ್ಕೆ
ವಾಪಸ್ ತರಬೇಕು ಅನ್ನೋ ಒಂದು ದೊಡ್ಡ ಮಹದಾಶಯದಿಂದ ಬಂದಿದ್ದೀನಿ. ಅದರಿಂದಾನೇ ನಮ್ಮ ಗ್ರಾಮಗಳು ಉದ್ಧಾರ ಆಗ್ತವೆ, ಅದರಿಂದಾನೇ ನಮಗೆ ಗ್ರಾಮ ಸ್ವರಾಜ್ಯ ಬರುತ್ತೆ, ಅದರಿಂದಾನೇ ಆರ್ಥಿಕ ಭದ್ರತೆ ಇದೆ, ಅದರಿಂದಾನೇ ನಮ್ಮ ಆಹಾರ ಸುಭದ್ರತೆ ಇದೆ, ಅದರಿಂದಾನೇ ನಮ್ಮ ಗಾಂಧಿ ಅವರು ಕನಸು ಕಂಡಿದ್ದ ಆ ಗ್ರಾಮ ಸ್ವರಾಜ್ಯ ರಾಮರಾಜ್ಯ ಸಾಧ್ಯತೆ ಆಗೋದು, ಅದರಿಂದಾನೇ ನಮ್ಮ ಎತ್ತುಗಳು ನಮ್ಮ ಹಸುಗಳು ಉದ್ಧಾರ ಆಗೋದು. ಈಗ ಎಲ್ಲರೂ ಹಸು ಹಸು ಅಂತ ಇದ್ದಾರೆ. ಹಸು ಏನ್ ಮಾಡುತ್ತೆ? ಎತ್ತುಗಳನ್ನ ಕೊಡುತ್ತೆ. ಅದನ್ನ ಯಾರು ಮಾತಾಡ್ತಾ ಇಲ್ಲ. ಎತ್ತು ಬೇಕು ಅಂದ್ರೆ ಹಸು ಬೇಕು, ಹಸು ಬೇಕು ಅಂದ್ರೆ ಎತ್ತು ಬೇಕು. ಸೊ ಹಸುನೊಂದನ್ನೇ ಇಟ್ಕೊಂಡು ನಾವು ಪೂಜೆ ಮಾಡಿದ್ರೆ ಆಗೋದಿಲ್ಲ. ಎತ್ತುಗಳನ್ನ ಸಂರಕ್ಷಣೆ ಮಾಡ್ಕೋಬೇಕು. ಆ ಬಗೆ ಬಗೆಯ ತಳಿಗಳನ್ನ ನಾವು ನಮ್ಮ ಹಳ್ಳಿಗಳಲ್ಲಿ ಮತ್ತೆ ವಾಪಸ್ ತರಬೇಕು. ಆ ಎತ್ತುಗಳನ್ನ ಸಂರಕ್ಷಣೆ ಮಾಡ್ಬೇಕಂದ್ರೆ ಗಾನಗಳು ಬೇಕು. ಒಂದೊಂದು ಗಾನಕ್ಕೆ ನಮಗೆ 5-6 ಎತ್ತುಗಳು ಬೇಕು, 3 ಗಂಟೆ ತಿರುಗಿಸೋದಕ್ಕೆ. ಅದಕ್ಕೂ ಆರೋಗ್ಯ, ನಮಗೂ ಆರೋಗ್ಯ. ಸೊ ಇದು ನೋಡ್ರಿ, ಇದೆಲ್ಲ ಒಂದಕ್ಕೊಂದು ಅಂಟ್ಕೊಂಡಿದೆ. ಈ ಸಿರಿ ಜೀವನದ ಬಗೆಯ ಸಹಜವಾಗಿ ಪರಿಪೂರ್ಣವಾಗಿ ನಾವು ಪ್ರಕೃತಿ ಜೊತೆಗೆ ಬೆರೆತು ನಮ್ಮ ಜೀವನವನ್ನ ರೂಢಿಸಿಕೊಂಡಾಗ ನಮಗೂ ಒಳ್ಳೆಯದು, ನಮ್ಮ ಹಳ್ಳಿಗಳಿಗೂ ಒಳ್ಳೆಯದು, ನಮ್ಮ ಹಸುಗಳಿಗೂ ಒಳ್ಳೆಯದು, ನಮ್ಮ ಎತ್ತುಗಳಿಗೂ ಒಳ್ಳೆಯದು. ಇಡೀ ಗ್ರಾಮದ ಒಂದು ಕನಸು ನೆನಸಾಗೋದು ನಮ್ಮ ಸಿರಿ ಜೀವನದ ದಾರಿಯಲ್ಲಿ ಅಂತ ನಾನು ಪೂರ್ತಿಯಾಗಿ ನಂಬಿಕೊಂಡು ಬಂದಿದ್ದವನು. 23 ವರ್ಷ ಆಗಿದೆ, ಈಗ 25 ವರ್ಷ ಅಂತ ಇಟ್ಕೊಳ್ಳಿ. ಸೊ ನನಗೆ ಒಂದು ತರ ಖುಷಿ ಆಗ್ತಾ ಇದೆ. ಈಗ ಕಳೆದ 4-5 ವರ್ಷಗಳಿಂದ ಜನಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಗಮನ ಬರ್ತಾ ಇದೆ, ಅರಿವು ಮೂಡ್ತಾ ಇದೆ ಅಂತ ಅನಿಸ್ತಾ ಇದೆ. 15 ವರ್ಷ ನಾವು ತುಂಬಾ ಕಡೆ ಕೆಲಸ ಮಾಡಿದೀವಿ, ನೀವು ಬಂದಿದ್ದೀರಾ ಹಳ್ಳಿಗೆ ನಿಮ್ಮ ಕಡೆ. ಈಗ ಸ್ವಲ್ಪ ಜನಕ್ಕೆ ಅರಿವು ಆಗ್ತಾ ಇದೆ ಅನ್ನೋದು ನನಗೆ ಭಾಸ ಆಗ್ತಾ ಇದೆ. ಸೊ ಇನ್ನೊಂದು 10 ವರ್ಷ ನಾವು ಎಲ್ಲರೂ ಒಟ್ಟಿಗೆ ಈ ಕೆಲಸಗಳನ್ನ ಮುಂದಕ್ಕೆ ತಗೊಂಡೋದ್ರೆ ನಮ್ಮ ಗ್ರಾಮಗಳು ಸುಭದ್ರವಾಗಿ ಆರ್ಥಿಕವಾಗಿ ಮುಂದಕ್ಕೆ ಹೋಗೋದಕ್ಕೆ ಒಂದು ದಾರಿ ಸಿಗುತ್ತೆ ಅಂತ ನಾನು ಪೂರ್ತಿಯಾಗಿ ನಂಬಿದ್ದೀನಿ. ಅಂಡ್ ವಿ ಆಲ್ ವರ್ಕ್ ಟುಗೆದರ್ ಟು ಮೇಕ್ ದಟ್ ಡ್ರೀಮ್ ಎ ರಿಯಾಲಿಟಿ. ಸೊ ಎದ್ದುಗಾಣಗಳನ್ನ ಹಳ್ಳಿಯಲ್ಲಿ ಕೂಡಿಸೋಣ, ಸಿರಿಧಾನ್ಯಗಳನ್ನ ಅಲ್ಲೇ ಅಕ್ಕಿ ಮಾಡೋ ಒಂದು ಘಟಕಗಳನ್ನ ರೆಡಿ ಮಾಡೋಣ, ಮತ್ತೆ ಈ ಕಷಾಯಗಳಿಗೆ ಬೇಕಾಗಿರೋ ಎಲ್ಲ ಮರ ಗಿಡ ಬಳ್ಳಿಗಳ ಸಸಿಗಳನ್ನ ನರ್ಸರಿಗಳನ್ನ ಹಳ್ಳಿಗಳಲ್ಲಿ ಹುಟ್ಟಾಕೋಣ. ಈ ತರ ಎಲ್ಲ ಹಳ್ಳಿಗಳಿಗೆ ನಮ್ಮ ಹಣ ಹರಿದಂಗೆ ಮಾಡಬೇಕು. ಸಿರಿಜೀವನ ಮಾರ್ಗ ಒಂದು ವೈಯಕ್ತಿಕವಾಗಿ ಒಂದೊಂದು ವ್ಯಕ್ತಿಗೆ ಆರೋಗ್ಯ ಕೊಡೋದು ಒಂದು ಆಯಾಮ ಆದರೆ, 2ನೇ ಆಯಾಮ ನಮ್ಮ ಹಳ್ಳಿಗಳ ರೈತರ ಒಂದು ಸಮುದಾಯಕ್ಕೆ ಆರ್ಥಿಕವಾಗಿ ಸುಭದ್ರತೆಯನ್ನು ಕಲ್ಪಿಸೋದು, ಗ್ರಾಮಗಳು ಉದ್ಧಾರ ಆಗೋದು, ಅಲ್ಲಿಂದ ಪರ್ಯಾವರಣ, ಈ ರಥ ಎಲ್ಲ ಆಯಾಮಗಳಲ್ಲಿ ಒಂದಕ್ಕೊಂದು ಕೊಂಕಿಗಳು ಬೆರೆಸ್ಕೊಂಡು ಈ ಸಿರಿಜೀವನ ಮಾರ್ಗವನ್ನ ನಾನು ಒಂದು ಕಲ್ಪನೆ ಮಾಡಿಕೊಂಡು ಅಮೆರಿಕೆಯಿಂದ ವಾಪಸ್ ಬಂದಿದ್ದು. ಈಗ ನಿಧಾನ ಅಂತ ಅನ್ಸುತ್ತೆ, ಬಟ್ ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರಿಗೂ ತಾಳ್ಮೆ ಇರಬೇಕು. ಇದನ್ನ ನಿಧಾನವಾಗಿ ನಮ್ಮ ಕನಸುಗಳು ನೆನಸಾಗೋದು ಅಂತ ನನಗೆ ಗೊತ್ತಿದೆ. ನೋಡ್ರಿ, ಬಿಳಿ ಕೂದಲು ಬಂದ್ಬಿಟ್ರಿದೆ ನನಗೆ. 20 ವರ್ಷದಿಂದ ಓಡಾಡ್ತಾ ಇದ್ದೀವಿ. ಕಷ್ಟಗಳು ಇದೆ, ಇಲ್ಲ ಅಂತ ಅಲ್ಲ, ಬಟ್ ಈಗ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಜನರಿಗೆ ಅಲ್ಪ ಸ್ವಲ್ಪ ಆದ್ರೂ ಈಗ ಅರಿವು ಮೂಡ್ತಾ ಇದೆ. ಸೊ ನಾನು ಕಳೆದ 3-4 ವರ್ಷದಿಂದ ತುಂಬಾ ಖುಷಿಯಾಗಿ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಇದು ಕೆಲಸ ಅಂತ ಅನಿಸ್ತಾ ಇಲ್ಲ ನನಗೆ. I feel I am very lucky and blessed to have had this opportunity. ನಮ್ಮ ಜನರಿಗೆ ಈ ಸಿರಿ ಧಾನ್ಯಗಳನ್ನ ಮತ್ತೆ ಪುನಶ್ಚೇತನ ಮಾಡಿ ಪುನಃ ಪರಿಚಯ ಮಾಡಿಸೋ ಒಂದು ಸೌಭಾಗ್ಯ